ಹ್ಮ್. ಮೊಟ್ಟ ಮೊದಲನೇದಾಗಿ ಶ್ರೀರಾಮಚಂದ್ರನಿಗೆ ಅವನ ಪರಿವಾರಕ್ಕೆ ವಂದಿಸ್ತಾ ಸತ್ಸಂಗವನ್ನು ಆಸ್ವಾದಿಸಲಿಕ್ಕೆ ಸೇರಿದಂತಹ ಸಜ್ಜನರಿಗೆ ಸ್ವಾಗತವನ್ನು ಕೊಡ್ತಾ, ಇವತ್ತಿನ ಸತ್ಸಂಗದ ಚಿಂತನದ ವಿಷಯ ವಿವೇಕ ವೈರಾಗ್ಯಗಳಿಂದ ಸತ್ಯ ದರ್ಶನ. ವಿವೇಕ ಮತ್ತು ವೈರಾಗ್ಯಗಳ ಮೂಲಕ ಸತ್ಯ ದರ್ಶನ ಮಾಡುವುದು ಅನ್ನೋದು ಇಂದಿನ ವಿಷಯ. ನಾನೀಗ ಕೋಣೆಯೊಳಗೆ ಕುಳಿತಿದ್ದೇನೆ. ಕುಳಿತಂತ ನನಗೆ ಹೊರಗಡೆ ನೋಡ್ಲಿಕ್ಕೆ, ಹೊರಗಡೆ ಏನ್ ನಡೀತದೆ ಅಂತ ನೋಡ್ಲಿಕ್ಕೆ ಕಿಟಕಿ ಬಾಗಿಲಾದ್ರೂ ತೆಗಿಬೇಕು, ಇಲ್ಲದೆ ಓಪನ್ ಅಂದ್ರೆ ಬಾಗಿಲನ್ನಾದ್ರೂ ತೆಗಿಬೇಕು. ಅಂದ್ರೆ ಹೊರಗಡೆಯಲ್ಲಿ ಏನ್ ನಡೀತಾ ಇದೆ ಅಂತ ನಾನು ಈ ಕೋಣೆ ಒಳಗೆ ಕುಳಿತಾಗ ನನಗೆ ತಿಳಿಯೋದಿಲ್ಲ. ಯಾಕೆ ತಿಳಿಯೋದಿಲ್ಲ ಅಂದ್ರೆ ಸುತ್ತ ಗೋಡೆ ಇದೆ, ನಿರ್ಬಂಧ ಇದೆ. ಈಗ ಮನುಷ್ಯರಾಗಿ ನಾವು ಹುಟ್ಟಿದ್ದೇವೆ ಸರಿ, ನಮ್ಗೆಲ್ಲದೂ ತಿಳಿಯುತ್ತದೆ ಅಂತ ನಾವು ಭಾವಿಸ್ತೇವೆ. ಆದ್ರೆ ಈ ಮನುಷ್ಯ ದೇಹ ಎಂದೆನ್ನುವಂತಹ ಒಂದು ಕವಚವನ್ನು ಹಾಕೊಂಡು ಬಂದಿದ್ದೇವಲ್ಲ, ವಾಸ್ತವವಾಗಿ ನಮಗೆ ತಿಳಿಯೋದಿಲ್ಲ. ಇದೇ ನಾನು ಮೊದಲ ಕಿಟಕಿ ಬಾಗಿಲು ತೆಗಿಬೇಕು, ಇಲ್ಲದೆ ಹೆಬ್ಬಾಗಿಲು ಬಾಗಿಲು ತೆಗಿಬೇಕು. ಆಗ ಮಾತ್ರ ನನಗೆ ಹೊರಗಿನ ದೃಶ್ಯವನ್ನು ನೋಡ್ಲಿಕ್ಕೆ ಸಾಧ್ಯ, ಹೊರಗಡೆ ಏನ್ ನಡೀತಾ ಇದೆ ಅನ್ನೋದನ್ನು ತಿಳಿಲಿಕ್ಕೆ ಸಾಧ್ಯ. ಹಾಗಿದೆ. ಅಂದ್ರೆ ವಿವೇಕ ಮತ್ತು ವೈರಾಗ್ಯಗಳ ಬಾಗಿಲನ್ನು ತೆರೆಯದೆ ಜೀವನ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಎಲ್ಲಿಂದನೋ ಬಂದಿದ್ದೇವೆ, ಎಲ್ಲಿಂದ ಬಂದಿದ್ದೇವೆ ಅಂತ ಗೊತ್ತಿಲ್ಲ. ಆಮೇಲೆ ಎಲ್ಲಿಗೆ ಹೊರಟು ಹೋಗ್ತೇವೆ ಅಂತ ನಮ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸಾವಿರ ಕೋಟಿ ಜನಸಂಖ್ಯೆ ಇರಬಹುದು, ಆದರೆ ತಿಳಿದವರು ಬಹಳ ಕಡಿಮೆ. ಯಾಕಂದ್ರೆ ಆ ವಿಷಯ ನನ್ನ ಮನಸ್ಸಿಗೆ ಅರಿಕೆ ಆಗೋದಿಲ್ಲ. ಅದನ್ನ ತಿಳಿದೇ ಇದ್ದಾಗಲೂ ಕೂಡ ನಾನು ಜೀವನ ಮಾಡೋದಿಲ್ವೋ ಅಂತ ಕೇಳಬಹುದು. ಮಾಡ್ತೇವೆ, ಮಾಡೋದಿಲ್ಲ ಅಂತಲ್ಲ, ಜೀವನ ಮಾಡ್ತೇವೆ. ಆದ್ರೆ ಅದಕ್ಕೊಂದು ತಥ್ಯ ಅಥವಾ ಸತ್ಯಾರ್ಥ ಅನ್ನೋದು ಸಿಗೋದಿಲ್ಲ. ಯಾಕೆಂದ್ರೆ ನಾನಿಲ್ಲಿ ಏನನ್ನು ಭಾವಿಸಿ ಜೀವನ ಮಾಡ್ತೇನೆ ಅಂದ್ರೆ, ನಾನು ಹುಟ್ಟಿ ಬಂದಂತಹ ಪರಿಸರ ನನ್ನದು, ನಾನು ಹುಟ್ಟಿ ಬಂದಂತಹ ದೇಹ ನಾನು, ನನ್ನ ಮನಸ್ಸು, ಹೀಗೆ ಭಾವಿಸಿ ನಾನು ಜೀವನ ಮಾಡ್ತೇನೆ ಬಿಟ್ಟೆ ಅದರ ಹೊರತಾಗಿ ನನಗೇನು ತಿಳಿದುಕೊಳ್ಳೋದಿಲ್ಲ. ಶಾಸ್ತ್ರಗಳನ್ನು ಓದಿದಾಗ, ಮಹಾತ್ಮರ ಮಾತುಗಳನ್ನ ಕೇಳಿದಾಗ ನನಗೆ ಸ್ವಲ್ಪ ಅರ್ಥ ಆದಂತೆ ಅನಿಸಬಹುದು, ಆದರೆ ಅದನ್ನ ಅನುಸರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಾನು ಇಂಥ ಒಂದು ಹೆಸರಿನ ವ್ಯಕ್ತಿ, ಇಂಥ ಒಂದು ಊರಿನಲ್ಲಿ ಹುಟ್ಟಿದ್ದೇನೆ, ಇಂಥವರ ಮಗಳು ಎಂದೆನ್ನುವಂತಹ ಭಾವ ನನ್ನನ್ನ ಬಿಟ್ಟು ಹೋಗೋದಿಲ್ಲ, ಬಿಟ್ಟು ಬದುಕಲಿಕ್ಕೂ ಬರೋದಿಲ್ಲ. ಆಶ್ಚರ್ಯ ಅಂದ್ರೆ, ಯಾಕೆಂದ್ರೆ ಪ್ರಪಂಚಕ್ಕೆ ಬಂದ ಮೇಲೆ ಇಲ್ಲಿಯ ಕಟ್ಟು ಬಂಧನಗಳಿಗೆ ನಾನು ಒಳಗಾಗಿರ್ಲೇಬೇಕಾಗಿದೆ. ಆದ್ರೆ ಶಾಸ್ತ್ರಕಾರರು, ಮಹಾತ್ಮರು, ತಿಳಿದವರು ಏನ್ ಹೇಳ್ತಾರೆ ಅಂದ್ರೆ, ನೀನು ಇದರಿಂದ ಏನನ್ನು ತಿಳಿಬೇಕಾಗಿ ಬಂದಿದೀಯೋ ಅದನ್ನ ತಿಳಿಲಿಕ್ಕೆ ಸಾಧ್ಯ ಇದೆ. ಆದ್ರಿಂದಲೇ ಮನುಷ್ಯ ಜನ್ಮ ಬಂದಿದೆ ನಿನಗೆ. ಜನ್ಮಾಂತರಗಳಲ್ಲಿ ಮಾಡಿದಂತಹ ಪೂರ್ವ ಪುಣ್ಯದ ಪರಿಣಾಮದಿಂದ ನಿನಗೆ ಮನುಷ್ಯ ಜನ್ಮ ಬಂದಿದೆ. ಶಾಸ್ತ್ರಗಳು ಹೇಳುವ ಹಾಗೆ ಮನುಷ್ಯ ಜನ್ಮ ಬಂದಾಗ ಇದು ಸಾಧ್ಯ ಅಂತ ಹೇಳ್ತೇವೆ. ಯಾವುದೋ ಒಂದು ಪ್ರಾಣಿ ಜನ್ಮಕ್ಕೆ ಇದು ಸಾಧ್ಯವಿದ್ದಂತಹ ವಿಚಾರ ಅಲ್ಲ. ಯಾಕೆಂದ್ರೆ ಈಗ ನಾವು ಮೊದಲಾಗಿ ಟಾಪಿಕ್ ನಲ್ಲಿ ಹೇಳಿದಂತೆ
ವಿವೇಕ ಮತ್ತು ವೈರಾಗ್ಯ ಎಂದಿರುವಂತಹ ಭಾವ ಪ್ರಾಣಿಗಳಿಗಿಲ್ಲ. ಕೇವಲ ಇಂದ್ರಿಯಜನ್ಯವಾದಂತಹ ಭಾವಗಳು, ತಾನು ಎಂದಿರುವಂತಹ ಭಾವ, ಇಷ್ಟನ್ನು ಬಿಟ್ಟರೆ ಮನುಷ್ಯ ಜನ್ಮಕ್ಕೆ ಮಾತ್ರ ವಿಶೇಷವಾಗಿ ಕೊಡಲ್ಪಟ್ಟಂತಹ ಭಾವ ವಿವೇಕ ಮತ್ತು ವೈರಾಗ್ಯ. ವಿವೇಕ ಅಂದ್ರೆ ಏನಪ್ಪಾ ಅಂತಂದ್ರೆ ಸತ್ಯ. ಈಗ ನಾನು ಒಂದು ದೇವತಾ ಮೂರ್ತಿಯನ್ನು ನೋಡ್ತೇನೆ. ದೇವತಾ ಮೂರ್ತಿ ಯಾವುದರಿಂದ ತಯಾರಾಗಿದೆ? ಮಣ್ಣಿನಿಂದ ತಯಾರಾಗಿದೆಯೋ, ಶಿಲೆಯಿಂದ ತಯಾರಾಗಿದೆಯೋ, ಕಬ್ಬಿಣದಿಂದ ತಯಾರು ಮಾಡಿದೆಯೋ, ಅಥವಾ ಇನ್ಯಾವುದೋ ಅಲ್ಯೂಮಿನಿಯಂ ವಗೈರೆ ಯಾವ ಧಾತುವಿನಿಂದ ಸಿದ್ಧ ಆಗಿದೆ, ಅದರ ಶಕ್ತಿ ಐತಿ ಮಿತಿ ಏನು ಎನ್ನುವುದನ್ನ ತಿಳಿದಾಗ ಮಾತ್ರ ನಾನು ಪೂರ್ಣ ಸತ್ಯ ತಿಳಿದ ಹಾಗಾಯ್ತು. ಇಲ್ಲದೆ ಇದ್ರೆ ಕೇವಲ ಆ ಮೂರ್ತಿಯನ್ನು ನೋಡ್ತೇನೆ ಅಥವಾ ಬಳಸ್ತೇನೆ, ಅದರ ಸತ್ಯಾಸತ್ಯತೆ ನನಗೆ ಗೊತ್ತಾಗುತ್ತಿಲ್ಲ. ಇದನ್ನೇ ಶಂಕರಾಚಾರ್ಯರು ತಮ್ಮ ಗುರುಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಿತ್ಯಾನಿತ್ಯ ವಸ್ತು ವಿವೇಕ, ವಿವೇಕ ಚೂಡಾಮಣಿಯಲ್ಲಿ ಬಂದಿದೆ. ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಹೇಳಿದ್ದಾರೆ. ನಿತ್ಯಾನಿತ್ಯ ವಸ್ತು ವಿವೇಕ ಅಂದ್ರೆ ಯಾವುದು ಅನಿತ್ಯ ಇದೆ, ಯಾವುದು ಮಿಥ್ಯೆ ಇದೆ, ಯಾವುದು ಸತ್ಯ ಇದೆ, ಇದನ್ನ ತಿಳಿದಾಗ ಮಾತ್ರ ನನಗೆ ಲಾಭ. ಈಗ ಒಬ್ಬ ಬಂಗಾರದ ಅಂಗಡಿಗೆ ಹೋಗ್ತಾನೆ ಅಂತ ತಿಳ್ಕೊಳ್ಳೋಣ. ಬಂಗಾರವನ್ನು ಪರೀಕ್ಷೆ ಮಾಡುವ ವಿಧಾನ ಅವನಿಗೆ ಗೊತ್ತಿಲ್ಲದೆ ಇದ್ರು ಅಂಗಡಿಯವನ ಮೇಲೆ ನಂಬಿಕೆಯನ್ನು ಇಟ್ಟು ಅವನು ಬಂಗಾರ ಅಂತ ಕೊಂಡು ತರ್ತಾನೆ. ಯಾರೋ ಒಬ್ರು ಹೇಳ್ತಾರೆ ಇಲ್ಲಿ ಬಂಗಾರ ಅಲ್ಲ, ಮೋಸ ಇದೆ ಇದರಲ್ಲಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡು ಅವನಿಗೆ ದುಃಖ ಆಗ್ತದೆ. ಯಾಕಂದ್ರೆ ಆ ಬಂಗಾರಕ್ಕೆ ಏನು ಮೊತ್ತ ಕೊಡ್ಬೇಕು, ಕೊಟ್ಟು ಬಂದಿರ್ತಾನ. ಹೀಗೆ ಈಗಿಲ್ಲಿ ನಾವು ವಾಸ್ತವಿಕವಾಗಿ ಬಾಲ್ಯದಿಂದ ಹಿಡಿದು ಯೌವನ ಕಾಲ ದಾಟಿ ಮಧ್ಯಕಾಲ ಕಳೆದು ವೃದ್ಧಾಪ್ಯ ಬಂದರೂ ಕೂಡ ಇದರ ಸತ್ಯತೆ ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಹಾಗಾಗಿದೆ ನಿಜವಾಗಿ. ಯಾಕೆಂದ್ರೆ 60, 70, 80 ವರ್ಷ ಬದುಕಬಹುದಿಲ್ಲ ಅಂತಲ್ಲ. ಆದ್ರೆ ಜೀವನದ ಸತ್ಯತೆ ಏನು, ನನ್ನ ಸತ್ಯತೆ ಏನು ಎಂದೆನ್ನುವಂತಹ ವಿಚಾರದಲ್ಲಿ ನಾವು ಚಿಂತನೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ, ಪೂರ್ಣ ಪ್ರಮಾಣದಲ್ಲಿ ಲೌಕಿಕ ಬದುಕನ್ನು ಅವಲಂಬಿಸಿ ಬದುಕ್ತಾ ಇರ್ತೇವೆ. ನಾನು ನನ್ನದು ಎನ್ನುವಂತಹ ಭಾವದಲ್ಲಿ ಬದುಕ್ತಾ ಇರ್ತೇವೆ. ಹೀಗಾಗುತ್ತೆ. ಯಾವುದರಲ್ಲಿ ಸತ್ಯ ಇದೆ, ಯಾವುದರಲ್ಲಿ ಮಿಥ್ಯೆ ಇದೆ ಎನ್ನುವಂತಹ ಭಾವವೇ ನಮ್ಗೆ ಗೊತ್ತಾಗುದಿಲ್ಲ. ಈಗ ಮಗನನ್ನು ನಾನು ಅತ್ಯಂತ ಪ್ರೀತಿಸ್ತೇನೆ. ಅದೇ ಮಗ ನನಗೆ ಎಂದೋ ಒಂದು ದಿವಸ ವಿರೋಧವಾದಂತಹ ನುಡಿ, ತೀವ್ರವಾದ ವಿರೋಧವಾದ ನುಡಿಯನ್ನು ನುಡಿದಾಗ ಇವನು ನನ್ನ ಮಗನೇ ಅಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಪ್ರತಿಕೂಲ ಆದ ಕ್ಷಣದಲ್ಲಿ ನನಗೆ ಪ್ರಪಂಚದಲ್ಲಿ ದುಃಖ ಬಂತು. ನನ್ನದು ಅಂತ ನಾನು ಯಾವುದನ್ನು ತಿಳಿದಿದ್ನೋ ಅದರಲ್ಲಿ ಸತ್ಯ ಇಲ್ಲ ಎನ್ನುವಂತಹ ಭಾವ ಹೊರಬಿತ್ತಲ್ಲ. ತಂದೆ ಬೈದಾಗ ಮಗನಿಗನ್ಸುವುದು, ಗಂಡ ಬೈದಾಗ ಹೆಂಡತಿಗನ್ಸುವುದು, ಹೆಂಡತಿ ವಿರೋಧ ಮಾಡಿದಾಗ ಗಂಡನಿಗನ್ನಿಸುವುದು. ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಅನುಭವದಲ್ಲೂ ಇದೆ, ಯಾರ ಅನುಭವದಲ್ಲೂ ಇಲ್ಲ ಅಂತಿಲ್ಲ. ಪ್ರತಿಕೂಲಗಳು ಒಂದೇ ಬರ್ತದೆ. ಅಂದಾಗ ಸತ್ಯ ಇದ್ರೆ ಅದು ಬದಲಾಗಬಾರ್ದಾಗಿತ್ತಲ್ಲ. ಈಗ ನಾನು ನನ್ನದು ಎಂದೆನ್ನುವಂತಹ ಭಾವವನ್ನು ನಾವು ಏನು ಇಟ್ಟು ಬದುಕ್ತೇವೋ ಅದು ಬದಲಾಗಬಾರ್ದಾಗಿತ್ತಲ್ಲ. ಹಾಗಿಲ್ಲ ಅನ್ನೋದು ಸುಸ್ಪಷ್ಟ. ಆ ರೀತಿಯ ಅನುಭವ ಒಂದಲ್ಲ ಒಂದು ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಬರ್ತದೆ, ಬರೋದಿಲ್ಲ ಅಂತಿಲ್ಲ. ಅಂದಾಗ ಹಾಗಿದ್ರೆ ಬದುಕಿನ ಸತ್ಯ ಏನು ಎಂದಿರುವಂತಹ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಮಹಾತ್ಮರು ಏನ್ ಹೇಳ್ತಾರೆ ಅಂದ್ರೆ, ವಿವೇಕವನ್ನು ನೀನು ಉಪಯೋಗಿಸಿದಾಗ, ನಿತ್ಯಾನಿತ್ಯ ವಸ್ತು ವಿವೇಕವನ್ನು ಉಪಯೋಗಿಸಿದಾಗ ನಿನಗೆ ಈ ಸತ್ಯ ತಿಳಿದು ಬಂದು ನಿನ್ನ ಮನಸ್ಸು ಶಾಂತ ಆಗ್ತದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಪ್ರತಿಕೂಲ ಬಂದಾಗ ನಾನು ಆ ಹೊತ್ತಿನಲ್ಲಿ ವಿಶೇಷವಾಗಿ ಆ ವಿಷಯವನ್ನು ಹಚ್ಚಿಕೊಳ್ಳದೇ ಇರಬಹುದು, ಅಂಟಿಕೊಳ್ಳದೇ ಇರಬಹುದು. ಆದ್ರೆ 10 ವರ್ಷಗಳ ಕಾಲಗಟ್ಲೆ ನನ್ನನ್ನು ಆ ಸಂಗತಿ ಪೀಡಿಸಬಹುದು. ಅವತ್ತು ನನಗೆ ಹಾಗೆ ಬೈದ್ನಲ್ಲವ, ಮಗ ಹೀಗೆ ವಿರೋಧ ಮಾಡಿದ್ನಲ್ಲ, ಗಂಡ ಹೀಗೆ ವಿರೋಧ ಮಾಡಿದೆ, ಹೆಂಡತಿ ಹೀಗೆ ವಿರೋಧ, ಈ ರೀತಿಯ ಭಾವ ಚುಚ್ಚುತ್ತಾನೆ ಇರ್ತದೆ. ಅಂದಾಗ
ಸತ್ಯ ಬೇರೆ ಇದ್ದು ಸತ್ಯವನ್ನ ತಿಳಿದೆ ಇದನ್ನ ಸತ್ಯ ಅಂತ ನಾನು ತಿಳಿತೇನೆ ಅಂತ ಹೇಳ್ತಾರೆ ಅವರು. ಸತ್ಯಾಸತ್ಯತೆಯ ವಿಮರ್ಶೆ ಮಾಡಿ ಸತ್ಯವನ್ನ ತಿಳಿದು ಬದುಕಿದಾಗ ನನ್ನ ಮನಸ್ಸು ಅದಕ್ಕೆ ಸೋಲೋದಿಲ್ಲ ಅಥವಾ ಆ ವಿಷಯದಲ್ಲಿ ಗೊಂದಲಕ್ಕೊಳಗಾಗೋದಿಲ್ಲ. ಯಾಕಂದ್ರೆ ಈಗ ನಾನೊಂದು ಮಣ್ಣಿನ ಮಡಿಕೆಯನ್ನ ಉಪಯೋಗಿಸ್ತಾ ಇದ್ದೇನೆ ಅಂದ್ರೆ ಅದು ಒಂದು ದಿವಸ ಒಡೆದು ಹೋಯ್ತು ಅಂತ ಇಟ್ಕೋಣ, ದುಃಖ ಆಗುದಿಲ್ಲ. ಯಾಕಂದ್ರೆ ಮಣ್ಣಿನ ಮಡಿಕೆ ಸಹಜ ಬಿತ್ತು ಒಡೆದು, ಇಷ್ಟೇ ಭಾವ ಒಂದು ಒಳ್ತು. ಹಾಗೆ ಸತ್ಯವನ್ನ ತಿಳಿ ಅಂದ್ರೆ ಇದನ್ನ ನಾನು ಏನು ಸತ್ಯ ಅಂತ ನಾನು ತಿಳಿದೇನೋ ಇದ್ರಲ್ಲಿ ಸತ್ಯ ಇಲ್ಲ ಅಂತ ಅವರ ಮಾತು. ಹಾಗಂತ ವೈರಾಗ್ಯ ಭಾವ ಅಂತ ಒಂದಿಟ್ಟಿದ್ದಾರೆ. ವೈರಾಗ್ಯ ಭಾವ ಅಂದ್ರೆ ಏನಪ್ಪ, ಯಾವುದು ಕೂಡ ನನ್ನದಲ್ಲ. ಯಾಕಂದ್ರೆ ಇದು ಪರಮ ಸತ್ಯನೂ ಇದೆ. ಯಾಕಂದ್ರೆ ಬರುವಾಗ ಪ್ರಪಂಚಕ್ಕೆ ಬರುವಾಗ ನಾನು ಯಾವ ವಸ್ತುವನ್ನು ತಂದವನಲ್ಲ. ಹಾಗಂತ ಹೋಗುವಾಗಾದ್ರೂ ಒಯ್ಲಿಕ್ಕೆ ಆಗ್ತದ ನೋಡಿದ್ರು ಅದು ಕೂಡ ಸಾಧ್ಯ ಇಲ್ಲ. ಕೋಟಿ ಕೋಟಿ ಸಂಪಾದಿಸಬಹುದು, ಬಂಗಾರ ಕೂಡಿ ಹಾಕಬಹುದು, ಜಮೀನ್ ಮಾಡಬಹುದು, ಆಸ್ತಿ ಮಾಡಬಹುದು, ನನ್ನವರು ಇವರೆಲ್ಲ ಅಂತ ನಾನು ತಿಳಿಬಹುದು. ಜೊತೆಯಲ್ಲಿ ಹೋಗುವಾಗ ಕರ್ಕೊಂಡು ಹೋಗ್ಲಿಕ್ಕೂ ಆಗುದಿಲ್ಲ, ಬರುವಾಗ ಕರ್ಕೊಂಡು ಬರಲಿಲ್ಲ, ಅಥವಾ ಈಗ ಸಂಪಾದಿಸಿದ್ನ ಒಯ್ಲಿಕ್ಕೂ ಆಗುದಿಲ್ಲ. ಇದು ಪರಮ ಸತ್ಯ ಇದೆ. ಪರಮ ಸತ್ಯದ ಅನ್ವೇಷಣೆ ಮಾಡಿ ಪರಮ ಸತ್ಯವನ್ನ ಮನದಟ್ಟು ಮಾಡಿಕೊಂಡಾಗ ಈ ಪ್ರಪಂಚಕ್ಕಾಗಿ ನಾನು ದುಃಖ ಪಡೋದಿಲ್ಲ ಅಂತ ಹೇಳ್ತೀನಿ. ಯಾಕೆಂದ್ರೆ ಮೂಲಭೂತವಾದಂತಹ ಸಮಸ್ಯೆ ಏನಪ್ಪ ಪ್ರಪಂಚದಲ್ಲಿ ಅಂದ್ರೆ ಸುಖ ಇದೆ ಪ್ರಪಂಚದಲ್ಲಿ, ಇಲ್ಲ ಅಂತ ಯಾರೂ ಹೇಳೋದಿಲ್ಲ. ಸುಖದ ಅನುಭವ ಪ್ರತಿಯೊಬ್ಬರಿಗೂ ಬಂದಿರ್ತದೆ. ಅದ್ರ ಜೊತೆ ದುಃಖ ಯಾಕಿದೆ ಎಂಬ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕಾಗುತ್ತಿಲ್ಲ. ಯಾಕಂದ್ರೆ ನಾನು ಏನನ್ನು ಮಾಡ್ಬೇಕು ಅದನ್ನು ಮಾಡಿದಾಗ ಸುಖ ಬರೋದನ್ನ ನಾವು ಕಾಣ್ತೇವೆ. ನಾನು ಏನನ್ನು ಮಾಡ್ಬೇಕು ಅದನ್ನು ಮಾಡಿದಾಗ ಸುಖ ಬಂದೇ ಬರುತ್ತೆ, ಬರೋದಿಲ್ಲ ಅಂತಲ್ಲ. ಆದ್ರೆ ಆ ಸುಖ ಶಾಶ್ವತ ಇಲ್ಲಲ್ಲ. ನನ್ನ ಅಂತರಾಳದಲ್ಲಿ ಏನು ಭಾವ ಇದೆ, ಸುಖ ಶಾಶ್ವತವಾಗಿರ್ಬೇಕು ಎಂದಿರುವಂತಹ ಭಾವ ಇದೆ. ಯಾರು ಕೂಡ ದುಃಖ ಬರಲಿ ಪ್ರಪಂಚದಲ್ಲಿ ಅಂತ ಹೇಳುವವರಿಲ್ಲ. ನನಗಿನ್ನು 10 ದಿವಸ ತೀವ್ರವಾದಂತಹ ದುಃಖ ಬರಲಿ ಅಂತ ಯಾರು ಹೇಳೋರಿದ್ದಾರ? ಇಲ್ಲ. ದುಃಖ ಬಂದಾಗ ನಿವೃತ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಬಿಟ್ರೆ ದುಃಖ ಬರಲಿ ಅಂತ ಯಾರು ಪ್ರಯತ್ನ ಮಾಡೋರಿಲ್ಲ ಪ್ರಪಂಚದಲ್ಲಿ. ದುಃಖ ತಾನಾಗೆ ಬರ್ತದೆ. ಅರೆ ದುಃಖ ಯಾಕಿದೆ ಎಂದಿರುವ ಪ್ರಶ್ನೆಗೆ ಉತ್ತರ ಇಲ್ಲ. ನಾನು ಯಾವ್ದನ್ನ ಸತ್ಯ ಇದೆಯೋ ಆ ಸತ್ಯವನ್ನು ತಿಳಿದೆ, ಅಸತ್ಯ ಇದ್ದುದನ್ನು ಸತ್ಯತೆ ಅಂತ ನಾನು ತಿಳಿದ್ರಿಂದ ದುಃಖ ಬಂದಿದೆ ಅಂತ ಹೇಳ್ತಾರೆ. ನಾನು ಯಾವುದು ಸತ್ಯ ಇದೆಯೋ ಅದನ್ನು ತಿಳಿಯದೆ ಅಸತ್ಯ ಇದ್ದಿದ್ದನ್ನು ನಾನು ಸತ್ಯ ಅಂತ ತಿಳಿದೆ, ಆದ್ದರಿಂದ ದುಃಖ ಬಂದಿದೆ. ಇದರಲ್ಲೇನು ದೊಡ್ಡ ರಹಸ್ಯ ಇಲ್ಲ ಅಂತ ಮಹಾತ್ಮರು ಹೇಳ್ತಾರೆ. ಆದ್ರೆ ಹಾಗೆ ಹೇಳಿದ ಕ್ಷಣದಲ್ಲಿ ನನ್ನ ಮನಸ್ಸಿಗೆ ಅದು ಪಟಾಯಿಸೋದಿಲ್ಲ. ಯಾಕೆ ಪಟಾಯಿಸೋದಿಲ್ಲ ಅಂದ್ರೆ ನನ್ನೊಳಗಿರುವಂತಹ ಗುಣಗಳು, ಪರಿಷಡ್ವರ್ಗಾದಿಗಳು, ತ್ರಿಗುಣಗಳ ಸಾಲಿನಲ್ಲಿ ಬರುವಂತಹ ತಮೋಗುಣವು, ರಜೋಗುಣವು, ಇದೇ ಕಾರಣ ಅವುಗಳು ನಿನ್ನ ಮನಸ್ಸನ್ನ ಆಳುವವರಿಗೆ ನಿನಗೆ ಸತ್ಯ ತಿಳಿಯೋದಿಲ್ಲ ಅಂತ ಹೇಳ್ತಾರೆ. ಎಲ್ಲೋ ಅಲ್ಪ ಸ್ವಲ್ಪ ಅನಿಸಬಹುದು. ಯಾವುದೋ ಒಂದು ಟೈಮ್ನಲ್ಲಿ ಪ್ರತಿಕೂಲ ತೀವ್ರವಾಗಿ ಬಂದಾಗ ಅನ್ನಿಸಬಹುದು ನನ್ನ ಮನಸ್ಸಿಗೆ, ಓಹೋ ಇದ್ರಲ್ಲಿ ಸತ್ಯ ಇದೆ ಅಂತ ಕಾಣೋದಿಲ್ಲ. ಆದ್ರೆ ಮಾರನೇ ದಿವಸ ಮತ್ತೆ ಅದನ್ನ ಮರ್ತು ಬಿಡ್ತೇನೆ, ಮತ್ತೆ ಅದರ ಹಿಂದೆ ಹೋಗ್ತೇನೆ. ಇದು ಜಗತ್ತು, ಇದನ್ನೇ ಮಾಯೆ ಅಂತ ಹೇಳಿದ್ದಾರೆ. ನಿನ್ನೆ ಬಿದ್ದಂತಹ ಏಟನ್ನ ನಾನು ಇವತ್ತು ಮರೀದೇ ಇದ್ರೆ ಇವತ್ತು ಮತ್ತೆ ಏಟು ತಿನ್ನುವ ಕೆಲಸ ನನಗೆ ಇರಲಿಲ್ಲ. ಆದ್ರೆ ಹಾಗಾಗೋದಿಲ್ಲ. ಮತ್ತೆ ಆ ಹಿಂದಿನ ಮೌಢ್ಯಕ್ಕೆ ಒಳಗಾಗಿ ನಾನು ತೀವ್ರವಾದಂತಹ ದುಃಖವನ್ನು ಅನುಭವಿಸ್ತೇನೆ. ಇದಕ್ಕೆ ಮಹಾತ್ಮರು ಏನ್ ದಾರಿಯನ್ನಿಟ್ಟಿದ್ದಾರೆ ಪ್ರಥಮವಾಗಿ ಅಂದ್ರೆ ಭಗವಂತನ ಅನುಸರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ನಾನಿವತ್ತು ತಂದಂತ ಹಾಲನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಕಾಸ್ತೇನೆ, ಕಾಸಿಡುವ ಅಂತ ಕಾಸ್ತೇನೆ, ಆ ಹಾಲು ಕೆಟ್ಟು ಹೋಗಲ್ಪಡ್ತು. ಯಾಕೆ ಕೆಡಲ್ಪಡ್ತು ಅಂದ್ರೆ ಪಾತ್ರೆ ತೊಳಿಲಿಲ್ಲ, ನಾನು ಸ್ವಚ್ಛಗೊಳಿಸ್ಲಿಲ್ಲ.
ಇದನ್ನ ಅಂತಃಶುದ್ಧಿ ಅಂತ ಹೇಳ್ತಾರೆ ಅವರು. ಅಂತಃಶುದ್ಧಿಯನ್ನ ಮಾಡದೆ ನಾನು ಏನು ಸತ್ಯ ಇದೆಯೋ ಅದು ತಿಳಿಲಿಕ್ಕೆ ಹೋದ್ರು ಕೂಡ ಅದರಲ್ಲಿ ನನಗೆ ಮರೆವು ಉಂಟಾಗ್ತದೆ ಮತ್ತು ಮತ್ತೆ ನನ್ನ ಆ ಮಾಯ ಆವರಿಸ್ತದೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಇದು ಅಷ್ಟು ಸುಲಭವಾದಂತಹ ವಿಚಾರ ಅಲ್ಲ. ಯಾಕೆಂದ್ರೆ ಅನೇಕ ಜನ್ಮಾಂತರಗಳಲ್ಲಿ ನಾನು ನನ್ನದು ಎಂದೆನ್ನುವಂತಹ ಭಾವವನ್ನು ಇಟ್ಟು ಪರಿಪೂರ್ಣವಾಗಿ ಅದರಲ್ಲಿ ಏನಂತ ಆಧ್ಯಾತ್ಮ ಭಾವವನ್ನು ಹೊಂದಿ ಜೀವನವನ್ನು ಕಳ್ಕೊಂಡು ಬಂದಿದ್ದೇನೆ. ಆದ್ದರಿಂದ ಈಗ ಏಕಾಏಕಿ ನಿನ್ನಿಂದ ಬಿಡ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಬಹಳ ಪರಿಶ್ರಮನೆ ಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅವ್ರು ಹೇಳುವ ಅತ್ಯಂತ ಸರಳ ಮಾರ್ಗ ಅಂದ್ರೆ ಚಿತ್ತಶುದ್ಧಿ ಪೂರ್ಣ ಉಂಟಾದಾಗ ಸತ್ಯ ಏನಿದೆಯೋ ಅದು ಚೆನ್ನಾಗಿ ತಿಳಿಯಲ್ಪಡ್ತದೆ ಅಂತ ಹೇಳ್ತಾರೆ. ಚಿತ್ತದಲ್ಲಿ ಶುದ್ಧಿ ಇಲ್ಲದೆ ಇದ್ದಾಗ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈಗ ನಾವೇ ಒಂದು ಉದಾಹರಣೆಯನ್ನು ನೋಡಿದಾಗ, ನನ್ನ ಉಂಗುರ ಒಂದು ಕೊಳದಲ್ಲಿ ಬಿದ್ದು ಹೋಯ್ತು ಅಂತ ಇಟ್ಕೋಣ. ಬಿದ್ದಂತಹ ಉಂಗುರ ಕೊಳದಲ್ಲೇ ಇದೆ ಅಂತ ನನಗೆ ಗೊತ್ತಿದೆ, ಆದ್ರೆ ಕಣ್ಣಿಗೆ ಕಾಣೋದಿಲ್ಲ, ಹುಡುಕ್ಲಿಕ್ಕೆ ಹೋದ್ರೂ ಸಿಕ್ಕೋದಿಲ್ಲ. ಅದೇ ಕೊಳದ ನೀರು ಪರಿಪೂರ್ಣ ಶುದ್ಧ ಆದಾಗ ಫಳ್ಳಂತ ಹೊಳಿತದೆ ಉಂಗುರ. ಹಾಗೆ ಚಿತ್ತಶುದ್ಧಿ ಉಂಟಾದಾಗ ನೀನು ಇಲ್ಲಿಯವರೆಗೆ ಏನು ಅರಸ್ತಾ ಇದೆಯೋ ಪರಿಪೂರ್ಣ ಸುಖ, ಪರಿಪೂರ್ಣ ಶಾಂತಿ, ನೆಮ್ಮದಿ ಅಂತ ಏನು ಹುಡುಕ್ತಾ ಇದೆಯೋ ಅದು ಅಲ್ಲೇ ಇದೆ, ನಿನ್ನ ಅಂತರಂಗದಲ್ಲೇ ಇದೆ ಅಂತ ಅವ್ರು ಹೇಳ್ತಾರೆ. ಈಗ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪ ಕರ್ಮದ ಪರಿಣಾಮನು ಅಥವಾ ಅಜ್ಞಾನದಿಂದ ನಡೆದಂತಹ ವರ್ತನೆಯು ಆ ನೀರು ಹೊರಸಾಗ್ಲಿಕ್ಕೆ ಕಾರಣ ಆಗಿದೆ. ಅದು ಶುದ್ಧಿ ಆದಾಗ ನಿನಗೆ ಅಲ್ಲೇ ಇದೆ ಅನ್ನೋದು ತಿಳಿಯುತ್ತದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಆಧ್ಯಾತ್ಮ ಮಾರ್ಗದ ಮೂಲಕವೋ ಅಥವಾ ಇಂಥ ಮಹನೀಯರ ಭೇಟಿಯ ಮೂಲಕನೋ ಅಥವಾ ಭಗವಂತನ ಸ್ಮರಣೆ ಮೂಲಕವೋ ಏನೋ ಒಂದು ಹೊಸದನ್ನು ಪಡಿತಾನೆ ಅಂತ ಆಧ್ಯಾತ್ಮ ಹೇಳೋದಿಲ್ಲ. ಯಾವುದೋ ಒಂದು ಹೊಸ ವಸ್ತುವನ್ನ, ಚಿರಸ್ಥಾಯಿಯಾದಂತಹ ವಸ್ತುವನ್ನು ಪಡಿತಾನೆ ಅಂತ ಹೇಳೋದಿಲ್ಲ. ಅದು ನಿನ್ನ ಅಂತರಂಗದಲ್ಲಿ ಈಗಾಗಲೇ ಇದ್ದಂತಹ, ಈಗಾಗಲೇ ವಾಸವಾಗಿರುವಂತಹ ನಿನ್ನ ಮೂಲ ಸ್ವರೂಪ ಆತ್ಮ ಏನಿದ್ದಾನೋ ಅವನು ಗೋಚರಿಸ್ತಾನೆ. ಅವನು ಶಾಂತಿ ಸ್ವರೂಪನಾಗಿದ್ದಾನೆ, ಪರಮಾತ್ಮ ಸ್ವರೂಪನಾಗಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಅರೆ ಇದೆಲ್ಲ ನನಗೆ ಅರ್ಥನೇ ಆಗೋದಿಲ್ಲಲ್ಲ. ನೀವು ಹೇಳ್ತೀರಿ ಸರಿ, ಉಪನ್ಯಾಸದಲ್ಲಿ ಹೇಳ್ತೀರಿ, ಪುಸ್ತಕದಲ್ಲಿ ಬರೆದಿದ್ದೀರಿ, ಮಹಾತ್ಮರು ಅದನ್ನೇ ಹೇಳ್ತಾರೆ, ಭಗವದ್ಗೀತೆಯಲ್ಲೂ ಅದನ್ನ, ನನಗೆ ಅರ್ಥನೇ ಆಗೋದಿಲ್ಲಲ್ಲ. ನೀವು ಹೇಳಿದ್ರು ಈ ಕೇಳಿ ಇಟ್ಟಕ್ಕಿವೆ, ಕೇಳಿ ಇಟ್ಟಕ್ಕಿವೆ ಬಿಟ್ಟು ಹೋಗ್ಬಿಡುತ್ತೆ. ಯಾಕೆಂದ್ರೆ ನನ್ನೊಳಗೆ ಶುದ್ಧಿ ಇಲ್ಲ ಅಂತ ಹೇಳ್ತಾರೆ. ಆ ಶುದ್ಧಿಯನ್ನು ಉಂಟು ಮಾಡಿಕೊಳ್ಳಿಕ್ಕಾಗಿ ಸಾಧನೆ ಇದೆ. ನಿಜವಾಗಂದ್ರೆ ಸಾಧನೆ ಬೇಕಾದದ್ದು ಇಲ್ಲದೆ ಇದ್ದದ್ದನ್ನ ಹೊಸದಾಗಿ ತಂದು ಪಡೆಯೋದಕ್ಕಾಗಲ್ಲ, ಇದ್ದದ್ದನ್ನ ಕಂಡುಕೊಳ್ಳೋದಕ್ಕಾಗಿ ಅಂತ ಅವ್ರು ಹೇಳ್ತಾರೆ. ಹಾಗೆ ಮಾಡಿದಾಗ ನನ್ನೊಳಗಿರುವಂತಹ ಮೋಹವು ಅಥವಾ ಷಡ್ವರ್ಗಾದಿಗಳು ಅಥವಾ ತ್ರಿಗುಣಗಳ ಸಾಲಿನಲ್ಲಿ ಬರುವಂತಹ ತಮೋಗುಣ ರಜೋಗುಣಗಳು ದೂರವಾಗಿ ನನ್ನೊಳಗೆ ಆ ಏನು ಸತ್ಯ ಸಂಗತಿ ಪ್ರಕಾಶಿಸಲ್ಪಡುತ್ತದೆ ಅಂತ ಹೇಳ್ತಾರೆ. ಹೀಗೆ ಮಾಡಿದಾಗ ಏನಾಗ್ತದೆ ಅಂದ್ರೆ ಸತ್ಯ ತಿಳಿದಾಗ ಅವನಿಗೆ ಏನು ದುಃಖ ಆಗೋದಿಲ್ಲ. ಈಗ ನಾವು ಮಕ್ಕಳಾಟಿಗೆ ಇಲ್ಲೇ ನಾನು ವಯಸ್ಸಾದವನು ಒಬ್ನು ಹೋಗಿ ಕುಳಿತಿದ್ದೇನೆ ಅಂತ ಇಟ್ಕೊಳ್ಳೋಣ. ಅವ್ರು ಆಟ ಆಡುವಾಗ ಇಂಥದಕ್ಕೆ ಪಲ್ಯ, ಇಂಥದಕ್ಕೆ ರೊಟ್ಟಿ ಅಥವಾ ಇಂಥದಕ್ಕೆ ಪಾಯಸ ಅಂತ ಹೇಳ್ಬಹುದು, ಬೇರೆ ಬೇರೆ ಪಾತ್ರೆಯಲ್ಲೇ ಇಟ್ಟಿರಬಹುದು. ಅದು ಚೆಲ್ಲಿ ಹೋದಾಗ ಅವ್ರು ದುಃಖ ಮಾಡ್ತಾರೆ, ಯಾಕಂದ್ರೆ ಪಾಯಸ ಚೆಲ್ಲಿ ಹೋಯ್ತು, ಪಲ್ಯ ಚೆಲ್ಲಿ ಹೋಯ್ತು. ಹಾಗಂತ ಅಲ್ಲಿ ನೋಡ್ಲಿಕ್ಕೆ ಕುಳಿತಂತಹ ವೃದ್ಧ ಒಬ್ಬನಿಗೆ ಅದ್ರಲ್ಲಿ ಸತ್ಯ ಕಾಣೋದಿಲ್ಲ. ಯಾಕಂದ್ರೆ ಅದು ಪಾಯಸನೂ ಅಲ್ಲ ಅಥವಾ ಪಲ್ಯನೂ ಅಲ್ಲ. ಈ ಭಾವ ಅವನ ಮನಸ್ಸಿಗೆ ಗೊತ್ತಿರ್ತದೆ. ಮಕ್ಕಳು ಅಜ್ಞಾನದಿಂದ ಒಳಗುತ್ತಾರೆ. ಹಾಗೆ ಪ್ರಪಂಚದಲ್ಲಿ ನಾನು ಇಲ್ಲಿಯವರೆಗೆ ಬಂದು ಇಲ್ಲಿಯವರೆಗೆ ನನ್ನದು ಅಂತ ನಾನು ಏನ್ ತಿಳಿದಿದ್ದೇನೋ ಇದು ಯಾವುದೂ ನನ್ನದಲ್ಲ ಎಂದೆನ್ನುವ ಒಂದು ದೃಢ ಭಾವ ನನ್ನೊಳಗೆ ಬರೋದೇ ಇಲ್ಲ. ಆಶ್ಚರ್ಯ ಅಂದ್ರೆ ಪ್ರತಿನಿತ್ಯದ ವ್ಯವಹಾರದಲ್ಲಿ ನಾವು ಕಾಣ್ತೇವೆ, ನನ್ನದು ಅಂತ ನಾನು ಮಾಡ್ತೇನೆ. ಹಾಗೆ ಮಾಡಬಾರ್ದು ಅಂತಲೂ ಹೇಳಿಲ್ಲ. ಆಶ್ಚರ್ಯ ಅಂದ್ರೆ ನನ್ನದು ಅಂತ ತಿಳಿಬೇಡ, ನೀನು ನನ್ನದು ಅಂತಲೇ ತಿಳಿದು ಮಾಡು.
ಹೀಗೆ ಹೇಳ್ತಾರೆ, ಗೊಂದಲ ಇದೆ. ಯಾಕೆಂದ್ರೆ ಹಾಗ ಅಂದಾಕ್ಷಣದಲ್ಲಿ ನನ್ನಲ್ಲಿ ವ್ಯರ್ಥ ವೈರಾಗ್ಯ ಬಂದು ಅಂದ್ರೆ ನಿಷ್ಕ್ರಿಯತೆ ಮಟ್ಟಕ್ಕೆ ಹೋಗ್ಬಿಡಬಹುದು. ಹಾಗಿಲ್ಲ. ಎಲ್ಲಿವರೆಗೆ ನಾನು ಈ ಪ್ರಪಂಚದಲ್ಲಿ ಇರ್ತೇನೋ ಅಲ್ಲಿವರೆಗೆ ಎಲ್ಲವೂ ಅಗತ್ಯನೇ ಇದೆ. ಹಾಗಂತ ನನ್ನ ಸಂತಿಗೆ ಬರೋದಿಲ್ಲ, ನಿಜ. ಆದ್ರೂ ಕೂಡ ನನಗೆ ಅಗತ್ಯ ಇದ್ದೇ ದೇವರು ಇಟ್ಟಿದ್ದಾನೆ. ಹಾಗಂತ ನಾನು ಏನ್ ತಿಳಿತೇನೆ, ನನ್ನದು ಅಂತ ನಾನು ತಿಳಿದುಕೊಳ್ತೇನೆ. ಭಗವಂತ ಕೊಟ್ಟಿದ್ದಾನೆ ಇನ್ನೊಬ್ಬರು ವಸ್ತು. ಈಗ ಯಾರೋ ಒಬ್ರು ನನ್ನ ಬಳಿಯಲ್ಲಿ ಒಂದು ಬಂಗಾರದ ವಸ್ತುವನ್ನು ಕೊಟ್ಟು ಹೋದಾಗ ನನ್ನ ವಸ್ತುವಿಗಿಂತ ನಾನು ಹೆಚ್ಚಿನ ಕಾಳಜಿಯಿಂದ ಅದನ್ನು ರಕ್ಷಣೆ ಮಾಡ್ತೇನೆ. ಯಾಕಂದ್ರೆ ನಾಳೆ ಕೇಳಿದ್ರೆ ಅವ್ರಿಗೆ ಕೊಡ್ಬೇಕಲ್ಲ, ಈ ಭಾವದಲ್ಲಿ. ಹಾಗೆ ಅಂದ್ರೆ ಈಗ ಬರುವಾಗ ತರಲಿಲ್ಲ, ಹೋಗುವಾಗ ಒಯ್ಲಿಕ್ಕೆ ಆಗೋದಿಲ್ಲ, ಸಾಮಾನ್ಯ ಸಂಗತಿ, ಎಲ್ಲರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂತಿಲ್ಲ. ಆದ್ರೆ ಒಳಗಡೆ ಇಲ್ಲಿ ಪಟಾಯಿಸಿ ಇರೋದಿಲ್ಲ. ಆ ಕ್ಷಣದಲ್ಲಿ ಬಿಡಬೇಕು ಅಂದಾಗ ಬರ್ತದೆ. ಪ್ರತಿಯೊಬ್ಬರು ಮನಸ್ಸನ್ನು ನಿರೀಕ್ಷಣೆ ಮಾಡ್ಬೋದು. ಈ ಕ್ಷಣದಲ್ಲಿ ಇದು ಬಿಡಬೇಕು ಅಂದ್ರೆ ಬಿಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನನ್ನದು ಅಂದಿರುವಂತಹ ಭಾವ ಆಂತರ್ಯದಲ್ಲಿ ಒಳ ಹೋಗಿಟ್ಟಿರುತ್ತೆ, ಬಿಡ್ಲಿಕ್ಕೆ ಆಗೋದಿಲ್ಲ. ಅದಾಗ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಚಿತ್ತಶುದ್ಧಿ ಬೇಕು. ಚಿತ್ತಶುದ್ಧಿ ಇಲ್ಲದೆ ಆ ಭಾವವನ್ನು ತಳೀಲಿಕ್ಕೆ ಆಗುತ್ತಿಲ್ಲ. ಚಿತ್ತಶುದ್ಧಿಯನ್ನು ಮಾಡ್ಲಿಕ್ಕಾಗಿ ಅನೇಕ ಬಗೆಯ ಸಾಧನೆಗಳನ್ನ ಹೇಳಿದ್ದಾರೆ. ಪ್ರಪಂಚದಲ್ಲಿ ಇಲ್ಲದೇ ಇದ್ರೆ ಹೊಸದಾಗಿ ಪಡಿಬೇಕಾದ್ದಿಲ್ಲ ಅಂದ್ಮೇಲೆ ಮತ್ತೆ ಸಾಧನೆ ಯಾಕೆ ಬೇಕು ಎಂದೆನ್ನುವ ಪ್ರಶ್ನೆಯನ್ನ ಕೇಳಬಹುದು. ಆದ್ರೆ ಹಾಗಿಲ್ಲ. ಯಾಕೆಂದ್ರೆ ಅದು ಗೊತ್ತಾಗದೆ ನಾನು ಸತ್ರೆ ಅಥವಾ ನಾನು ಮರಣ ಹೊಂದಿದ್ರೆ ಇನ್ನು ಮತ್ತೆ ಅನೇಕ ಜನ್ಮಗಳನ್ನ ಅದೇ ಕಾರಣಕ್ಕಾಗಿ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಮೊನ್ನೆ ಅವರು ಮಹತ್ವರು ಒಂದು ಉಪನ್ಯಾಸದಲ್ಲಿ ಹಾಗೆ ಹೇಳಿದ್ರು, ನಾನು ಮತ್ತೆ ಮತ್ತೆ ಪ್ರಪಂಚಕ್ಕೆ ಯಾಕೆ ಬರ್ತೇನೆ ಅಂದ್ರೆ ಮಾಡಿ ಉಳಿದಂತಹ ಕೆಲಸವನ್ನು ಮುಗಿಸ್ಲಿಕ್ಕಾಗಿ ಬರ್ತೇನೆ ಅಂತ ಹೇಳ್ತಾರೆ. ನಾನು ಅರ್ಧ ಕೆಲಸ ಮಾಡಿಟ್ಟು ಹೋದ್ರೆ ಯಾವ್ದಾದ್ರು ಅಂತ ಅದನ್ನ ಮಾಡ್ಲಿಕ್ಕೆ ಮತ್ತೆ ಅಲ್ಲಿ ಹೋಗ್ತೇನಲ್ಲ, ಹಾಗೆ ಪ್ರಪಂಚಕ್ಕೆ ಬರ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇಲ್ಲ, ನನ್ನ ಕೆಲಸ ಮುಗೀತು ಎಂದೆನ್ನುವ ಭಾವ ನನಗೆ ಎಂದೂ ಬರೋದಿಲ್ಲ. ಯಾಕಂದ್ರೆ ನನ್ನದು ಎಂದೆನ್ನುವಂತಹ ಭಾವ ನನ್ನನ್ನ ಪರಿಪೂರ್ಣವಾಗಿ ನನ್ನ ಮನಸ್ಸನ್ನ ವ್ಯಾಪಿಸಿರ್ತದೆ ಅಂತ ಅವರು ಹೇಳ್ತಾರೆ. ಇದನ್ನೇ ವ್ಯಾಮೋಹ ಅಂತ ಹೇಳಿದ್ದಾರೆ. ಮೋಹ ತಪ್ಪಲ್ಲ. ಯಾಕೆಂದ್ರೆ ಮೋಹ ಪ್ರಪಂಚದಲ್ಲಿ ಇಲ್ಲದೆ ಇದ್ರೆ ಒಬ್ರೊಬ್ಬರಲ್ಲಿ ಬಾಂಧವ್ಯನೂ ಇರೋದಿಲ್ಲ, ಒಬ್ರಿಗೊಬ್ರಿಗೆ ಆತ್ಕೊಳ್ಳೋದು ಇಲ್ಲ ಜನ. ಆದ್ರೆ ವ್ಯಾಮೋಹ ಇದೆಯಿಲ್ಲ, ವ್ಯಾಮೋಹ ನನ್ನನ್ನ ಬಂಧನದಲ್ಲಿ ಹಾಕ್ತದೆ. ಆದ್ದರಿಂದ ಇವೆಲ್ಲ ದುರ್ಗುಣಗಳನ್ನ ಬಿಡ್ಲಿಕ್ಕಾಗಿ ಸಾಧನೆ ಇದೆ. ಆ ಸಾಧನೆಯನ್ನ ಮಾಡಿದಾಗ, ಚಿತ್ತದಲ್ಲಿ ಶುದ್ಧಿ ಉಂಟಾದಾಗ ಈ ವಿವೇಕ ವೈರಾಗ್ಯಗಳು ಜನಿಸ್ತದೆ ಅಂತ ಅವರು ಹೇಳ್ತಾರೆ. ಹೀಗೆ ವಿವೇಕ ವೈರಾಗ್ಯಗಳ ಮೂಲಕ ಆ ಸತ್ಯವನ್ನ ದರ್ಶನ ಮಾಡಿದಾಗ ಜೀವನ ಅನ್ನೋದೇನಿದೆಯೋ ಅದನ್ನು ಮಾಡ್ತಾನೆ, ಬಿಡೋದಿಲ್ಲ. ಯಾಕಂದ್ರೆ ಮಾಡ್ಲೇಬೇಕು. ಈ ಶರೀರದ ವ್ಯಾಪಾರವು ಕೂಡ ಅಷ್ಟೇ ಬಲವಾಗಿದೆ. ಯಾಕಂದ್ರೆ ಇವತ್ತು ನಾನು ವೇದಾಂತ ಬೇಕಾದಷ್ಟೇ ಹೇಳಿಬಿಡಬಹುದು, ಆದ್ರೆ ಒಂದು ಹೊತ್ತು ಊಟ ಮಾಡದೆ ಇರ್ಲಿಕ್ಕೆ ಆಗೋದಿಲ್ಲ. ಹೊಟ್ಟೆ ಹಸು ಕರದೇ ಕರೀತದೆ. 10 ನಿಮಿಷ ಉಸಿರಾಡದೆ ಬದುಕಲಿಕ್ಕೆ ಆಗೋದಿಲ್ಲ. ಅಂದಾಗ ಪ್ರಪಂಚದ ನ್ಯಾಯ ಏನಿದೆಯೋ ಅದನ್ನ ನಾನು ಮಾಡ್ಲೇಬೇಕು ಅನ್ನೋ ಸಿದ್ಧಾಂತ ಆಗ್ತದೆ. ಹಾಗಿದ್ರೆ ಆಧ್ಯಾತ್ಮ ಯಾಕೆ ಬೇಕು ಎಂದೇನು ಪ್ರಶ್ನೆ ಬಂದೇ ಹೊರಡ್ತದೆ. ನಿಜವಾಗ ಆಂತರ್ಯದಲ್ಲಿ ವಿಚಾರ ಮಾಡಿದಾಗ ಅತ್ಯಂತ ಒಂದು ಶಾಂತಿ, ಸಮಾಧಾನ ಇವುಗಳ ಅಗತ್ಯತೆ ನಮ್ಮ ಜೀವನದಲ್ಲಿ ಕಂಡು ಬರ್ತದೆ. ಯಾರಿಗೂ ಕೂಡ, ಒಂದು ಮಗುವಿಗೂ ಕೂಡ ಶಾಂತಿ ಸಮಾಧಾನ ಇಲ್ದಿದ್ರೆ ಮಗು ರಗಳೆ ಮಾಡ್ತದೆ. ಹಾಗೆ ನಾವು ದೊಡ್ಡವರು ಕೂಡ ನನ್ನ ಮನಸ್ಸು ರಗಳೆ ಮಾಡ್ತದೆ. ಪರಿಪೂರ್ಣವಾದಂತಹ ಶಾಂತಿ ಸಮಾಧಾನ ಇವುಗಳನ್ನೆಲ್ಲ ಬಿಟ್ಟಾಗ ಬರುವಂತಹ ಏನು ಶಾಂತಿ ಸಮಾಧಾನ ಇದೆಯೋ ಅದಕ್ಕೆ ನಾವು ಪ್ರತಿದಿನ 8 ತಾಸು 6 ತಾಸು ವಿನಿಯೋಗಿಸ್ತೇವೆ. ನಾವು ನಿದ್ದೆ ಮೂಲಕ ಎಲ್ಲದು ನನ್ನದು ಎಂದೆನ್ನುವ ವ್ಯಾಮೋಹ ಉಳ್ಳವನು ಕೂಡ ನಿದ್ದೆಗೆ ಹೋಗ್ತಾನೆ. ನಿದ್ದೆಯಲ್ಲಿ ಇದನ್ನೆಲ್ಲ ಕೊಟ್ಕೊಂಡೇ ಆ ಸುಖವನ್ನು ಅನುಭವಿಸ್ತಾನ ಕೇಳಿದ್ರೆ ಇಲ್ಲ. ಎಲ್ಲವನ್ನು ಬಿಟ್ಟು ಪರಿಪೂರ್ಣವಾಗಿ ಬಿಟ್ಟು ಆ ನಿದ್ದೆ ಸುಖದಲ್ಲಿ ಒಂದಾಗ್ತಾನೆ. ಅಂದಾಗ ಮನುಷ್ಯನ ಅಂತರಾಳದಲ್ಲಿ, ಆಂತರ್ಯದಲ್ಲಿ ಪರಿಪೂರ್ಣವಾದಂತಹ ಸುಖ, ಶಾಂತಿ, ಸಮಾಧಾನವನ್ನ
ತಾನು ಅನುಭವಿಸಬೇಕು ಎಂದೆನ್ನುವಂತಹ ಭಾವ ಇದೆ ಅನ್ನೋದು ಸುಸ್ಪಷ್ಟ ಆಗ್ತದೆ. ಅದನ್ನೇ ಎಚ್ಚರದಲ್ಲಿ ಇದ್ದು ಅನುಭವಿಸೋದಕ್ಕೆ ಜ್ಞಾನ ಅಂತ ಹೇಳ್ತಾರೆ. ತಮಸ್ಸಿನಲ್ಲಿ ಮುಳುಗಿದಾಗ ಅದು ಬರೋದು ನಿದ್ದೆ. ಈ ನಿದ್ರಾ ಕಾಲವನ್ನ ಯಾರಿಂದಲೂ ಕಡೆಗಣಿಸ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ನಿದ್ದೆ ಬರದೇ ಇದ್ರೆ ಮಾತ್ರೆ ತಗೊಂಡ್ರಾದ್ರೂ ನಾವು ನಿದ್ದೆ ಮಾಡ್ತೇವೆ. ಹಾಗಿದೆ ಸ್ಥಿತಿ. ಸಕಲ ಪ್ರಾಣಿಗಳಿಗೂ ಕೂಡ ಎಲ್ಲವನ್ನೂ ಬಿಟ್ಟಾಗ ಯಾವ ಸುಖ ಸಿಗ್ತದೋ ಅದನ್ನ ಆತ್ಮ ಸುಖ ಅಂತ ಹೇಳಿದ್ದಾರೆ, ಪರಮಾತ್ಮ ಸುಖ. ಅಂಥ ಒಂದು ಆ ಕ್ಷಣಕ್ಕಾಗಿ ಪ್ರತಿ ಮನುಷ್ಯನ ಮನಸ್ಸಿನ ಅಂತರಾಳದಲ್ಲಿ ಕರೆ ಇದ್ದೇ ಇದೆ. ಹಾಗಂತ ಲೌಕಿಕ ವ್ಯವಹಾರದಲ್ಲಿ ಮುಳುಗಿದಾಗ ತಾನು ತನ್ನದು ಎಂದಿರುವಂತಹ ಭಾವ ಪೂರ್ಣ ಪ್ರಮಾಣದಲ್ಲಿ ವ್ಯಾಪಿಸಿದಾಗ ಅದು ಮಾಡ್ಲಿಕ್ಕಾಗದೇ ಇರಬಹುದು. ಆದ್ರೆ ಮಾಡೋದ್ರ ಮೂಲಕ ಏನಾಗ್ತದೆ ಅಂದ್ರೆ ಆ ನಿಜಸ್ವಾದಂತಹ ಸತ್ಯ ಏನಿದೆಯೋ ಅದನ್ನು ತಿಳಿದು ಅದರ ಜೊತೆ ಒಂದಾಗಲ್ಪಡ್ತಾನೆ. ಹೀಗೆ ಹೇಳ್ತದೆ ವೇದಾಂತ. ಹಾಗಂತ ನಮ್ಮ ಜೀವನದಲ್ಲಿ ನನಗೆ ಆ ಭಾವ ಇದ್ದರೂ ಕೂಡ ಅದರ ಕಡೆ ಪರಿಪೂರ್ಣವಾಗಿ ನನ್ನಿಂದ ಹೋಗ್ಲಿಕ್ಕಾಗದೇ ಇದ್ದಂತೆ ತಡೆಯೋದನ್ನೇ ನಮ್ಮ ಪ್ರಾರಬ್ಧ ಅಂತ ಹೇಳ್ತಾರೆ. ಪೂರ್ವ ಜನ್ಮಾದಿಗಳಲ್ಲಿ ಮಾಡಿದಂತಹ ಏನು ಪ್ರಾರಬ್ಧ ಕರ್ಮ ಇದೆಯೋ ಅದು ತೀವ್ರ ಒತ್ತಡ ಹಾಕೋದ್ರ ಮೂಲಕ ಮತ್ತೆ ಈ ಕಡೆ ಬರುವಂತೆ ಮಾಡ್ತದೆ ಅಂತ ಹೇಳ್ತಾರೆ. ಅದನ್ನು ಮೀರ್ಲಿಕ್ಕಾಗಿ ಭಗವಂತನ ಅನುಸರಣೆ ಅಥವಾ ಜ್ಞಾನದ ಅನುಸರಣೆ ಇವುಗಳ ಮೂಲಕ ನಾನು ಆ ಏನ್ ನಿಜವಾದಂತಹ ಗತಿ ಇದೆಯೋ ಅದನ್ನ ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತೇವೆ. ಯಾಕೆಂದ್ರೆ ಸಿಕ್ಕಂತ ಅವಕಾಶ ಮನುಷ್ಯ ಜನ್ಮ ಅಲ್ಲ ಅಂತ ಯಾರು ಹೇಳಿದ್ರೆ, ನೀ ಮನುಷ್ಯ ಅಲ್ಲ ಅಂತ ಕೇಳಿದ್ರೆ ಇಲ್ಲ ನಾ ಮನುಷ್ಯನೇ ಇದ್ದೇನೆ ಸಹಜವಾಗಿ ಹೇಳ್ತಾರೆ. ಅರೆ ಮನುಷ್ಯ ಜನ್ಮದ ಏನು ಪ್ರಾಪ್ತಿ ಇದೆಯೋ ನಿಜವಾಗಿ ಉದ್ದೇಶ ಇದೆಯೋ ಅದನ್ನ ಈಡೇರಿಸ್ಕೊಳ್ತೀಯೋ ಅಂತ ಕೇಳಿದ್ರೆ ಇಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ತೇನೆ ನಾನು. ಇದನ್ನೇ ವ್ಯಾಮೋಹ ಅಂತ ಹೇಳ್ತಾರೆ. ಇದರ ಮೂಲಕವಾಗಿ ಏನ್ ಸಾಧ್ಯ ಇದೆ ಅಂದ್ರೆ ನಾನು ಏನ ಆ ಸಚ್ಚಿದಾನಂದ ಸ್ವರೂಪ ಪರಮಾತ್ಮ ಸ್ವರೂಪ ಇದ್ದೇನೋ ಅದನ್ನು ತಿಳಿದು ಪರಿಪೂರ್ಣವಾದಂತಹ ನೆಲೆಯಲ್ಲಿ ನಿಲ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಚಿಂತನೆಯನ್ನು ಮುಗಿಸ್ತಾ ಇದ್ದೆ. ಹರಿ ಓಂ. ಇಷ್ಟು ಹೊತ್ತು ಶ್ರೀಯುತ ನರಹರಿ ಹೆಗಡೆಯವರು ವಿವೇಕ ಮತ್ತು ವೈರಾಗ್ಯಗಳಿಂದ ಸತ್ಯ ದರ್ಶನ ಎಂಬ ವಿಷಯದ ಕುರಿತಾಗಿ ತಮ್ಮ ಚಿಂತನೆಯನ್ನ ಮಂಡಿಸಿದರು. ಇನ್ನು ಕೆಲವರು ತಾವು ಮಾತಾಡ್ತೇವೆ ಅಂತ ತಿಳಿಸಿದಿರಿ. ಶ್ರೀವತ್ಸ ಅವರು ಹಾಗೂ ವಿದ್ಯಾಶಂಕರ ಶರ್ಮಾ ಅವರು ಮಾತಾಡ್ತೇನೆ ಅಂತ ಹೇಳಿದ್ದೀರಿ. ತಾವು ಮಾತಾಡ್ಬೋದು. ಯಾರು? ಶ್ರೀವತ್ಸ ಅವ್ರು ಮಾತಾಡ್ತೀರಾ ಅಥವಾ ವಿದ್ಯಾಶಂಕರ್ ಅವ್ರು ಮಾತಾಡ್ತೀರಾ? ಹರಿ ಓಂ ಗುರುಗಳೇ, ಮಾತಾಡ್ಬೋದು. ಬರ್ತಾ ಇದೆಯಲ್ಲ ಇದು ವಿಡಿಯೋ? ಬರ್ತಾ ಇದೆ. ಈ ಗುರುಭ್ಯೋ ನಮಃ. ಮೊಟ್ಟ ಮೊದಲಿಗೆ ಪರಮ ಪೂಜ್ಯ ಗುರುಗಳಿಗೆ ನನ್ನ ಪ್ರಣಾಮಗಳು. ಹಾಗೆ ನರಹರಿ ಹೆಗಡೆಯವರಿಗೂ ಮತ್ತು ಸತ್ಸಂಗಕ್ಕಾಗಿ ಸೇರಿರುವ ಉಳಿದ ಸಜ್ಜನರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಷಯ ವಿವೇಕ ವೈರಾಗ್ಯಗಳಿಂದ ಸತ್ಯ ದರ್ಶನ. ಇಲ್ಲಿ 3 ಶಬ್ದ ಕಾಣ್ತಾ ಇದೆ ನನಗೆ: ವಿವೇಕ, ವೈರಾಗ್ಯ ಮತ್ತು ಸತ್ಯ ದರ್ಶನ. ಈಗೊಂದು 2 ತಿಂಗಳ ಹಿಂದೆ ಒಂದು ಅನುಭವ ಆಯ್ತು. ಅಂದ್ರೆ ನಮ್ಮ ಸ್ನೇಹಿತ ಒಬ್ಬ ಹೀಗೆ ಕರೆ ಮಾಡಿದಾಗ ಹೇಳ್ದ, ನಮ್ಮ ಆಫೀಸ್ನಲ್ಲಿ ಒಬ್ಬರು ದೊಡ್ಡ ಹುದ್ದೆಯಲ್ಲಿದ್ರು. ಅವರು ತುಂಬಾ ಎಲ್ಲರಿಗೂ ತುಂಬಾ ಅಂದ್ರೆ ಸ್ವಲ್ಪ ಆರೋಗ್ಯನ್ಸ್ ಇತ್ತು ಸ್ವಲ್ಪ ಅವರಿಗೆ, ಹಾಗೂ ಎಲ್ಲ ರೀತಿಯಿಂದಲೂ ಸಕ್ಸಸ್ಫುಲ್ ಆಗಿದ್ರು, ಬಹಳ ಯಶಸ್ವಿಯಾಗಿದ್ರು. ಅವನು ಹೇಳ್ದ, ಕಂಪನಿಯ ರಿಸ್ಟ್ರಕ್ಚರ್ ಆಗಿ ಅವ್ರನ್ನ ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅಂತ ಹೇಳುವಂತ ಪರಿಸ್ಥಿತಿ ಬಂತು. ಅವರು ನಮಗೆ ಯಾರಿಗೂ ಹೇಳ್ದೇನೆ ಹಾಗೆ ಅಂದ್ರೆ ಎಲ್ಲ ಅವ್ರಿಗೆ ಬೇಕಾದಂತಹ ಒಂದು ಪ್ರೊಸೀಜರ್ ಮುಗಿಸಿ ಹೋದು ಅಂತ. ಅಂದ್ರೆ
ಒಂದು ಅಧಿಕಾರ ಸ್ಥಾನ ಅಂತಸ್ತಲ್ಲಿ ಇದ್ದವರು ಇವತ್ತಿತ್ತು ನಾಳೆ ಇಲ್ಲ. ಇದಕ್ಕಿಂತ ಒಂದು ಅಂದ್ರೆ ನನ್ಗೆ ಅವಾಗ ಅನ್ಸಿದ್ದು ಎಷ್ಟು ಬದಲಾಗ್ತಾ ಇದೆ ಇದು ಈ ನಮಗ್ ಕಾಣ್ತಾ ಇರೋ ನಾವು ಜಗತ್ತು ಅಂತ ಹೇಳ್ತೇವಲ್ಲ, ಅದು ನಿನ್ನೆ ಇದ್ದಿದ್ದು ಇವತ್ತಿಲ್ಲ, ಇವತ್ತಿದ್ದು ನಾಳೆ ಇಲ್ಲ. ಪ್ರತಿ ಕ್ಷಣವೂ ತನ್ನ ಬಣ್ಣವನ್ನ ಬದಲಾಗ್ತಾ ಇದೆ. ಹಾಗಾಗಿ ಇದು ನಿಜವಾಗ್ಲೂ ಸತ್ಯವೇ, ಅಥವಾ ಸತ್ಯ ಅಂತಂದ್ರೆ ಏನು? ಯಾವಾಗ್ಲೂ ಒಂದೇ ತರ ಇರಬೇಕು. ಇದು ಯಾಕೆ ಬದಲಾಗ್ತಾ ಇದೆ, ನಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅನ್ನೋ ತಿಳ್ಕೊಳ್ಳೋದನ್ನೇ ವಿವೇಕ ಅಂತ ತಿಳಿದವರು ಮತ್ತು ವೇದಾಂತ ಹೇಳೋದು. ವಿವೇಕ ಅಂತ ಹೇಳಿದ್ರೆ ಬಿಡಿಸುವಂತ ಅರ್ಥ. ಅಂದ್ರೆ ವಿವಿಚ್ಯತೆ ಅನೇನ ಇತಿ ವಿವೇಕ ಅಂದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ವಿವೇಕವನ್ನ ಮಾಡುವುದನ್ನ ಬಿಡಿಸುವುದನ್ನ ವಿವೇಕ ಅಂತ ಹೇಳ್ತಾರೆ. ನಮ್ಮ ಅನುಭವದಲ್ಲೇ ಇದೆ. ನಾವು ಹುಟ್ಟಿನಿಂದ ನಾವು ಬಾಲ್ಯದಿಂದ ಬಂದಿದ್ದ ನೆನಪುಗಳು ಈಗಿಲ್ಲ. ಅದನ್ನ ನಾವು ನಿಜವಾಗ್ಲೂ ಹಾಗಿದ್ವೇ ಅನ್ನೋದೇ ಒಂದು ಅನುಮಾನ. ಅಂದ್ರೆ ಅಷ್ಟರ ಮಟ್ಟಿಗೆ ಅದು ಬದಲಾಗಿದೆ. ಹಾಗೆ ಪ್ರತಿ ಕ್ಷಣದ ನಮ್ಮ ಜೀವನದ ಅನುಭವದಲ್ಲೂ ಕೂಡ ಬದಲಾಗ್ತಾರ ಸನ್ನಿವೇಶಗಳು ಕಾಣ್ತಾ ಇದೆ. ಹಾಗೆ ಯಾರೋ ಒಬ್ರು ಇವತ್ತು ನನ್ನ ಜೊತೆ ಚೆನ್ನಾಗಿದ್ದವ್ರು ನಾಳೆ ಬೇರೆ ತರ ಇರ್ತಾರೆ. ಅಥವಾ ನಾನು ಒಂದ್ ಕಡೆಗೆ ಇವತ್ತಿದ್ದೆ, ನಾಳೆ ಅಲ್ಲಿ ಇರೋದಿಲ್ಲ. ಏನೋ ನಾನು ಅನ್ಕೊಂಡಿರ್ತೇನೆ ನಾಳೆ ಈ ತರ ಒಂದ್ ಕೆಲಸ ಮಾಡ್ಬೇಕು, ಇಲ್ಲಿರ್ಬೇಕು ಅಂತ, ಅಲ್ಲಿ ಇರೋದಿಲ್ಲ. ಅರ್ಥ ಏನು? ಬದಲಾಗ್ತಾ ಇದೆ. ಸತ್ಯ ಅನ್ನೋದು ಯಾವತ್ತು ಒಂದೇ ತರ ಇರಬೇಕು ಅಲ್ವಾ? ಹಾಗಾಗಿ ಈ ಸತ್ಯ ಅನ್ನೋದು ಒಂದೇ ತರ ಇಲ್ಲ ಅಂತ ತಿಳ್ಕೊಳ್ಳೋದು ಅಂದ್ರೆ ಯಾವ್ದು ನಿತ್ಯಾನಿತ್ಯ ವಿವೇಕ. ಅವಾಗಲೇ ನರಗಡಿಯವರು ಹೇಳಿದ್ರು, ಅದನ್ನ ತಿಳ್ಕೊಳ್ಳೋದನ್ನ ವಿವೇಕ ಅಂತ ಹೇಳ್ತಾರೆ. ಆದ್ರೆ ವಿವೇಕ ಮಾಡೋದಕ್ಕೆ ನಮಗೆ ಮನಸ್ಸಿನಲ್ಲಿ ಬರೋದಿಲ್ಲ ಸೂಚನೆ. ಯಾಕೆಂದ್ರೆ ಮಾಯ ಪ್ರಬಲವಾಗಿದೆ. ಮಮ ಮಾಯಾ ದುರಿತ್ಯ ಅಂತ ಹೇಳಿದಾನಲ್ಲ ಭಗವಂತ. ಹಾಗೆ ಜನ್ಮಾಂತರಗಳ ವಾಸನೆಗಳಿಂದ ನಮಗೆ ಆ ವಿವೇಕ ಪ್ರಜ್ಞೆ ಬರೋದಿಲ್ಲ. ಅಂದ್ರೆ ನಮ್ಮ ದೇಹವೇ ನಾನು, ಇಲ್ಲಿರೋ ಪ್ರಪಂಚವೇ ನಂದು, ನನ್ನವರು ಎಲ್ಲರೂ ನನ್ನವರೇ, ನಾನು ಕೆಲಸ ಮಾಡ್ತಾ ಇರೋದೆಲ್ಲ ನನಗಾಗಿ ಅನ್ನೋ ಭಾವದಿಂದ ಬರೋದ್ರಿಂದ ಆ ವಿವೇಕ ಮಾಡುವಂತ ಬುದ್ಧಿ ಬರೋದಿಲ್ಲ. ಹಾಗಾದ್ರೆ ವಿವೇಕ ಮಾಡ್ಲಿಕ್ಕೆ ಏನು ನಮ್ಮ ಹೆಜ್ಜೆ? ವಿವೇಕ ಮಾಡ್ಲಿಕ್ಕೆ ಗುರು ಮಾರ್ಗದರ್ಶನ, ಸತ್ಸಂಗ ಶ್ರವಣ, ಮತ್ತೆ ಶಾಸ್ತ್ರಗಳ ಅಧ್ಯಯನ. ಅಂದ್ರೆ ಅಧ್ಯಯನ ಮಾಡ್ತಾ ಗುರುಗಳ ಉಪದೇಶ ಜೊತೆಗೆ ಅಧ್ಯಯನ ಮತ್ತು ಮತ್ತೆ ಮತ್ತೆ ಓದುವುದು ಹಾಗೂ ಆ ಚರ್ಚೆಯನ್ನು ಮಾಡೋದು. ಇದರಿಂದ ವಿವೇಕವನ್ನು ಮಾಡುವಂತ ಜಾಗೃತಿ ನಮ್ಮಲ್ಲಿ ಬರುತ್ತೆ. ವಿವೇಕ ಅಂದ್ರೆ ನನ್ನ ಪ್ರಕಾರ ಜಾಗೃತಿ ಅಂತಲೇ, ಅಂದ್ರೆ ಎಚ್ಚರಗೊಳ್ಳುವುದು ಅಂತ. ಅಂದ್ರೆ ನಾವ್ ಹೀಗೊಂದು ಕೆಲಸ ಮಾಡ್ಬೇಕಾದ್ರೆ ಹೀಗ್ ಮಾಡ್ಬೇಕು, ಹೀಗ್ ಮಾಡಬಾರ್ದು, ಇದನ್ನ ಹೀಗ್ ಮಾಡಿದ್ರೆ ಹೀಗಾಗುತ್ತೆ ಅನ್ನೋದು ಅದ್ರ ವಿವೇಕ. ಆ ವಿವೇಕ ಪ್ರವೃತ್ತಿ ಬರಬೇಕು ಅಂದ್ರೆ ನಮ್ಮಲ್ಲಿ ಮನಸ್ಸು ಶುದ್ಧಿ ಆಗ್ಬೇಕು, ಚಿತ್ತ ಶುದ್ಧಿ ಆಗ್ಬೇಕು. ಚಿತ್ತಶುದ್ಧಿಗೆ ಮತ್ತೆ ಭಗವಂತನ ಕೃಪೆ, ಗುರು ಕೃಪೆ ಎರಡೂ ಬೇಕು. ಹಾಗಾಗಿ ಇದು ವಿವೇಕ. ವಿವೇಕದಿಂದ ವೈರಾಗ್ಯ. ವೈರಾಗ್ಯ ಅಂತ ಹೇಳಿದ್ರೆ ರಾಗದ್ವೇಷಗಳಿರು. ವಿವೇಕ ಬಂದ ತಕ್ಷಣ ನನ್ನ ಪ್ರಕಾರ ವೈರಾಗ್ಯದ ಕಡೆ ಮನಸ್ಸು ಹೋಗ್ತದೆ. ಅಂದ್ರೆ ಈ ಬದಲಾಗುತ್ತಿರುವ ಪ್ರಪಂಚ ನಿಜವಾಗ್ಲೂ ಹೌದಾ, ಇದು ನಿಜಾನ, ಇದನ್ನ ಜೊತೆಗೆ ನಾ ಎಷ್ಟು ಬಹಳ ತಾದಾತ್ಮ್ಯವನ್ನು ಇಟ್ಕೊಂಡಿದ್ದೀನಿ ನಾನು ನಂದು ಅಂತ. ಹಾಗಾಗಿ ನನ್ಗೆ ಅದ್ರ ಬಗ್ಗೆ ನಿಧಾನಕ್ಕೆ ವೈರಾಗ್ಯ ಬರ್ಲಿಕ್ಕೆ ಶುರುವಾಗ್ತದೆ. ನನಗೆ ಇದು ಯಾವ್ದು ಇಂಟ್ರೆಸ್ಟ್ ಇಲ್ಲಪ್ಪ, ಇದು ಬಿಟ್ಟು ಇನ್ನೇನೊಂದು ಇರ್ಬೋದಲ್ಲ, ಇದು ಯಾಕೆ ಇದೆಲ್ಲ ಬದಲಾಗದಿರೋದು ಏನಿದೆ ಹಂಗಾದ್ರೆ ಅನ್ನೋದು ಒಂದು ಚಿಂತನೆ ನಮ್ಮಲ್ಲಿ ಶುರುವಾಗ್ತದೆ. ಹಾಗಾದಾಗ ಲೌಕಿಕ ಜಗತ್ತಿನ ಎಲ್ಲ ಆಕರ್ಷಣೆಗಳಿಂದ ನಾವು ವಿಮುಖರಾಗ್ತಾ ಬರ್ತೇವೆ. ಅಂದ್ರೆ ಕರ್ತವ್ಯವನ್ನು ಮಾಡೋದಿಲ್ಲ ಅಂತಲ್ಲ, ಕರ್ತವ್ಯ ಮಾಡ್ತೇವೆ. ಅದ ಕರ್ತವ್ಯದಲ್ಲಿ ನನ್ನದು ಅನ್ನೋ ಭಾವ ಇರೋದಿಲ್ಲ, ನಿಷ್ಕಾಮ ಭಾವ ಇರುತ್ತದೆ. ಇವತ್ತೊಂದು ಕೆಲಸ ಮಾಡ್ತೇವೆ, ಅದು ಭಗವತ್ ಅರ್ಪಣೆ, ಭಗವಂತನಿಗಾಗಿ ಮಾಡ್ತಾ ಇರೋದು ಅನ್ನೋದು. ಹಾಗೆ ಮಾಡ್ತಾ ಇದ್ದಾಗ ಆ ವೈರಾಗ್ಯದ ಭಾವ ಜಾಗೃತ ಆಗ್ತಾ ಹೋಗ್ತದೆ. ಈಗ ಯಾಕೆ ವೈರಾಗ್ಯ ಬರ್ತದೆ ಇನ್ನೊಂದು ಅಂದ್ರೆ, ಈ ವಿವೇಕ ಮಾಡಿದಾಗ ನಾವು ಏನೇ ಕೆಲಸ ಮಾಡ್ಲಿ ಅದರಲ್ಲಿ ಒಂದು ಭಯದ ಛಾಯೆ ಕಾಣ್ತದೆ ನಮ್ಗೆ. ಹೇಗೆ ಭರ್ತೃಹರಿ ಹೇಳ್ತಾನಲ್ಲ, ಭೋಗೆ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತೇ ನೃಪಾಲದ್ ಭಯಂ, ಮಾನೇ ದೈನ್ಯ ಬಲಂ, ಭಲೇ ರಿಪು ಭಯಂ, ರೂಪೇ ಜರಾಯ ಭಯಂ, ಶಾಸ್ತ್ರೇ ವಾದಿ ಭಯಂ, ಗುಣೇ ಖಲ ಭಯಂ, ಕಾಯೇ ಕೃತಾಂತ ಭಯಂ, ಸರ್ವವಸ್ತು ಭಯಾನ್ಯುಕ್ತಂ, ಭುವಿನೃಣಾಂ ವೈರಾಗ್ಯ ಮಯಮಾಂ ಭಯಂ. ಅಂದ್ರೆ ಭೋಗದಲ್ಲಿ ಸುಖ ಇದ್ದ ರೋಗ ಬರುತ್ತೆ ಅಂತ ಭಯ, ಒಳ್ಳೆ ಕುಲದಲ್ಲಿ ಇದ್ದೇನೆಂದ್ರೆ ಅವಮಾನ ಆಗೋ ಭಯ, ಏನೋ ಒಂದು ಕುಲಚ್ಯುತಿ ಆಗುತ್ತೆ ಅಂತ ಭಯ, ಹಣಗಳಿದ್ದಾಗ ಟ್ಯಾಕ್ಸ್ ಅದು ಇದು ಬರುತ್ತೆ ಅಥವಾ ಆ ಕಳ್ಳರು ತಗೊಂಡು ಹೋಗ್ತಾರೆ ಅನ್ನೋ ಭಯ, ಮಾನದಲ್ಲಿ ದೈನ್ಯ ಅಂದ್ರೆ ಯಾರಿಗೂ ಬೇಡ ಹಾಗಾಗ್ಬಿಡುತ್ತೋ ಅನ್ನೋ ಭಯ, ಹಾಗೆ ಬಲವಂತನಿಗೆ ತಾನು ಯಾವಾದರೂ ವೈರಿಯಿಂದ ಸೋತು ಬಿಡ್ತೀನಿ ಅನ್ನೋ ಭಯ, ರೂಪ ಇದ್ದವನಿಗೆ ನನಗೆ ವಯಸ್ಸಾಗತ್ತೆ ಅನ್ನೋ ಭಯ, ಶಾಸ್ತ್ರ ತಿಳ್ಕೊಂಡವನಿಗೆ ವಾದದಲ್ಲಿ ಸೋಲ್ತೀನೋ ಅನ್ನೋ ಭಯ, ಗುಣದವನಿಗೆ ಒಂದು ದುಷ್ಟ ಗುಣದಿಂದ ಭಯ, ಮತ್ತೆ ದೇಹ ಬಿದ್ದೋಗತ್ತೆ ಭಯ, ಅದು ಮರಣ ಬರ್ತೇನೆ ಭಯ. ಹೀಗೆ ಪ್ರತಿಯೊಂದು ವಸ್ತು ಭಯವೇ. ಆದ್ರೆ ವೈರಾಗ್ಯದಲ್ಲಿ ಯಾವ ಭಯವೂ ಇಲ್ಲ. ವೈರಾಗ್ಯ ಅಂದ್ರೆ ಏನು? ಎಲ್ಲವನ್ನು ಬಿಟ್ಟು ಸನ್ಯಾಸ ಮಾಡುವಂತ ಅರ್ಥ ಅಲ್ಲ. ಆ ಇರುವ ವಿಷಯ ವಸ್ತುಗಳಿಂದ ಸುಖ ನನಗೆ ಬರ್ತಾ ಇಲ್ಲ, ಅದ್ರ ಜೊತೆಗೆ ನನ್ನ ಆ ಪರಿಯ ನಂಟು ಬೇಡ, ಅದು ಬಿಟ್ಟು ಇನ್ನೊಂದೇನಿದೆ ಅಂತ ಹೇಳಿದಾಗ ಈ ವಿವೇಕ ವೈರಾಗ್ಯ ಸತ್ಯ ದರ್ಶನ. ಸತ್ಯ ದರ್ಶನ ಅಂದ್ರೆ ಏನು? ಹಾಗಾದ್ರೆ ಸತ್ಯ ಏನು? ನಿಜವಾದ ಸತ್ಯ. ಹಾಗಾದ್ರೆ ವೇದಾಂತ ಶಾಸ್ತ್ರ ಹೇಳುತ್ತೆ
ನಿತ್ಯವಾದ ಹಾಗೂ ಯಾವುದೇ ಆ, ಅಸಂಗನಾದ ಆತ್ಮ ವಸ್ತು ನೀನಾಗಿದ್ದೀಯ. ಅಂದ್ರೆ ನಮ್ಮ ಸ್ವಸ್ವರೂಪವೇ ಆನಂದಮಯ. ಅಂದ್ರೆ ನಾವು ಬಾಲ್ಯದಲ್ಲಿ ಹುಟ್ಟಿದಾಗ ಹೇಗೆ ಒಂದು ಮುಗ್ಧತೆಯಿಂದ ಇದ್ದು ಯಾವಾಗಲೂ ಒಂದು ಖುಷಿಯಲ್ಲಿ ಇರ್ತೇವೆ, ಆ ಸ್ವರೂಪ ಆನಂದ. ಅಂದ್ರೆ ನಮ್ಗೆ ಆನಂದಕ್ಕಾಗಿ ನಾವು ಏನನ್ನೂ ನೋಡೋದಿಲ್ಲ, ಏನನ್ನೂ ಬಯಸೋದಿಲ್ಲ. ಅದನ್ನೇ ಸತ್ಯ ಅಂತ ಹೇಳ್ತೇವೆ ವೇದಾಂತಗಳು. ಆ ಸತ್ಯ ದರ್ಶನ ಯಾವಾಗ ಆಗತ್ತೆ ಅಂದಾಗ ಈ ಅನಿತ್ಯ ವಸ್ತುಗಳನ್ನ ತಿಳ್ಕೊಂಡಾಗ ಹಾಗೂ ಅನಿತ್ಯ ವಸ್ತುಗಳಿಗೆ ನಮ್ಗೆ ವೈರಾಗ್ಯ ಬಂದಾಗ, ಅದರಿಂದ ನಮಗೆ ಸತ್ಯ ದರ್ಶನ ಆಗುತ್ತೆ. ಇದಕ್ಕೆ ಕೃಷ್ಣ ಒಂದು ಹೇಳ್ತಾನೆ 6ನೇ ಅಧ್ಯಾಯದಲ್ಲಿ. ಅದು, ಅರ್ಜುನ ಹೇಳಿದಾಗ ಮನಸ್ಸನ್ನ ಹಿಡಿಯೋದು ಗಾಳಿಯನ್ನು ಹಿಡಿದಷ್ಟೇ ಕಷ್ಟಪ್ಪ ಅಂದಾಗ, ಹೌದು ಅಂತಾನೆ. ಸಂಶಯೋ ಮಹಾಬಾಹು ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನು ತೋ ಕೌಂತೆಯ ವೈರಾಗ್ಯೇನ ಚ ಗರಯೇತೆ. ಅಂದ್ರೆ ಅಭ್ಯಾಸದಿಂದ ವೈರಾಗ್ಯ ಅಂತ ಹೇಳ್ತಾನೆ. ವೈರಾಗ್ಯ ಅಂತ ಕೃಷ್ಣ ಇಲ್ಲಿ ಹೇಳ್ಬೇಕಾದ್ರೆ ಅರ್ಜುನಿಗೆ ಅವನು ಏನು ಸನ್ಯಾಸ ಯೋಗವನ್ನು ಹೇಳಿಲ್ಲ, ಅಂದ್ರೆ ಸನ್ಯಾಸ ಮಾಡುವಂತ. ಅಭ್ಯಾಸದಿಂದ ವೈರಾಗ್ಯ ಬರುತ್ತೆ ಅಂದ್ರೆ ಅಭ್ಯಾಸದಿಂದ ನಿತ್ಯಾನಿತ್ಯ ವಸ್ತುಗಳ ವಿವೇಕ ಬರುತ್ತದೆ. ಅದರಿಂದ ನಿನಗೆ ಈ ನಾನು ನನ್ನವರು, ಅವನಿಗೆ ಅರ್ಜುನಿಗೇನು, ನಾನು ನನ್ನವರನ್ನೇ ಕೊಲ್ತೇನೆ, ಈ ಯುದ್ಧದಲ್ಲಿ ನನ್ನವರೇ ಇದ್ದಾರೆ ಅನ್ನೋ ಒಂದು ಭಾವ ಇತ್ತಲ್ಲ, ಅದು ಹೋಗ್ತದೆ. ಹಾಗಾಗಿ ಅಭ್ಯಾಸ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ. ಅಭ್ಯಾಸ ಅಂದ್ರೆ ಮತ್ತೆ ಮತ್ತೆ ಮಾಡೋದು ಅಂತ. ಯಾಕೆಂದ್ರೆ ಧರ್ಮರು ಈ ಒಂದೇ ನಿಮಿಷ. ಅಭ್ಯಾಸೇನ ತೋ ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ ಅನ್ನೋ ಶ್ಲೋಕದಲ್ಲಿ ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಮನಸ್ಸನ್ನ ಹಿಡಿಲಿಕ್ಕಾಗತ್ತೆ ಅಂತ ಅರ್ಥವೇ ಹೊರತು ಅಭ್ಯಾಸದಿಂದ ವೈರಾಗ್ಯ ಬರುತ್ತೆ ಅಂತ ಅರ್ಥ ಅಲ್ಲ ಆ ಶ್ಲೋಕದಲ್ಲಿ. ಸರಿ ಗುರುಗಳೇ. ಸೊ ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಮನಸ್ಸಿನ ನಿಗ್ರಹ ಮಾಡಬಹುದು ಅಂತ. ಸೊ ಆ ಅರ್ಥದಲ್ಲಿ ಅವನು ಹೇಳಿದ್ದಾನೆ. ಹಾಗಾದಾಗ ಅಭ್ಯಾಸ ಮತ್ತು ವೈರಾಗ್ಯ ಹೀಗೆ ಮಾಡಿದಾಗ ಮನಸ್ಸಿನ ನಿಗ್ರಹ ಯಾಕಾಗತ್ತೆ ಅಂದ್ರೆ, ಮನಸ್ಸು ಹೊರಗಡೆದ ವಿಷಯ ವಸ್ತುಗಳಿಂದ ರಾಗ ದ್ವೇಷಗಳು ಶಿಥಿಲವಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ನಮಗೆ ಆ ಒಂದು ಮನಸ್ಸಿನ ಮೇಲೆ ನಿಗ್ರಹ ಬರೋದ್ರಿಂದಲೇ ಈ ವಿವೇಕ ಮತ್ತು ವೈರಾಗ್ಯಗಳು ಬರೋದು. ಹಾಗಾದಾಗ ನಮ್ಮ ಎಲ್ಲ ಅನಿತ್ಯ ವಸ್ತುಗಳು ಅಥವಾ ಅನಿತ್ಯವಾದಂತಹ ಒಂದು ಜಗತ್ತಿನ ಮೇಲಿನ ಒಂದು ಪ್ರೀತಿ ಮತ್ತು ಮೋಹ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾದಾಗ ಆತ್ಮವಸ್ತುವಿನ ಒಂದು ಅರಿವು ಅಂದ್ರೆ ಏನು? ಆತ್ಮವಸ್ತು ಅಂತ ಹೇಳಿದ್ರೆ ನಮ್ಮ ಆಲ್ರೆಡಿ ಸ್ವರೂಪನೇ ಆಗಿರೋದು. ಅಂದ್ರೆ ಅದು ಯಾವುದೇ ಅನುಭವಕ್ಕೆ ಬರುವಂಥದ್ದು. ಅಂದ್ರೆ ಯಾರೋ ಹೇಳೋದಲ್ಲ, ಹೀಗೆ ಆತ್ಮವಸ್ತು ಹೀಗಿದೆ ಹೀಗೆ ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಅನುಭವಕ್ಕೆ ಬರಬೇಕು ಅಂತ ಹೇಳಿದಾಗ ಹೀಗೆ ಚಿತ್ತಶುದ್ಧಿಯನ್ನು ಮಾಡ್ತಾ ಅವನ ಅನುಭವದಲ್ಲಿ ಬರುತ್ತೆ ಅನ್ನೋದನ್ನ ಹಿರಿಯರು ಮತ್ತು ಶಾಸ್ತ್ರಕಾರರು ಹೇಳಿದ್ದಾರೆ. ಹಾಗಾಗಿ ಇನ್ನೊಂದು ಹೇಳ್ತಾನೆ ಕೃಷ್ಣ, ಅಂದ್ರೆ ನೀನು ದೇಹನೂ ಅಷ್ಟೇ, ಹುಟ್ಟುವಾಗ ಮುಂಚೆ ಅದು ಇರ್ಲಿಲ್ಲ, ಮಧ್ಯದಲ್ಲಿ ಮಾತ್ರ ಕಾಣುತ್ತೆ, ಆಮೇಲೆ ಮತ್ತೆ ಇರೋದಿಲ್ಲ. ಇದ್ರ ಬಗ್ಗೆ ನೀ ಏನ್ ಶೋಕ ಪಡ್ತೀಯಾ ಅಂತ ಇದನ್ನು ಅದನ್ನೇ ಹೇಳ್ತಾನೆ. ಅಂದ್ರೆ ಬದಲಾಗ್ತಾನೆ ಇದೆ ಇದು. ಈ ಮೊದ್ಲು ಇದು ಗೊತ್ತಿಲ್ಲ ಏನಾಯ್ತು ಅಂತ, ಮಧ್ಯ ಸ್ವಲ್ಪ ಹೊತ್ತು ಕಾಣುತ್ತೆ, ಆಮೇಲೆ ಇರೋದಿಲ್ಲ. ಹೀಗೆ ಈ ಎಲ್ಲವೂ ಅಸತ್ಯ ಅನ್ನೋದೊಂದು ಒಂದು ಮೇನ್ ಪಾಯಿಂಟ್ ಅವನು ಹೇಳ್ತಾನೆ. ಆ ಅಸತ್ಯ ಆಗಿರೋದ್ರಿಂದಲೇ ಸತ್ಯವಾದ್ದು ಯಾವತ್ತೂ ಬದಲಾವದಿರೋ ಆತ್ಮವಸ್ತು. ಹೇಗೆ ಅದನ್ನ ಜಾಗೃತ, ಸ್ವಪ್ನ, ಸುಷುಪ್ತಿ ಮೂರು ಇದರಿಂದ ವ್ಯವಸ್ಥೆಯಿಂದ ಹೇಳ್ತಾರೆ. ಆಗ ನಮಗೆ ಸುಷುಪ್ತಿಯಲ್ಲಿ ನಮಗೆ ಏನು ಒಂದು ಸುಖದ ಭಾವ ನಮಗೆ ಅದು ಅನುಭವ ಬರುತ್ತೆ. ಅದೇ ಅಂದ್ರೆ ಆ ಎಲ್ಲವನ್ನು 3 ಭಾವಗಳು ಸಾಕ್ಷಿ ರೂಪದಿಂದ ನೋಡ್ತಾ ಇರುವನೇ ಆತ್ಮ ಚೈತನ್ಯ ಅಂತ ಹಿರಿಯರು ಶಾಸ್ತ್ರಕಾರರು ಹೇಳ್ತಾರೆ. ಅದನ್ನ ಆ ಅರಿವೇ ಸತ್ಯ ದರ್ಶನ ಅನ್ನೋದು ಎಲ್ಲರೂ ಹೇಳುವಂತ ವೇದಾಂತಗಳು ಹೇಳುವಂತ ವಿಷಯ. ಹಾಗಾಗಿ ನಾವು ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಚಿತ್ತಶುದ್ಧಿಗಾಗಿ ಮೊದಲು ಭಗವಂತನ ಮೊರೆ ಹೋಗೋದು, ಹಾಗೆ ಗುರುಶಾಸ್ತ್ರ ಉಪದೇಶ ಹಾಗೂ ಶಾಸ್ತ್ರಗಳ ಅಧ್ಯಯನ ಹಾಗೂ ಸತ್ಸಂಗ ಶ್ರವಣ ಮಾಡ್ತಾ ನಮ್ಮ ಚಿತ್ತವನ್ನು ಶುದ್ಧಿ ಮಾಡಿಕೊಂಡು ಆ ವಿವೇಕ ಜಾಗೃತಿ ಆದ್ಮೇಲೆ ಆ ಅನಿತ್ಯ ವಸ್ತುಗಳ ವೈರಾಗ್ಯ ಬಂದು ಅಲ್ಲಿಂದ ಮುಂದೆ ನಾವು ನಿತ್ಯ ಸ್ವರೂಪರಾಗಿದ್ದೇವೆ, ಆನಂದ ಸ್ವರೂಪರಾಗಿದ್ದೇವೆ ಎಂಬ ಅರಿವಿನ ಕಡೆ, ಅಸತ್ಯದ ಕಡೆ ಹೋಗ್ತೇವೆ. ಹಾಗಾಗಿ ವಿವೇಕ ವೈರಾಗ್ಯ ಆದ ತಕ್ಷಣ ಸತ್ಯ ದರ್ಶನದ ಕಡೆ ಮುಖ ಹೊರಡುತ್ತೆ ಅನ್ನೋದು ನನಗನ್ಸುತ್ತೆ. ಅಂದ್ರೆ ಅವು ಎರಡೂ ಗುಣಗಳು ಇರೋದ್ರಿಂದ ನಾವು ನಿಜವಾದ ಸತ್ಯ ಏನು ಅನ್ನೋದನ್ನ ಅನ್ವೇಷಣೆ ಮಾಡ್ಲಿಕ್ಕೆ ಹೋಗ್ತೀವಿ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಈ ವಿವೇಕ ಚೂಡಾಮಣಿ ಅಂತ ಶ್ರೀ ಶಂಕರ ಹೇಳ್ತಾರೆ. ವಿವೇಕ ಚೂಡಾಮಣಿಯ ಹೆಸರೇ ಆಗಿದೆ, ವಿವೇಕ ಚೂಡಾಮಣಿ. ವಿವೇಕ ಮಾಡುವುದು ಎಷ್ಟು ಮುಖ್ಯ ಅನ್ನೋದನ್ನ ಅವರು ಚೂಡಾಮಣಿ ಅತ್ಯಂತ ಶ್ರೇಷ್ಠವಾದ್ದು, ತಲೆಯಲ್ಲಿ ಧರಿಸುವಂತಹದ್ದು ಅಂದ್ರೆ ಅಷ್ಟೊಂದು ಶ್ರೇಷ್ಠವಾದ್ದು ಅಂತ ಅನ್ನೋದ್ರ ರೀತಿಯಲ್ಲಿ ಅವರು ಹೆಸರು ಕೊಟ್ಟಿದ್ದಾರೆ. ಹಾಗಾಗಿ ವಿವೇಕ ಅನ್ನೋದು ಎಲ್ಲದಕ್ಕೂ ಮೂಲ. ಅದಕ್ಕೆ ಚಿತ್ತಶುದ್ಧಿಯ ಒಂದು ಪ್ರಯತ್ನ, ಅದರಿಂದ ವೈರಾಗ್ಯ ಮತ್ತು ಸತ್ಯ ದರ್ಶನ, ಹೀಗೆ ಒಂದಕ್ಕೊಂದು ಕೊಂಡಿ ಅಂತ ಇರುತ್ತೆ. ಹಾಗಾಗಿ ಈ ಪ್ರಯತ್ನದಲ್ಲಿ ನಾವೆಲ್ಲರೂ ಮತ್ತೆ ಮತ್ತೆ ಗುರು ಉಪದೇಶ ಮತ್ತು ಶಾಸ್ತ್ರಗಳ ಅಧ್ಯಯನ ಮತ್ತು ಸತ್ಸಂಗ ಶ್ರವಣದಿಂದ ಮಾಡ್ತಾ ಆ ಸತ್ಯ ದರ್ಶನ ಕಡೆ ಹೋಗ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ರೂಪಿಯೋ. ಹರಿ ಓಂ. ವಿದ್ಯಾಶಂಕರ ಶರ್ಮರು
ಅಂಕಣಕಾರರು ಪ್ರತಿ ಬಾರಿಯೂ ಕೂಡ ಒಂದಿಷ್ಟು ಒಳ್ಳೆಯ ಚಿಂತನೆಯನ್ನ ಹಂಚಿಕೊಳ್ತಾರೆ. ಈ ಬಾರಿಯೂ ಕೂಡ ಉತ್ತಮವಾಗಿ ತಮ್ಮ ಪ್ರಶ್ನೆಯನ್ನು ಹಂಚಿಕೊಂಡಿದ್ದಾರೆ, ತಮ್ಮ ಚಿಂತನೆಯನ್ನು ಹಂಚಿಕೊಂಡಿದ್ದಾರೆ. ಈಗ ಶ್ರೀವತ್ಸ ಅನ್ನುವರು ಮಾತಾಡ್ತೇನೆ ಅಂತ ಹೇಳಿದ್ರು, ಮಾತಾಡ್ಬೋದು. ಶ್ರೀವತ್ಸ ಅವರಿದ್ರೆ. ಗುರುಗಳೇ, ನಾನು ಹಾಗೇನು ಮೆಸೇಜ್ ಮಾಡಿರ್ಲಿಲ್ಲ, ನೀವು ಕೇವಲ ಶ್ರವಣ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ದೆ. ಬೇರೆ ಯಾರೋ ಶ್ರೀವತ್ಸ ಮಾಡಿದಾರೋ ಏನೋ ಗೊತ್ತಿಲ್ಲ. ನಮಸ್ಕಾರ ಗುರುಗಳೇ. ನಾ ಮೆಸೇಜ್ ಓ, ನೀವು ಮಾಡಿದ್ ಸೂರಜ್ ಮಾಡಿದ್ದ? ಸರಿ ಸರಿ, ಆಯ್ತು, ಮಾತಾಡಿ. ನೀವಿಬ್ರು ಒಂದೇ ಅಲ್ವಾ, ಏನ್ ತೊಂದ್ರೆ ಇಲ್ಲ. ಹೌದು ಹೌದು ಸ್ವರೂಪದಲ್ಲಿ ಎಲ್ಲ ಒಂದು ನಾವೆಲ್ಲ ಹಾಗೆ. ಶ್ರೀ ಗುರುಗಳಿಗೆ ಸೊ ಇವತ್ತು ಸತ್ಯದರ್ಶನ, ವಿವೇಕ ವೈರಾಗ್ಯಗಳಿಂದ ಸತ್ಯದರ್ಶನ ಅನ್ನೋ ವಿಷಯ. ಸೊ ಸತ್ಯದರ್ಶನ ಅಂತ ತಗೊಂಡಾಗ ಸತ್ಯ ಅಂದ್ರೆ ಏನು? ಇಲ್ಲಿ ನಾವು ಹೇಳುತ್ತಿರುವಂತಹ ಸತ್ಯ ಜ್ಞಾನ ಸ್ವರೂಪವಾದಂತಹ ಸತ್ಯ. ಈ ಜ್ಞಾನವು ಗುರುಕಾರುಣ್ಯದಿಂದ ಬರುವಂತಹ ಜ್ಞಾನ. ಏನಿದು ಈ ಸತ್ಯ ಜ್ಞಾನ ಅಂದ್ರೆ ಉಪನಿಷತ್ತಲ್ಲಿ ಹೇಳುವಂತೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ತತ್ ತ್ವಮಸಿ ಅಂತ. ಅಂದ್ರೆ ಸೌಮ್ಯ ಅಂದ್ರೆ ಇದು ಗುರುಕಾರುಣ್ಯ, ಗುರುಗಳು ಕರುಣೆ ತೋರಿಸಿ ಶ್ರೀಧರರು ಹೇಗೆ ತಮ ಅಂತ ಹೇಳ್ತಾರೋ ಅದೇ ರೀತಿ ತಮ, ಆ ಸದ್ವಸ್ತು ಯಾವುದಿದೆಯೋ, ಇರುವಿಕೆ ಮಾತ್ರವಾದಂಥದ್ದು ಯಾವುದಿದೆಯೋ, ಅದು ಎಲ್ಲದರಿಂದ ಆಚೆ ಇರುವಂಥದ್ದಿದೆಯೋ ಅದು ನೀನೇ ಆಗಿದ್ದೀಯಾ ಅಂತ ತಿಳಿಸಿಕೊಡುವಂತಹ ಆ ಜ್ಞಾನ ಯಾವುದಿದೆಯೋ ಅದೇ ಈ ಸತ್ಯ. ಎಲ್ಲದರಲ್ಲೂ ಭಾಷ್ಯಕಾರರು ಈ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅನ್ನೋ ಕಡೆ ಬರೀತಾರೆ ಸದ್ಶಬ್ದ ಬುದ್ಧಿ ವಿಷಯ ಅಂತ. ಅಂದ್ರೆ ನಾವು ಎಲ್ಲದರಲ್ಲೂ ಇದೇ 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 ಅಂತ ಏನು ಹೇಳ್ತೀವೋ ಆ ಎಲ್ಲದರಲ್ಲೂ ಇರುವಿಕೆ ಯಾವುದಿದೆಯೋ ಅದು ಒಂದೇ ಆಗಿದೆಯೋ. ನಾವು ಫೋನು, ಪುಸ್ತಕ, ಕಂಪ್ಯೂಟರು, ಟೇಬಲು ಈ ರೀತಿ ಏನೇನು ಹೇಳ್ತೀವೋ ಬೇರೆ ಬೇರೆ ನಾಮರೂಪಗಳಿಂದ ಇದೇ ಇದೆ ಅಂತ ಹೇಳ್ತಾ ಇದೀವೋ, ಆದರೆ ಎಲ್ಲದರಲ್ಲೂ ಯಾವ ಇರುವಿಕೆ ಒಂದೇ ಇದೆಯೋ ಆ ಸತ್ ಅನ್ನೋ ಸತ್ವಸ್ತು ಯಾವುದಿದೆಯೋ ಅದು ನಾನು ನಾನು ಅಂತ ನಾವು ಎಲ್ಲ ಅವಸ್ಥೆಗಳಲ್ಲೂ ಮತ್ತೆ ಎಲ್ಲ ಬಾಲ್ಯ, ಯೌವನ, ಜರ, ಈ ಎಲ್ಲ ಇದರಲ್ಲೂ ಹೇಳ್ತೀವೋ ಮತ್ತೆ ಎಲ್ಲರೂ ಹೇಳ್ತಾರೋ, ಎಲ್ಲ ಆಶ್ರಮಗಳಲ್ಲೂ ಎಲ್ಲ ವ್ಯವಸ್ಥೆಗಳಲ್ಲೂ ನಾನು ನಾನು ಅನ್ನೋ ಸ್ಫುರಣೆ ಯಾವುದಿದೆಯೋ, ಆ ಇದು ಮತ್ತು ನಾನು ಎರಡೂ ಒಂದೇ ವಸ್ತು ಯಾವುದಿದೆಯೋ ಅದು ಅದೇ ಸತ್ಯ ಅಂತ. ಆ ಸತ್ಯದರ್ಶನ ಆಗೋದೇ ಮೋಕ್ಷ ಅಂತ ಹೇಳುವಂಥದ್ದು. ಆ ಮೋಕ್ಷ ಅಂದ್ರೆ ಏನದು? ಅದು ಒಂದೇ ಆಗಿರೋದ್ರಿಂದ ಇನ್ನೊಂದು ಇಲ್ಲದಿರುವುದರಿಂದ ಅಭಯವಾದಂತಹ ಸ್ಥಿತಿ, ಅದು ಶಾಂತಿ ಸಮೃದ್ಧ ಅಮೃತವಾದಂತಹ ಸ್ಥಿತಿ, ಅದೇ ಆನಂದವಾದಂತಹ ಸ್ಥಿತಿ. ಹಾಗಿದ್ರೆ ಈಗ ತೋರ್ತಾ ಇರುವಂಥದ್ದೇನು? ಅದಕ್ಕೆ ಶ್ರೀಧರರು ಹೇಳ್ತಾರೆ ನಾನಾ ರೂಪಾಂತ ವಿಶ್ವಂ ಜನನ ಮೃತಿಯುತಂ ಭೇದವೈವಿಧ್ಯ ರೂಪಂ ರಾಗದ್ವೇಷಾಂಕಿತಂ ಯದ್ ಕುಟಿಲತೆಯ ಕಾಮಕ್ರೋಧ ಪ್ರಮತ್ತಂ ಪುಂಸ್ತ್ರೀರತ್ಯಾದಿ ಮುಗ್ಧಂ ಧನಕನಕನಕಲಹಾಂ ನಿತ್ಯ ದುರ್ನೀತಿಯುಕ್ತಂ ಅಂತ. ಅಂದ್ರೆ ನಾನಾ ರೂಪಗಳಿಂದ ಕೂಡಿರುವಂಥದ್ದು, ಜನನ ಮರಣಗಳಿಂದ ಕೂಡಿರುವಂಥದ್ದು, ಭೇದ ವೈವಿಧ್ಯಗಳಿಂದ ಕೂಡಿರುವಂಥದ್ದು, ಮತ್ತು ರಾಗದ್ವೇಷಗಳಿಂದ, ಕಾಮಕ್ರೋಧಗಳಿಂದ ಮತ್ತು ಧನಕನಕ ಕಲಹಗಳಿಂದ, ನಿತ್ಯ ದುರ್ನೀತಿಗಳಿಂದ ಕೂಡಿರುವಂಥದ್ದು. ಆದರೆ ಇಷ್ಟೆಲ್ಲ ನಕಾರಾತ್ಮಕವಾಗಿ ತೋರ್ತಾ ಇರುವಂಥದ್ದು ಜಗತ್ತು ನಮಗೀಗ. ಆದರೆ ಅವ್ರು ಕೊನೆಗೆ ಹೇಳುವಂಥದ್ದು ನೋಜಾತಂ ಯತ್ರ ಕಿಂಚಿತ್ ವಿಮಲ ಸುಖಗನಂ ದತ್ತರೂಪಂ ತದಸ್ಮಿ ಅಂತ. ಅಂದ್ರೆ ಈ ಅಷ್ಟು ನಕಾರಾತ್ಮಕವಾಗಿ ಕಾಣುವಂಥದ್ದು ಯಾವುದರಲ್ಲಿ ಎಂದಿಗೂ ಯಾವ ಸಮಯದಲ್ಲೂ ಹುಟ್ಟೇ ಇಲ್ಲವೋ ಅಂತಹ ದತ್ತರೂಪನಾದ ನಾನು ಆಗಿದ್ದೇನೆ ಅಂತ ಕೊನೆಗೆ ಹೇಳ್ಬಿಡ್ತಾರೆ ಅವರು. ಅಂದ್ರೆ ಈ ರೀತಿಯಾಗಿ ತೋರುತ್ತಿರುವ ಜಗತ್ತಿನಲ್ಲಿ ವೈವಿಧ್ಯತೆ ಮತ್ತು ರಾಗದ್ವೇಷಗಳು, ಸುಖ ದುಃಖಗಳು ಕಾಣುತ್ತಿದ್ದರೂ ಅದು ಯಾವುದು ನಿಜವಾಗಿಯೂ ಇದೆಯೋ ಅದನ್ನ ನಾವು ಡಿಸರ್ನ್ ಮಾಡೋದು ಅಂತ ಹೇಳ್ತಾರಲ್ಲ, ಅದು ವಿವೇಕವಾಗುತ್ತದೆ. ಆದ್ರೆ ಯಾತಕ್ಕೆ ಇದು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಶ್ರೀಧರ ಹೇಳೋದು ಯತ್ರಾಧ್ಯಸ್ತಮಿದಂ ತನುತ್ರಯ ಜಗಜ್ಜೀವೇಶ ಮಾಯಾಧಿಕಂ. ಅಂದ್ರೆ ತಪ್ಪು ತಿಳುವಳಿಕೆಯಾಗಿ ಇದನ್ನೇ ಶಂಕರರು ಅಧ್ಯಾಸ ಅಂದ್ರೆ ಅದು ಬಹಳ ಗಾಢವಾದಂಥದ್ದು, ಅಂದ್ರೆ ಅದು ತುಂಬಾ ಮುಖ್ಯವಾದಂಥದ್ದು. ಯಾಕಂದ್ರೆ ಇದಷ್ಟು ತಪ್ಪು ತಿಳುವಳಿಕೆಯ ಆಧಾರದ ಮೇಲೆ ಇರುವಂಥದ್ದು. ಯತ್ರಾಧ್ಯಸ್ತಮಿದಂ ತನುತ್ರಯ ಜಗಜ್ಜೀವೇಶ ಮಾಯಾಧಿಕಂ. ಈ ದೇಹ, ಮನಸ್ಸು, ಬುದ್ಧಿಗಳು ಮುಂತಾದವು, ಜೀವ, ಈಶಾ, ಭೇದ, ಮಾಯಾ ಎಲ್ಲವನ್ನೂ ಏನು ಹೇಳ್ತಾ ಇದ್ರು, ಆ ಸದ್ವಸ್ತು ಯಾವುದಿದೆಯೋ ಅದರಲ್ಲಿ ಅಧ್ಯಸ್ಥವಾಗಿರುವುದು ಅಂತ
ಹೇಳ್ತಾ ಇರುವಂಥದ್ದು. ಅದರಿಂದ ಈ ರೀತಿಯಾಗಿ ವಿವೇಕ ಯಾವುದು ಇದೆ ಯಾವುದು ಇಲ್ಲ ಅನ್ನೋ ಯಾವುದು ನಿಜವಾದ ಇರುವಿಕೆ ಯಾವುದು ಇಲ್ಲ ಅನ್ನೋದನ್ನ ಮಾಡುವಂಥದ್ದು ವಿವೇಕವಾಗಿದೆ. ಇದಕ್ಕೆ ನಮಗೆ ಕೆಲವೊಂದಷ್ಟು ಯುಕ್ತಿ ಮತ್ತು ಭಕ್ತಿಯ ಸಪೋರ್ಟ್ ಬೇಕಾಗಿದೆ. ಯುಕ್ತಿ ಅಂದ್ರೆ ಈಗ ಶಾಸ್ತ್ರೋಕ್ತವಾದಂತಹ ಯುಕ್ತಿ. ಇದರಲ್ಲೂ ಶ್ರೀಧರರು ಹೇಳ್ತಾರೆ, ಸಾಕಷ್ಟು ಬೇರೆ ಕಡೆನೂ ಬಂದಿದೆ. ಹೇಗೆ ಯುಕ್ತಿ ಮಾಡುವಂಥದ್ದಂದ್ರೆ, ಅಸ್ಥಿಭಾತಿ ಪ್ರಿಯಂ ರೂಪಂ ನಾಮ ಚೇತ್ಯಂಶ ಪಂಚಕಂ ಆದ್ಯಂ ತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತತದ್ವಯಂ. ಅಂದ್ರೆ ಈಗ ಮೊದಲೇ ಹೇಳಿದ ಹಾಗೆ ಎಲ್ಲವೂ ಅಸ್ಥಿಭಾತಿ ಪ್ರಿಯಂ ಅಂದ್ರೆ ಇದೆ, ತೋರುತ್ತಿದೆ ಮತ್ತು ಪ್ರಿಯವಾಗಿದೆ ಅಂತ. ಈ ರೀತಿಯಾಗಿ ಜಗತ್ತು ನಮಗೆ ಬೇರೆ ಬೇರೆ ನಾಮರೂಪಗಳಿಂದ ತೋರಲ್ಪಡ್ತಾ ಇರುವಂಥದ್ದು. ಇವುಗಳಲ್ಲಿ ನಾಮರೂಪಗಳನ್ನ ಅಲ್ಲಗಳೆದು ಶುದ್ಧ ಇರುವಿಕೆ, ಶುದ್ಧ ತೋರುವಿಕೆ ಮತ್ತು ಪ್ರಿಯಮೋದ ಪ್ರಮೋದ ಪುಚ್ಛವಾಗಿರುವಂತಹ ಬ್ರಹ್ಮವೇ ಆಗಿದೆ ಅನ್ನೋ ರೀತಿ ತಿಳ್ಕೊಳ್ಬೇಕಾಗಿರೋದಕ್ಕೆ ಅಸ್ಥಿಭಾತಿ ಪ್ರಿಯಂ ಅಂದ್ರೆ ನಾವು ಏನೇನು ಕಾಣುತ್ತಿದ್ದೇವೋ ಅದರೆಲ್ಲ ನಾಮರೂಪಗಳನ್ನ ತೆಗೆದಾಗ ಇದೆ 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 ಮತ್ತು ನಾನು ಇವನು, ನಾನು ಇಂಥವನು, ನಾನೇ ಹಿಂಗೆ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಅಲ್ಲಗಳೆದು ನಾನು ಅನ್ನೋದು ಏನು ಇರುವ ವಸ್ತು ಇದೆಯೋ ಅದರಲ್ಲಿ ಅದಕ್ಕೆ ನಿಲ್ಲೋದಕ್ಕೆ ಬೇಕಾಗಿರುವಂಥದ್ದು ಈ ವಿವೇಕ. ಹೀಗೆ ಕೃಷ್ಣನು ಹೇಳುವಂಥದ್ದು ನಾಭಾವೋ ವಿದ್ಯತೆ ಸತಃ ಅಂದ್ರೆ ಆಸತೋ ವಿದ್ಯತೆ ಭಾವ ಅಂತ ಹೇಳ್ತಾನೆ. ಆದರೆ ಅದು ಇಲ್ಲದಿರಲು ಸಾಧ್ಯವೇ ಇಲ್ಲ. ಹಾಗಿದ್ದ ಮೇಲೆ ನಮ್ಗೆ ಈಗ ತೋರ್ತಾ ಇರೋದು ಇಲ್ಲ ಅಂತ, ನಾವು ಇಲ್ಲ ಅಂತ ಹೇಳಕ್ ಸಾಧ್ಯ ಆಗದಿರುವಂತಹ ವಸ್ತು ಯಾವ್ದು ತೋರ್ತಾ ಇಲ್ವೋ ಅದು ಅದೇ ಆಗಿರುವಂಥದ್ದು. ಆದರೆ ಈ ಮಾಯೆಯಿಂದ ಬೇರೆ ಬೇರೆ ರೂಪಗಳಲ್ಲಿ ತೋರ್ತಾ ಇರುವಂಥದ್ದು. ಹೀಗೆ ಶಾಸ್ತ್ರಯುಕ್ತಿಗಳಿಂದ ಒಂದಷ್ಟು ವಿವೇಕ ಮಾಡೋದಕ್ಕೆ ಹೀಗೆ ಸಾಕಷ್ಟು ಬೇರೆ ಬೇರೆ ಯುಕ್ತಿಗಳು ಇವೆ ಶಾಸ್ತ್ರಗಳಲ್ಲಿ. ಆದರೆ ಕೆಲವೊಮ್ಮೆ ನಾವು ಜಗತ್ತಿನಲ್ಲಿ ಈ ದೇಹಾತ್ಮ ಬುದ್ಧಿ ಒಳಗಾಗಿ ಸುಖ ದುಃಖಗಳಲ್ಲಿ ಮುಳುಗು ಹೋಗಿರ್ತೀವಿ. ಆಗ ಅದನ್ನ ನೆನ್ಪು ಮಾಡ್ಕೊಂಡು ವಿವೇಕ ಮಾಡ್ಕೋತೀವಿ, ಬಹುಶಃ ಇಲ್ಲದೆ ಇರಬಹುದು. ಆದ್ರೆ ಕೃಷ್ಣ ಹೇಳ್ತಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಅಂದ್ರೆ ಈ ದೇಹ ಇಂದ್ರಿಯಗಳಿಗೆ ತಾಗುವಂತಹ ಈ ಬೇರೆ ಬೇರೆ ಇವೆಯಲ್ಲ, ಅದು ಸುಖ ದುಃಖಗಳು ಕೊಡ್ತಾ ಇದೆಯಲ್ಲ, ಅದು ರಾಗದ್ವೇಷಗಳ ಒಡಮಾಡ್ತಾ ಇದೆಯಲ್ಲ, ಅವೆಲ್ಲ ಆಗಮಾಪಾಯಿನೋ ನಿತ್ಯಂ ಆಗಮಾಪಾಯಿನೋ ಅನಿತ್ಯ ತಾನ್ ಸ್ಥಿತಿಕ್ಷಸ್ವ ಭಾರತ. ಅಂದ್ರೆ ಬಂದು ಹೋಗುವಂಥದ್ದು ಯಾವುದು ತೋರ್ತಾ ಇದೆಯೋ, ಅಂದ್ರೆ ನಾವು ಜಗತ್ತಲ್ಲಿ ನೋಡುವಂಥದ್ದು ಅಷ್ಟು ಬಂದು ಹೋಗುವಂಥದ್ದೇ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಹೋಗಬಹುದು, ಬೇರೆ ಬೇರೆ ದೀರ್ಘತೆಯಿಂದ ಬಂದು ಹೋಗಬಹುದು. ಆದ್ರೆ ಎಲ್ಲ ಬಂದು ಹೋಗುವಂಥದ್ದಾದ್ರೂ ಅಷ್ಟಾದ್ರೂ ಅದನ್ನ ನಾವು ಅದ್ರ ಜೊತೆ ನಾವು ಸಂಬಂಧ ಇಟ್ಕೊಂಡಿದ್ರು ಅದನ್ನ ತಿತೀಕ್ಷೆ ಮಾಡಬೇಕಷ್ಟೆ. ಅಂದ್ರೆ ಅದಕ್ಕೆ ಸಾಕ್ಷೀಭಾವವಾಗಿ ಅದನ್ನ ತಡೆದುಕೊಂಡಿರಬೇಕು. ಇದು ಅಂದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಉಪಯುಕ್ತವಾದಂತಹ ಯುಕ್ತಿ, ಆ ಸದ್ವಸ್ತುವಲ್ಲೇ ನಿಲ್ಲುವುದಕ್ಕೆ ಸಹಾಯ ಮಾಡುವಂತಹ ಯುಕ್ತಿ. ಅದರ ಜೊತೆಗೆ ಸಂಬಂಧವನ್ನ ಮಾಡಿಕೊಳ್ಳದೆ ಆ ಮಾತ್ರ ಬಂದು ಹೋಗುತ್ತಿರುವಂತಹ ಸುಖ ದುಃಖಗಳನ್ನು ಉಂಟು ಮಾಡುತ್ತಿರುವಂತಹ ಈ ಜಗತ್ತಿನಲ್ಲಿ ಬೇರೆ ಬೇರೆ ನಾಮರೂಪಗಳಿಗೆ ನಾವು ಸಾಕ್ಷಿಯಾಗಿ ಅದನ್ನ ತಡೆದುಕೊಂಡು ದುಃಖವೇ ಹೆಚ್ಚು ಪ್ರಮಾಣದಲ್ಲಿದ್ದರೂ ತಡೆದುಕೊಳ್ಳುವಂತಹ ಯುಕ್ತಿ ಅದೊಂದೇ ಇದೆ ಅನ್ನುವಂತಹ ಯುಕ್ತಿ ಮಾಡುವಂಥದ್ದು. ಅದು ಇದಿಷ್ಟು ಹೇಳಿದರೂ ಆಗ್ಲೇ ನರಹರಿ ಗುರುಗಳು ಹೇಳಿದ ಹಾಗೆ ಇದಷ್ಟು ಸುಲಭವಂತದ್ದಲ್ಲ. ಅದಕ್ಕೆ ಅದು ಕಲಿಯುಗದಲ್ಲಿ ಅದಕ್ಕೆ ಭಗವಂತ ನಮಗೆ ಭಕ್ತಿ ಅನ್ನೋ ಇದನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಇದು ಭಕ್ತಿ ಏನು ಇದಕ್ಕೆ ಬೇರೆ ಆದದ್ದು, ಇದಕ್ಕೆ ಸ್ಪೆಷಲ್ ಆಗಿ ನಾವು ಮಾಡ್ಕೊಬೇಕು ಅಂತಲ್ಲ. ನಾವು ತಿಳಿಬೇಕಾಗಿರುವಂತಹ ವಸ್ತು, ಆ ಆತ್ಮವಸ್ತು ಯಾವ್ದಿದೆಯೋ, ಸದ್ವಸ್ತು ಯಾವ್ದಿದೆಯೋ, ಅದು ಜ್ಞಾನಾನಂದ ಸ್ವರೂಪವಾಗಿರುವಂಥದ್ದು. ಆದ್ರಿಂದ ಆ ಜ್ಞಾನ ಯಾವುದು ಆಗಬೇಕಾಗಿದೆಯೋ ಅದು ಆನಂದ ಜೊತೆಗೆ ಇರುವಂಥದ್ದು. ಆ ಜ್ಞಾನವೂ ಆನಂದವೇ. ಆದ್ರಿಂದ ಹೊಳೆನರಸೀಪುರ ಗುರುಗಳು ಹೇಳುವಂಥದ್ದು, ಈಗ ಹಾವನ್ನು ನೋಡಿದಾಗ ಭಯದ ಜೊತೆಗೆ ಆ ಹಾವಿನ ಜ್ಞಾನ ಹೇಗಾಗತ್ತೋ, ಈ ಸದ್ವಸ್ತುವಿನ ಜೊತೆಗೆ ಆ ಆನಂದವೂ ಉಂಟಾಗಿರುವಂಥದ್ದೇ, ಪ್ರೇಮಾಕಾರ ವೃತ್ತಿ ಜೊತೆಗೆ ಆಗುವಂಥದ್ದೇ ಈ ಜ್ಞಾನ. ಅದು ಬಿಟ್ಟು ಆಗುವಂಥ ಒಣ ವಿವೇಕ, ಒಣ ಯುಕ್ತಿ, ಒಣ ಜ್ಞಾನವಲ್ಲ ಅಂತ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ಭಕ್ತಿ ಜ್ಞಾನಗಳು, ಪರಾಭಕ್ತಿಯೇ ಜ್ಞಾನವು ಕೂಡ. ಆದ್ರೆ ಗೌಣಭಕ್ತಿ ಅಂತ ಇಟ್ಟುಕೊಂಡ್ರು, ಆ ಸಗುಣ ಈಶ್ವರನ ಭಕ್ತಿ ಅಂತ ಇಟ್ಟುಕೊಂಡ್ರು, ಆ ಭಕ್ತಿಯು ವಿವೇಕ ವೈರಾಗ್ಯಗಳ ಬೀಜವೇ ಆಗಿರುವಂತ. ಯಾಕಂದ್ರೆ ಮಾಯೆ ಜೊತೆ
ಮಾಯಲ್ಲಿ ಮುಳುಗಿರೋದ್ರಿಂದ ಮಾಯಕನನ್ನೇ ಹಿಡಿಬೇಕು. ಅದು ಬಿಟ್ಟು ನಾನು ಮಾಡುತ್ತೇನೆ ಅನ್ನೋ ಭ್ರಮೆ ಭ್ರಮೆ ನಾನು ಮಾಡುತ್ತೇನೆ ಅನ್ನೋದೇ ಅವಿವೇಕ. ಆ ವಿವೇಕಕ್ಕೆ ಪ್ರತಿರೋಧವಾಗಿರುವಂಥದ್ದೇ ನಾನು ಮಾಡ್ತೀನಿ ಅನ್ನೋ ಅವಿವೇಕ. ಮತ್ತೆ ಹೇಗೆ ಈ ಭಕ್ತಿಯಲ್ಲಿ ಸೂಕ್ಷ್ಮವಾಗಿ ವಿವೇಕ ವೈರಾಗ್ಯಗಳಿದೆ ಅಂದ್ರೆ, ಈ ಭಕ್ತಿಗೆ ನಮಗೆ ಆಸ್ತಿಕ್ಯ ಬುದ್ಧಿ ಬೇಕು, ಶ್ರದ್ಧೆ ಬೇಕು. ಆ ಆಸ್ತಿಕ್ಯ ಬುದ್ಧಿ ಅಂದ್ರೇನು? ಇದ್ದಾನೆ, ಭಗವಂತ ಇದ್ದಾನೆ, ಗುರು ಇದ್ದಾನೆ ಅನ್ನುವ ದೃಢವಾದಂತಹ ಬುದ್ಧಿ. ಅಲ್ಲೇ ಸತ್ವಸ್ತು ಸೂಕ್ಷ್ಮವಾಗಿ ಬಂದೇ ಬಿಡುತ್ತಲ್ಲಿ. ಒಂದ್ ರೀತಿ ನೋಡಕ್ ಹೋದ್ರೆ, ನಾನು ಮಾಡ್ತೀನಿ, ನನ್ನಿಂದ ಏನೋ ಕಡ್ದು ಹಾಕಬೇಕಾಗಿದೆ, ಏನೋ ಮಾಡಬೇಕಾಗಿದೆ ಅನ್ನೋ ಭ್ರಮೆಯನ್ನ ಅಲ್ಲಗಳಿದು ಅವನು ನಡೆಸುತ್ತಿದ್ದಾನೆ, ಅವನಿದ್ದಾನೆ. ನಮ್ಮ ಪ್ರಯತ್ನಗಳೆಲ್ಲ ಒಂದು ರೀತಿ ಕಳಚಿ ಹೋದಾಗ, ಏನೂ ಕೆಲಸ ಮಾಡದೇ ಇದ್ದಾಗ ನಾವು ಕೊನೆಗೆ ಬರೋದು ಆ ಸ್ಥಿತಿಗೆ. ಮುಂಚೆನೇ ಬಂದ್ರೆ ನಮಗೆ ಉತ್ತಮ ಅನ್ನೋದು ಉಪದೇಶ. ಹಾಗೆ ನೋಡಿದಾಗ ಅವನಿದ್ದಾನೆ ಅನ್ನೋ ಆ ಸಗುಣ ರೂಪವಾಗಿರುವಂತಹ ಒಂದು ಯೋಚನೆ ಇದೆಯಲ್ಲ, ಅದು ಸದ್ವಸ್ತು ವಿವೇಕಕ್ಕೆ ಅತಿ ಶೀಘ್ರವಾಗಿ ಕರ್ಕೊಂಡು ಹೋಗುವಂಥದ್ದೇ. ಕೊನೆಯದಾಗಿ ನಾಮರೂಪಗಳನ್ನ ತೆಗೆದುಹಾಕಕ್ಕೆ ಗುರುಗಳಿಗೆ ಎಷ್ಟೊತ್ತು ಬೇಕಾಗೋದಿಲ್ಲ ಅನ್ಸುತ್ತೆ. ಮತ್ತೆ ಅನನ್ಯ ಶರಣಾಗತಿ ಇದೆಯಲ್ಲ, ಅದು ಈ ವೈರಾಗ್ಯಕ್ಕೆ ಹತ್ತಿರವಾದಂಥದ್ದು. ಯಾಕಂದ್ರೆ ಇನ್ನೊಂದು ವಸ್ತುವಿನಿಂದ ಏನೋ ಆಗಬೇಕಾಗಿದೆ, ಇನ್ನೊಂದು ವಸ್ತುವಿನಿಂದ ನಮಗೆ ಸಂತೋಷ, ಆನಂದ ಪಡೆಯೋ ಬದಲು ಅವನೇ ನಮಗೆ ಎಲ್ಲವೂ. ಅವನ ನಾಮಸ್ಮರಣೆಯಿಂದಲೇ ಆನಂದವಾಗುವಂಥದ್ದು, ಅವನ ಸ್ಮರಣೆಯಿಂದಲೇ ಆನಂದವಾಗುವಂಥದ್ದು ಅನ್ನೋ ಭಕ್ತಿ ಇದ್ಬಿಟ್ರೆ ವೈರಾಗ್ಯ ಆಲ್ಮೋಸ್ಟ್ ಅಲ್ಲೇ ಬಂದೇ ಬಿಡ್ತು ಅನ್ನೋ ರೀತಿನೇ ಹೇಳಬಹುದು ಅನ್ಸುತ್ತೆ. ಆದ್ರಿಂದ ಈ ಭಕ್ತಿಯುಕ್ತವಾದ ಮತ್ತು ಶಾಸ್ತ್ರೋಕ್ತ ಯುಕ್ತಿಯುಕ್ತವಾದಂತಹ ವಿವೇಕ ವೈರಾಗ್ಯಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ಆ ಸತ್ಯದರ್ಶನ ತುಂಬಾ ಹತ್ತಿರವೇ ಆಗಿರಬಹುದು. ಆದರೆ ಪ್ರಾರಬ್ಧವನ್ನ ಕಳೆಯಲೇಬೇಕಾಗಿದೆ. ಅದಕ್ಕೆ ತಾನ್ ಸ್ಥಿತೀಕ್ಷಸ್ವ ಭಾರತ ಅಂತ ಭಗವಂತ ಹೇಳಿಟ್ಟಿದ್ದೇನೆ. ಆದ್ರಿಂದ ಈ ಭಕ್ತಿ ಮಾಡುತ್ತಾ ಮತ್ತೆ ನಾಮಸ್ಮರಣೆಯಿಂದ ದೀರ್ಘವಾಗಿ ಅದನ್ನ ಮಾಡೋದ್ರಿಂದ ಆಗುವ ಆನಂದ ಕ್ಷುಲ್ಲಕ ವಿಷಯ ಆನಂದಗಳಿಗೆ ಮದ್ದೂ ಆಗಿರುತ್ತದೆ. ಅದರಿಂದ ಈ ಯುಕ್ತಿ, ಶಾಸ್ತ್ರೋಕ್ತ ಯುಕ್ತಿ, ಭಕ್ತಿ ಇವುಗಳಿಂದ ವಿವೇಕ ವೈರಾಗ್ಯಗಳು ಬೆಳೆದು ಸತ್ಯದರ್ಶನದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಗುರುಗಳ ಮತ್ತು ಭಗವಂತನ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ಹೇಳಿರುವಂಥದ್ದು ದುರ್ಲಭೋ ವಿಷಯತ್ಯಾಗೋ ದುರ್ಲಭಂ ತತ್ವದರ್ಶನಂ. ವಿಷಯತ್ಯಾಗವೂ ದುರ್ಲಭ, ತತ್ವದರ್ಶನ ಅಥವಾ ಸತ್ಯದರ್ಶನವೂ ದುರ್ಲಭ. ದುರ್ಲಭ ತತ್ವದರ್ಶನಂ ದುರ್ಲಭ ಸಹಜಾವಸ್ಥಾ ಶ್ರೀಗುರೋ ಕರುಣಾಂ ವಿನಾ. ಇಷ್ಟು ಹೇಳಿ ಶ್ರೀಧರಾರ್ಪಣಮಸ್ತು ಅಂತ. ಸೂರಜ್ ಅವರು ತುಂಬಾ ವಿದ್ವತ್ಪೂರ್ಣವಾದಂತಹ ಉಪನ್ಯಾಸವನ್ನು ನೀಡಿದರು. ಈಗ ನಮ್ಮ ಸಾಗರದವರೇ ಆಗಿರತಕ್ಕಂತಹ ದೀಪಣ್ಣ ಅವರು, ಪ್ರದೀಪ್ ಕುಮಾರ್ ಅವರು ತಮ್ಮ ಚಿಂತನೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಹತ್ರ ಬಂದ್ರೆ ಒಳ್ಳೆ ಮನಸ್ಸು. ಎಲ್ಲರಿಗೂ ನಮಸ್ಕಾರ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಬ್ರಹ್ಮಾನಂದ ಭಾರತಿ ಸ್ವಾಮಿ ಪಾದಾರಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತಿನ ವಿಷಯ ವಿವೇಕ ವೈರಾಗ್ಯಗಳಿಂದ ಸತ್ಯದರ್ಶನ ಅಂತ. ನಮ್ಮ ನರಹರಿಗಳು ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನ. ಪಾತ್ರೆ ಚೆನ್ನಾಗಿ ತೊಳೆದಿದ್ರೆ ಹಾಲು ಕೆಟ್ಟ ಹೋಗುತ್ತೆ ಅಂತ. ಅದಕ್ಕೆ ಅಂತರಂಗ ಕೂಡ ಹಾಗೆ ಇದ್ದಿದ್ದು, ಅಂತಃಕರಣ ಕೂಡ ಹಾಗೆ ಇದ್ದಿದ್ದು. ಅದನ್ನು ಚೆನ್ನಾಗಿತ್ತು ಅಂದರೆ ಸತ್ಯದರ್ಶನ ಆಗ್ತದೆ ಅಂತ ಬಹಳ ಚೆನ್ನಾಗಿ ಹೇಳಿದ್ರು ನರಹರಿಗಳು. ವೇದ, ಉಪನಿಷತ್ಸು ಮತ್ತು ಭಗವದ್ಗೀತೆ ಇವು ಮೂರು ನಾವು ನಂಬ್ತೀವಿ. ಹಿಂದೂ ಧರ್ಮದ ಪ್ರಕಾರ ಅವುಗಳಲ್ಲಿ ನಂಬಿಕೆ ಇದೆ. ನಂಬಿಕೆ ಎಷ್ಟು ಮಟ್ಟಿಗೆ ಏನಂದ್ರೆ, ನಂಬೋದು ಒಂದೇ ಕೆಲಸ, ಬೇರೆ ಕೆಲಸ ಇಲ್ಲ. ಅದರ ಸತ್ಯ 100% ಇದೆ ಅನ್ನೋ ಭಾವನೆ ಅಷ್ಟೇ. ಹಾಗಿದ್ದರಿಂದ ಶಂಕರಾಚಾರ್ಯರು ಸಾಧನ ಚತುಷ್ಟಯಗಳನ್ನು ಮಾಡಿದರು. ಒಂದು ವಿವೇಕ, ವೈರಾಗ್ಯ,
ಶಮದಮಾದಿ ಷಟ್ ಸಂಪತ್ತು ಮತ್ತು ನಿಂದು ಮುಮುಕ್ಷತ್ವ ಅಂತ ಒಂದೊಂದು ಮಾರ್ಗಗಳನ್ನು ತಿಳಿಸಿದರು, ಸಾಧನ ಚತುಷ್ಟಯಗಳು ಅಂತ. ಆ ಸಾಧನ ಚತುಷ್ಟಯಗಳಲ್ಲಿ ವಿವೇಕ ಮತ್ತು ವೈರಾಗ್ಯದಿಂದ ಸತ್ಯ ದರ್ಶನ ಅಂತ ವಿಷಯ ಇವತ್ತಿನ ಕುರಿತು. ಅವರು ಶಂಕರಾಚಾರ್ಯ ಇನ್ನೊಂದು ಹೇಳಿದರು, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ ಅಂತ. ಬೇರೆ ಮಾತೇ ಇಲ್ಲ ಅಲ್ಲಿ, ಬ್ರಹ್ಮ ಒಂದೇ ಸತ್ಯ, ಅದೇ ಸತ್ಯ ದರ್ಶನ ಆಗ್ಬೇಕಾಗೋದಾದ್ರೆ, ಇಲ್ಲದ್ರೆ ಏನು ಇಲ್ಲ. ಬ್ರಹ್ಮ ಸತ್ಯ ಯಾಕೆಂದ್ರೆ ಜಗತ್ತು ಮಿಥ್ಯ ಅಂತ, ಜಗನ್ಮಿಥ್ಯಂ ಅಂತ ಹೇಳಿದ್ರು. ನಮ್ಮ ಶ್ರೀವತ್ಸರು ಕೂಡ ಜಗನ್ಮಿಥ್ಯ ಅಂದ್ರೆ ಹೇಗಿರ್ತದೆ ಅಂದ್ರೆ ಅಸ್ಥಿ ಭಾತಿ ಪ್ರಿಯ ರೂಪದಲ್ಲಿ ಇರ್ತದೆ ಅಂತ ಹೇಳಿದ್ರು. ಅಸ್ಥಿ ಅಂದ್ರೆ ಇದೆ, ಭಾತಿ ಅಂದ್ರೆ ತೋರ್ತದೆ, ಅದಿಲ್ಲ. ಈ ಉದಾಹರಣೆಗೆ ನೆರಳಿದೆ, ನೆರಳು ಸತ್ಯನ ಮನುಷ್ಯನ ಅಲ್ಲ, ಮನುಷ್ಯನಂತೆ ಇರ್ತಕ್ಕಂಥ ಮನುಷ್ಯನದೇ ಆಗಿರ್ತಕ್ಕಂಥ ಮನುಷ್ಯನ ಇದ್ರೆ ಮಾತ್ರ ಇರ್ತಕ್ಕಂಥ ನೆರಳು, ಆ ನೆರಳು ಸತ್ಯ ಅಲ್ಲ, ಅದು ಮಿಥ್ಯ ಇದ್ದಂಗೆ, ಅದು ಜಗನ್ಮಿಥ್ಯಂ ಅಂತ ಹೇಳಿದ್ದಾರೆ. ಹಂಗೆ ಅಸ್ಥಿ ಭಾತಿ ಪ್ರಿಯದಲ್ಲಿ ಇರ್ತಕ್ಕಂಥದ್ದು. ಹಂಗಾರ ಸತ್ಯ ಯಾವುದು? ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಬ್ರಹ್ಮ ಒಂದೇ ಸತ್ಯ. ಆ ಬ್ರಹ್ಮ ಯಾವುದು ಅಂದ್ರೆ ಉಪನಿಷತ್ಸು, ವೇದಗಳು ಮತ್ತು ಭಗವದ್ಗೀತೆಯಲ್ಲಿ ಆ ಬ್ರಹ್ಮ ಹೇಗಿರ್ತದೆ ಅನ್ನೋದನ್ನ ವಿವರವಾಗಿ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಆ ಬ್ರಹ್ಮ ಅಂದ್ರೆ ಅದು ನಾಶ ಆಗದೆ ಇರ್ತಕ್ಕಂಥದ್ದು ಅಂತ, ಅಂದ್ರೆ ಸಾಯದೆ ಇರ್ತಕ್ಕಂಥದ್ದು ಅಂತ, ಅಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು ಅಂತ ಅರ್ಥ. ಹಂಗ ಶಾಶ್ವತ ಇರ್ತಕ್ಕಂಥ ಬ್ರಹ್ಮನ ದರ್ಶನ ಆದ್ರೆ ಅದೇ ಸತ್ಯ ದರ್ಶನ. ಆ ಬ್ರಹ್ಮನ ಸತ್ಯ ದರ್ಶನ ಆದ್ರೆ ಹೇಗಾಗೋದು ಅಂದ್ರೆ ಆ ಸತ್ಯನ ತಿಳ್ಕೋಬೇಕು ಅಂದ್ರೆ ಸತ್ಯ ವಿವೇಕ ಮತ್ತು ವೈರಾಗ್ಯದಿಂದ ಅಂತ ಹೇಳಿದ್ರು. ವಿವೇಕ ಅಂದ್ರೇನು? ಸರಿಯಾಗಿ ಯೋಚಿಸುದು. ಏನಂತ ಯೋಚಿಸೋದು? ಯಾವ್ದು ನಿತ್ಯ, ಯಾವ್ದು ಅನಿತ್ಯ ಅಂತ ವಿಚಾರ ಮಾಡೋದು. ಯಾವ್ದು ನಿತ್ಯ? ನಿತ್ಯ ನಾನು ಮನೆ ಕಟ್ಕೋತೀನಿ, ಮನೆ ನಿತ್ಯನ? ಇಲ್ಲ, ಒಂದ್ ದಿವಸ ಹೋಗ್ಬಿಡ್ತದೆ, ನಾನೇ ಹೋಗ್ಬಿಡ್ತೀನಿ, ಹೆಂಡತಿ ಇರಲ್ಲ, ಮಕ್ಕಳಿರಲ್ಲ, ನನ್ನ ಆಸ್ತಿ ಇರಲ್ಲ, ನನ್ಗೆ ಏನೂ ಇರಲ್ಲ, ಎಲ್ಲವೂ ಒಂದ್ ದಿವಸ ನಾಶ ಹೋಗ್ತಕ್ಕಂಥ. ಆದ್ರಿಂದ ಅವು ಯಾವ ಸತ್ಯ ಅಲ್ಲ. ಈ ರೀತಿ ನಾಶ ಆಗದೆ ಇರ್ತಕ್ಕಂಥದ್ದು ಯಾವ್ದಿದೆಯೋ ಅದು ಬ್ರಹ್ಮ, ಅದು ಸತ್ಯ, ಅದು ಸಾಯೋದೇ ಇಲ್ಲ. ಚಿಂದಂತೆ ಶಸ್ತ್ರ ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚೈನಂ ಕ್ಲೀದೈಂತ್ಯಾಪೋ ನಶೋಷಯತಿ ಮಾರುತ ಅಂತ ಭಗವದ್ಗೀತಾದಲ್ಲಿ ಬಾಲಕೃಷ್ಣ ಹೇಳ್ಬಿಟ್ಟು. ಬ್ರಹ್ಮ ಅಂದ್ರೆ ಹೇಗಿರ್ತದೆ ಅಂದ್ರೆ ಹಂಗದೆ, ಯಾವ್ದು ತುಂಡ ತಿಳ್ಕೊಳ್ಳೋ ಬರಲ್ಲ, ಅದು ಸಾಯೋದೇ ಇಲ್ಲ, ಸಾಯ್ತೀನಿ ಅನ್ನೋ ಪ್ರಶ್ನೆನೇ ಬರಲ್ಲ. ಅರ್ಜುನನಿಗೆ ನಾನು ಅನ್ನೋ ಭಾವನೆ ಈ ದೇಹದ ಮೇಲೆ ಇದ್ದಿದ್ದಕ್ಕೆ, ನನ್ನ ಜನ ಸತ್ತು ಹೋಗ್ತಾರೆ ಅನ್ನೋ ಭಾವನೆ ಇದ್ದಿದ್ದಕ್ಕೆ ಅದನ್ನ ತೆಗೆದು ಹೋಗೋದ ಕೃಷ್ಣ ಮೊದಲೇ. ನಾನು ಅಂದ್ರೆ ಯಾರು? ನೀನು ದೇಹ ಅಲ್ಲ, ನೀನು ಆತ್ಮ ಇದ್ದೀವಿ. ಭೀಷ್ಮ ಆತ್ಮ ಇದ್ದಾನೆ, ದ್ರೋಣ ಆತ್ಮ ಇದ್ದಾರೆ, ಕುಪರ ಆತ್ಮ ಇದ್ದಾರೆ, ನಿನ್ನ ಸಂಬಂಧಿಕರು ಅಷ್ಟು ಆತ್ಮ ಇಲ್ಲ, ಎಲ್ಲರೂ ದೇಹಗಳೇ ಆಗಿದ್ದಾರೆ. ದೇಹ ಇದ್ದಿದ್ದಕ್ಕೆ ಅವರೆಲ್ಲ ಸತ್ತು ಹೋಗ್ತಾರೆ. ಆದ್ರೆ ಅಲ್ಲ, ಅವ್ರು ಇರ್ತಕ್ಕಂಥ ಆತ್ಮ ಒಂದೇ, ಅದು ಅದೇ ಬ್ರಹ್ಮ, ಅದೇ ಸತ್ಯ, ಅದೇ ಆತ್ಮ. ಅದನ್ನ ನೀನ್ ತಿಳ್ಕೊ, ಅದು ನೀನಾದ್ರೆ ನೀನ್ ಯುದ್ಧ ಮಾಡು ಅಂತ ಹೇಳ್ತಾನೆ ಕೃಷ್ಣ. ಹಾಗೆ ಬ್ರಹ್ಮ ಸತ್ಯಂ ಅಂದ್ರೆ ಆ ಬ್ರಹ್ಮ ಸತ್ಯ ಅಂತ ತಿಳ್ಕೊಬೇಕು, ಅದು ಸತ್ಯ ದರ್ಶನ. ಅದು ವಿವೇಕದಿಂದ ಬರ್ತದೆ. ವಿವೇಕ ಅಂದ್ರೆ ಹೆಂಗೆ? ಕೃಷ್ಣ ಭಗವದ್ಗೀತೆ ಹೇಳಿದ್ದು ವಿವೇಕದಿಂದನೇ. ಎಂಟೈರ್ ಭಗವದ್ಗೀತೆ ಹೇಳಿದಾಗೆ ಅವಾಗ ಅರ್ಜುನನಿಗೆ ಕೊನೆಗೆ ಅನಿಸ್ತು 18ನೇ ಅಧ್ಯಾಯದಲ್ಲಿ ಎಲ್ಲಾ ಮರ್ತ್ ನಾ ಸರೆಂಡರ್ ಆಗಿ ಹೋಗಿನಿ ಅಂತ ಹೇಳ್ತಾನೆ ಅರ್ಜುನ. ಹಂಗೆ ಸರೆಂಡರ್ ಆಗಬೇಕು. ಯಾಕಂದ್ರೆ ಆ ವಿವೇಕದಿಂದ ಅದನ್ನ ತಿಳಿಸ್ತಾನೆ. ಎರಡನೇದು ವೈರಾಗ್ಯ ಬೇಕು. ವೈರಾಗ್ಯ ಅಂತಂದ್ರೆ ಹೇಗೆ? ವೈರಾಗ್ಯ ಅಂದ್ರೆ ಸನ್ಯಾಸತ್ವ ಕೊಡೋದಲ್ಲ, ಬೇಡಪ್ಪ ಅಂತ ಬಿಟ್ಬಿಡೋದಲ್ಲ, ಹಿಡ್ಕೊಂಡಿರ್ಬೇಕು, ಆದ್ರೆ ಅಂಟಿಕೊಂಡಿರಬಾರದು. ಅಂಟಿಕೊಳ್ಳದೆ ಇರುವ ರೀತಿಯಲ್ಲಿ ಅದ್ರ ಬಗ್ಗೆ ಮೋಹ ಇರಬೇಕು. ಮೋಹ ಅಂತ ಅನ್ಬಾರ್ದನ್ನ, ಅದ್ರ ಬಗ್ಗೆ ನಮ್ಗ ಭಾವ ಇರ್ಬೇಕು, ಅದ್ರ ಬಗ್ಗೆ ಭಾವ ಇರ್ಬೇಕು. ಅದ್ ಹೆಂಗೆ ಹಿಡ್ಕೊಂಡಿರ್ಬೇಕಂದ್ರೆ, ಇದ್ಯಾ ಇಲ್ವಾ ಇಲ್ಲ, ಹಾಗಿರ್ಬೇಕು. ಅದು ವೈರಾಗ್ಯ. ಅದು ಅಂಟಿಕೊಳ್ಳದೆ ಇರ್ತಕ್ಕಂಥದ್ದು. ಈ ಅಂಟಿಕೊಳ್ಳದೆ ಇರ್ತಕ್ಕಂತಹ ಭಾವನೆ ಮತ್ತು ವಿವೇಕದಿಂದ ವಿಚಾರ ಮಾಡಿ ಯಾವ್ದು ನಿತ್ಯ, ಯಾವ್ದು ಅನಿತ್ಯ. ನಿತ್ಯ ಹಿಡ್ಕೋಬೇಕು, ಅನಿತ್ಯನ ಬಿಡಬೇಕು. ಯಾವ್ದು ಶಾಶ್ವತವಾಗಿ ಇರಲೋ, ಇಡೀ ಪ್ರಪಂಚ ಶಾಶ್ವತವಾಗಿಲ್ಲ, ಅಶಾಶ್ವತ ಎಲ್ಲ ಸುಟ್ಟು ಹೋಗ್ತದೆ, ಸತ್ತು ಹೋಗ್ತದೆ, ನಾಶ ಹೋಗ್ತದೆ, ಅದನ್ನ ಹಿಡ್ಕೋಬಾರ್ದು ಅನ್ನೋ ವಿವೇಕ ಇದೆಯಲ್ಲ, ಆ ವಿವೇಕದಿಂದ ಯಾವುದಕ್ಕೂ ಅಂಟಿಕೊಳ್ಳದ ರೀತಿಯಲ್ಲಿ ಇರ್ತಕ್ಕಂಥದ್ದು ಆ ಜೀವನ ನಡೆಸಿದರೆ ಅದು ಸತ್ಯ ದರ್ಶನ ಆದಂಗೆನೆ. ಅದು ಅದೇ ಸತ್ಯ ದರ್ಶನ. ಹರಿ ಓಂ. ಹರಿ ಓಂ. ಇನ್ಯಾರಾದ್ರೂ ಈ ವಿಷಯದ ಕುರಿತಾಗಿ ಚಿಂತನೆಯನ್ನು ಹಂಚಿಕೊಳ್ಳಿಕ್ ಬಯಸ್ತೀರಾ? ನರಸಿಂಹಮೂರ್ತಿ, ಕಾಲಾವಕಾಶ ಇದೆ, ಮಾತಾಡಿ. ಮಾತನಾಡಿ ನರಸಿಂಹಮೂರ್ತಿ ಅವರು, ವಿಡಿಯೋ ಆನ್ ಮಾಡಿ. ಹರಿ ಓಂ. ಹರಿ ಓಂ. ಪೂಜ್ಯ ಶ್ರೀ ಶ್ರೀ ಸ್ವಾಮೀಜಿ ಅವರ ಪಾದಾರವಿಂದಗಳಿಗೆ
ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಮತ್ತು ಜ್ಞಾನಿಗಳು ಹಿರಿಯರು ಆದ ಶ್ರೀ ನರಹರಿ ಹೆಗಡೆ ಅವರಿಗೆ ಮತ್ತು ನೆರೆದಿರುವ ಎಲ್ಲ ಮುಮುಕ್ಷುಗಳ ಪಾದಾರವಿಂದಗಳಿಗೂ ನನ್ನ ನಮಸ್ಕಾರಗಳು. ಇಂದಿನ ನನ್ನ ಚಿಂತನೆಯನ್ನು 4 ಪದಗಳ ಅರ್ಥ ಮತ್ತು ಸಾಧನಾ ಚತುಷ್ಟಯವನ್ನು ಕೇಂದ್ರಿತವಾಗಿಟ್ಟುಕೊಂಡು ನನ್ನ ಚಿಂತನೆ ಮಂಡಿಸಲು ಪ್ರಯತ್ನಿಸುತ್ತೆ. ಸೊ ಇಲ್ಲಿ ಇವತ್ತಿನ ಸಬ್ಜೆಕ್ಟ್ ವಿಷಯ ಏನಿದೆ ಅಂದ್ರೆ ವಿವೇಕ ಮತ್ತು ವೈರಾಗ್ಯಗಳಿಂದ ಸತ್ಯ ದರ್ಶನ. ವಿವೇಕ, ವೈರಾಗ್ಯ, ಸತ್ಯ, ದರ್ಶನ 4 ಪದಗಳು. ಇಲ್ಲಿ ನಮ್ಮ ಗುರುಗಳು ಯಾವಾಗ್ಲೂ ಹೇಳೋ ತರ ಜ್ಞಾನ ಯೋಗಕ್ಕೆ ಅಧಿಕಾರಿ ಅಥವಾ ಅಧಿಕಾರಿಣಿ ಅಥವಾ ಯೋಗ್ಯತಾ ಪ್ರಾಪ್ತಿ ಯಾವಾಗುತ್ತೆ? 4 ಸಾಧನಗಳ ಸಂಪನ್ನ ಅಥವಾ ಸಂಪನ್ನೆ ಆಗಿದ್ದಾಗ ಮಾತ್ರ ಆ ವ್ಯಕ್ತಿ ಅಧಿಕಾರಿಯಾಗಕ್ಕೆ ಸಾಧ್ಯ. ಅಂದ್ರೆ ಎಂಟ್ರಿ ಕ್ರೈಟೀರಿಯಾ ಫಾರ್ ಎ ಪರ್ಸನ್ ಟು ಎಂಟರ್ ಇಂಟು ಜ್ಞಾನ ಯೋಗ ಈ 4 ಸಾಧನಗಳ ಸಂಪನ್ನೆಯಾಗಿರ್ಬೇಕು ಅಂತ. ಇವತ್ತಿನ ವಿಷಯದಲ್ಲಿ ವಿವೇಕ ಮತ್ತು ವೈರಾಗ್ಯ ಎರಡನ್ನೇ ತಗೊಂಡಿದೆ. ಭಗವತ್ಪಾದ ಶಂಕರಾಚಾರ್ಯರು ವಿವೇಕ ಚೂಡಾಮಣಿ ಮತ್ತೆ ತತ್ವ ಬೋಧ ಎರಡರಲ್ಲೂ ಕೂಡ ಈ 4 ಇರಲೇಬೇಕು. ಜ್ಞಾನ ಯೋಗಕ್ಕೆ ಎಂಟ್ರಿ ಬರ ಮುಮುಕ್ಷು ಬರ ವ್ಯಕ್ತಿಗೆ ಈ 4 ವಿಷಯ ಇದರಲ್ಲಿ ಸಾಧನಗಳನ್ನು ಸಂಪನ್ನರಾಗಿರ್ಬೇಕು. ಇಲ್ಲಿ ಸತ್ಯ ದರ್ಶನಕ್ಕೂ ಮೋಕ್ಷಕ್ಕೂ ವ್ಯತ್ಯಾಸ ಏನು ಅಂತ ನೋಡ್ಬೇಕಾಗುತ್ತೆ. ಇವತ್ತಿನ ವಿಷಯ ತಗೊಂಡಾಗ ಸತ್ಯ ದರ್ಶನಕ್ಕೂ ಮೋಕ್ಷಕ್ಕೂ ವ್ಯತ್ಯಾಸ ಏನು ಅಂತ ನೋಡ್ಬೇಕು. ಸತ್ಯ ದರ್ಶನ ಆದ ತತ್ಕ್ಷಣವೇ ಮೋಕ್ಷ ಸಿಗಲು ಸಾಧ್ಯವೇ? ಸತ್ಯ ದರ್ಶನ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಮಗೆ ಕಾಣ್ತಾ ಇರೋದೇನು, ನಮ್ಮೊಳಗೆ ನಮಗೆ ಕಾಣ್ತಾ ಇರೋದೇನು, ಹೊರಗೆ ಅಂತರಂಗದಲ್ಲಿ ಕಾಣ್ತಾ ಇರೋದೇನು, ಈಗ ಬಹಿರಂಗದಲ್ಲಿ ಕಾಣ್ತಾ ಇರೋದೇನು, ಇದೆಲ್ಲ ಅಸತ್ಯವೇ? ಸೊ ಅದಕ್ಕೆ ವೇದಾಂತ ಏನ್ ಹೇಳುತ್ತೆ? ಅತಸ್ಮಿನ್ ತದ್ಬುದ್ಧಿ. ಅಧ್ಯಾಸದಿಂದ ಅಂದ್ರೆ ಸೂಪರ್ ಇಂಪೋಸಿಷನ್. ಯಾವುದರ ಸೂಪರ್ ಇಂಪೋಸಿಷನ್? ಮನಸ್ಸಿನ ಪರದೆಯಿಂದ ಮುಚ್ಚಲ್ಪಟ್ಟಿದೆ. ಯಾವುದನ್ನ? ಸತ್ಯವನ್ನು ಮನಸ್ಸಿನ ಪರದೆಯಲ್ಲಿ ಮುಚ್ಚಲ್ಪಟ್ಟಿದೆ, ಅಂದ್ರೆ ಆವರಣಗೊಂಡಿದೆ. ಆ ಮುಚ್ಚಿರೋದನ್ನ ಹೊರಗೆ ಪಕ್ಕಕ್ಕೆ ಸರಿಸಿದ್ರೆ ಅಥವಾ ತೆಗೆದ್ರೆ ಮಾತ್ರನೇ ಸತ್ಯ ದರ್ಶನ ಆಗುತ್ತೆ ಅನ್ನೋ ಉದ್ದೇಶ ಇಲ್ಲಿ. ಸೊ ಈ ಪರದೆ ಸರಿಸೋದೆಂಗೆ? ಇದು ಭೌತಿಕವಾದ ಪರದೆ ಆದ್ರೆ ಶ್ರಮ ಹಾಕಿ ಏನೋ ಮಾಡಿ ಪಕ್ಕಕ್ಕೆ ಸರಿಸ್ಬೋದು. ಇಲ್ಲಿ ಸರಿಸಬೇಕಾಗಿರೋ ಪರದೆ ಯಾವುದು? ಮನಸ್ಸಿನ ಪರದೆ, ಮನಸ್ಸಿನ ಮಾಯಾ ಪರದೆಯನ್ನ ಪಕ್ಕಕ್ಕೆ ಸರಿಸ್ಬೇಕು. ಅದಕ್ಕೆ ಸರಿಸಕ್ಕಿರೋ ಒಂದೇ ಮಾರ್ಗ ವಿವೇಕ. ವಿವೇಕವನ್ನು 2 ಬಗೆಯಲ್ಲಿ ಯೂಸ್ ಮಾಡ್ಬೋದು. ಒಂದು ಲೌಕಿಕ ವಿವೇಕ, ನಾವು ಪ್ರತಿದಿನ ವಿವೇಕ ಯೂಸೇ ಮಾಡ್ತೀವಿ ಜೀವನ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು? ಒಳ್ಳೇದು ಕೆಟ್ಟದ್ದು ಯಾವ್ದಂತ ಡಿಫೈನ್ ಆಗುತ್ತೆ ಲೌಕಿಕ ಜೀವನದಲ್ಲಿ? ನಾನು ಯಾವ ವಿಷಯ ಅಥವಾ ವಸ್ತು ಕೇಂದ್ರೀಕೃತವಾಗಿದ್ದುಕೊಂಡು ನೋಡ್ತೀನಲ್ಲ, ಅದರ ಆಧಾರದ ಮೇಲೆ ಸರಿ ತಪ್ಪು, ಒಳಿತು ಕೆಡಿತು ನಿರ್ಧಾರವಾಗುತ್ತೆ. ಒಂದು ಉದಾಹರಣೆ ತಗೋಬೇಕು ಅಂದ್ರೆ, ಮದ್ಯ ವ್ಯಸನಿಗೆ ಅವನು ಕುಡಿತಾ ಇರೋ ಮದ್ಯ ಒಳ್ಳೇದೇ. ಯಾತಕ್ಕೆ ಅಂದ್ರೆ ಅವನ್ ಕೇಂದ್ರಿತವಾಗಿರೋದು ಅವನಿಗೆ ಮನಸ್ಸಿನ ಶಾಂತಿ ಮದ್ಯ ಕೊಡ್ತಾ ಇದೆ. ಸೊ ಅದರಿಂದ ಇದು ಕರೆಕ್ಟು. ಕಳ್ಳನಿಗೆ ಕಳ್ಳತನ ಮಾಡೋದೇ ಕರೆಕ್ಟು, ಅಲ್ಲೂ ಕೂಡ ವಿವೇಕ ಇದೆ. ಬಟ್ ವಿವೇಕ ಇನ್ ಎ ರಾಂಗ್ ಡೈರೆಕ್ಷನ್. ಒಬ್ಬ ಧರ್ಮ ಪ್ರಧಾನವಾಗಿ ಜೀವನ ಮಾಡೋದು, ಬೇರೆ ಕಳ್ಳತನ ಮಾಡಬಾರ್ದು, ಈ ಮದ್ಯಪಾನ ಮಾಡೋದು ಕೆಟ್ಟದು, ನನ್ನ ಆರೋಗ್ಯಕ್ಕೂ ಕೆಟ್ಟದು, ಶರೀರ ತೃಷೆಗೊಳ್ಳುತ್ತೆ, ಮತ್ತೆ ರೋಗ ರುಜಿನದಿಂದ ನರಳಬೇಕಾಗುತ್ತೆ ಅಂತ ಇವನಿಗೆ ಅನ್ಸಿದ್ರೆ, ಅದೇ ಮದ್ಯ ವ್ಯಸನೆಗೆ ಇದು ಕಾಣಿಸೋದೇ ಇಲ್ಲ. ಸೊ ಇದು ಲೌಕಿಕ ವಿವೇಕ. ಆದ್ರೆ ನಮ್ಮ ವೇದಾಂತ ವಿವೇಕ ಯಾವುದು? ತತ್ವ ವಿವೇಕ, ಅಂದ್ರೆ ಸತ್ಯದ ವಿವೇಕ. ಈ ವಿವೇಕ ಹೆಂಗ್ ಮಾಡೋದು?
ಬುದ್ಧಿ ಮುಖೇನನೇ ಮಾಡಬೇಕು. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಸತ್ಯ, ಯಾವುದು ಮಿಥ್ಯ, ಇದನ್ನ ನಿರ್ಧಾರ ಮಾಡೋದು ವಿವೇಕ. ಯಾವುದು ನಿರಂತರವಾಗಿರುತ್ತೆ, ಯಾವಾಗ್ಲೂ ಇರುತ್ತೆ, ಇದನ್ನ ನಿರ್ಧಾರ ಮಾಡೋದು. ಯಾತಕ್ಕಿದು ಬೇಕು, ಸತ್ಯವಾಗಿರೋ ವಸ್ತು ಯಾತಕ್ಕೆ ಬೇಕು? ಇದು ಒಂದು ವಸ್ತು ಬಿಟ್ಟು ಪ್ರಪಂಚದಲ್ಲಿ ಎಲ್ಲವೂ ಬದಲಾಗ್ತಾ ಇದೆ. ಈ ಬದಲಾವಣೆ ನೋಡೋದಕ್ಕೆ ಆ ಸತ್ಯದ ಆಶ್ರಯನೇ ತಗಬೇಕು. ಈಗ ನಾವು ಮನಸ್ಸನ್ನೇ ಕೇಂದ್ರಿತವಾಗಿಟ್ಟುಕೊಂಡು ಜೀವನ ಮಾಡಿದ್ರೆ ನಿರಂತರವಾಗಿ ಬದಲಾವಣೆ ಆಗುತ್ತೆ. ಮನಸ್ಸು, ಜಗತ್ತು ಕೂಡ ಬದಲಾವಣೆ ಆಗುತ್ತೆ. ನಾನು ಅನ್ನೋದು ಕೂಡ ಮನಸ್ಸಿನಲ್ಲಿದೆ. ಅದು ಕಾಂಟೆಕ್ಸ್ಟ್ ಡಿಪೆಂಡೆಂಟ್, ಅದು ಕಾಂಟೆಕ್ಸ್ಟ್ ಸೆನ್ಸಿಟಿವ್ ನಾನು. ಇನ್ನೊಂದು ನಿಜವಾದ ನಾನು ಕೂಡ ಇದೆ, ಅದು ಈ ಮನೋಪರದೆಯಿಂದ ಮುಚ್ಚಿದೆ. ಆ ನಾನುವನ್ನು ಕಂಡಿಡ್ಕಣ ಇದೇನೆ ಸತ್ಯ ದರ್ಶನ. ಅದು ವಿವೇಕದಿಂದ ವಿಚಾರ ಮಾಡಿದಾಗ ದರ್ಶನವ ಗೊತ್ತಾಗುತ್ತೆ ಯಾವುದು ಸತ್ಯವಾದ ವಸ್ತು, ಸತ್ಯ ವಸ್ತು ಯಾವುದು. ಸೊ ಸತ್ಯ ವಸ್ತುವನ್ನೇ ಕೇಂದ್ರಿತವಾಗಿ ಇಟ್ಟುಕೊಂಡು ಮುಂದಿನ ಜೀವನ ನಡೆಸ್ತಾ ಹೋದ್ರೆ ವೈರಾಗ್ಯ ಆಟೋಮೆಟಿಕ್ ಆಗೇ ಬರುತ್ತೆ. ಯಾವುದು ಅಸತ್ಯ ಅಥವಾ ಮಿಥ್ಯ, ಯಾವುದು ಶಾಶ್ವತ ಅಲ್ಲ, ಅದನ್ನ ನಮ್ಮ ಮನಸ್ಸು ಬಿಟ್ಟೇ ಬಿಡುತ್ತೆ. ಸೊ ಇದರಿಂದ ಯಾವಾಗ ವಿವೇಕಯುಕ್ತ ವಿಚಾರ ಮತ್ತೆ ವೈರಾಗ್ಯ ಬಂದಾಗ ಈ ಮನಸ್ಸಿನ ಆವರಣ ಪಕ್ಕಕ್ಕೆ ಸರಿಯುತ್ತೆ. ಆಗ ಸತ್ಯ ವಸ್ತುವಿನ ದರ್ಶನ ಆಗುತ್ತೆ ಅನ್ನೋ ಚಿಂತನೆ ಇದೆ. ಬಟ್ ಇನ್ನು ಎರಡು, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ಬೇಡವೇ? ಬೇಕಾದ್ರೆ ಯಾತಕ್ಕೆ ಬೇಕಾದ್ರೆ? ವಿವೇಕ ಮತ್ತು ವೈರಾಗ್ಯ ದರ್ಶನ ಕೇಂದ್ರಿತವಾದರೆ ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ ವಿಕ್ಷೇಪ ಶಕ್ತಿಯನ್ನ ಕುಂಠಿತಗೊಳಿಸೋದು ಅಥವಾ ವಿಕ್ಷೇಪ ಶಕ್ತಿಯಿಂದ, ವಿಕ್ಷೇಪ ಅಂದ್ರೆ ಏನಾಗ್ತದೆ? ವಿಕ್ಷೇಪ ಅಂದ್ರೆ ಇಮ್ಯಾಜಿನೇಷನ್, ಪ್ರೊಜೆಕ್ಷನ್, ಊಹೆ, ಕಲ್ಪನೆ. ಇದೆಲ್ಲ ಯಾವುದರಿಂದ ಬರುತ್ತೆ? ನಮ್ಮ ವಾಸನ, ಇಲ್ಲಿವರೆಗ ಜನ್ಮಾಂತರಗಳಿಂದ ಇರೋ ವಾಸನ ಏನಿದೆ ಅದರ ಆಧಾರದ ಮೇಲೆ ವಿಕ್ಷೇಪವಾಗುತ್ತೆ. ಈ ವಿಕ್ಷೇಪವನ್ನು ತೆಗೆದುಹಾಕಬೇಕು ಅಥವಾ ವಿಕ್ಷೇಪವನ್ನು ಕುಂಠಿತಗೊಳಿಸಬೇಕಾದ್ರೆ ನಮಗೆ ಷಟ್ ಸಂಪತ್ತಿ ಮತ್ತು ಮೋಕ್ಷತ್ವ ಬೇಕೇ ಬೇಕು. ಸೊ ಇವೆಲ್ಲ ಒಟ್ಟಾರೆ ಸಾಧನಾ ಚತುಷ್ಟಯ ಆಗ ಮಾತ್ರ ಒಬ್ಬ ಮುಮುಕ್ಷಗೆ ಜ್ಞಾನ ಯೋಗಕ್ಕೆ ಅರ್ಹನಾಗ್ತಾನೆ. ಅದರಿಂದ ಯೋಗ್ಯತಾ ಪ್ರಾಪ್ತಿ ಸಿಗುತ್ತೆ. ಜ್ಞಾನ ಯೋಗವನ್ನು ಗುರು ಮುಖೇನ ಮುಂದುವರಿಸಬಹುದು ನನ್ನ ಚಿಂತನೆ, ಅರಿವು. ಇದರಲ್ಲಿ ನನ್ನ ತಪ್ಪೇನಾದ್ರು ಇದ್ರೆ ಮನ್ನಿಸಿ. ಇದರಲ್ಲಿ ಏನಾದರೂ ವಿಷಯ ಇದ್ರೆ ಇದು ಗುರುಗಳ ಮತ್ತು ಪರಂಪರೆಯ ಭಿಕ್ಷೆ. ತಪ್ಪಿದ್ರೆ ಅದೆಲ್ಲ ನನ್ನ ಅಜ್ಞಾನದಿಂದ ಬಂದದ್ದು ಅರಿವು. ತಪ್ಪಿಲ್ಲ, ಚೆನ್ನಾಗಿ ಮಾತಾಡಿದ್ದೀರಿ ನರಸಿಂಹಮೂರ್ತಿಗಳೇ. ಏನು ತಪ್ಪಿನ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ಉಷಾದೇವಿಯವರು ಕೇಳಿದ್ದಾರೆ, ಮಾತಾಡ್ತೀರಿ? ಉಷಾದೇವಿಯವರು ಮಾತಾಡಬಹುದು. ನಮಸ್ಕಾರ ಗುರುಗಳೇ. ಪ್ರಣಾಮ. ಪ್ರತಿ ಸಲ ನನಗೆ ಅವಕಾಶ ಕೊಡ್ತೀರಾ, ತುಂಬಾ ಧನ್ಯವಾದ. ಇದಕ್ಕಾಗಿ ನಂಗೇನಂದ್ರೆ ಒಂದು ಅನುಭವಕ್ಕೆ ಬಂದಿದ್ದು ಒಂದಿಷ್ಟು ಮಾತು ನಿಮ್ಮ ಮುಂದೆ ಒಪ್ಪಿಸ್ಕೊಂಡ್ರೆ ನಾನು ಸರಿಯಾಗಿ ತಿಳ್ಕೊಂಡಿದ್ದೀನೋ ಇಲ್ವೋ ಅನ್ನೋದು ನಿಮ್ಮಿಂದ ಇನ್ನಷ್ಟು ಮಾರ್ಗದರ್ಶನ ಪಡಿಬೋದು ಅಂತ ಹೇಳಕ್ಕೆ ಆಸೆ ಪಡ್ತೀನಿ. ಯಾಕೆಂದ್ರೆ ಇದು ಕಳೆದ ಸಲದಲ್ಲೂ ಅಷ್ಟೇ ನೀವು ಅವಕಾಶ ಕೊಟ್ರಿ, ಚಿತ್ತ ಶುದ್ಧ ಲಕ್ಷಣ ಅಂತ ಏನು ಅಂತ. ಸೊ ಅದಾದ ತಕ್ಷಣ ವಿವೇಕ ವೈರಾಗ್ಯ ಬಂದಿದೆ. ಸೊ ಒಂದಕ್ಕೊಂದು ಪೂರಕವಾಗಿದೆ ಇದು.
ಸೊ ಅದನ್ನ ಪ್ರತಿ ಸಲ ಬರಿತೀನಿ, ನಾನು ಬರ್ದಿದ್ನ ನಿಮ್ಮಲ್ಲಿ ಹಂಚ್ಕೊಂತೀನಿ. ಇದನ್ನ ನಾ ಹೇಳೋದು ವಿವೇಕ ಮತ್ತು ವೈರಾಗ್ಯ, ಸತ್ಯ ದರ್ಶನ ಒಂದಕ್ಕೊಂದು ಪೂರಕವಾಗಿದೆ. ಸ್ವ ಅನುಭವದ ವೇದ್ಯವಾದ ಸ್ಥಿತಿ ಅಂತೀನಿ ಇದು ನಮ್ಮ ಒಳಗೆ. ಈ ಮೂರನ್ನು ಒಂದು ಅನುಭವಕ್ಕೆ ಬರುವಂತ ಸ್ಥಿತಿ ಇದು. ಪದಗಳಿಗೆ ನಿಲ್ಕದಿಲ್ಲ. ಸತ್ಯ ದರ್ಶನ, ವೈರಾಗ್ಯ ಕಾಣಿಸುತ್ತೆ, ವಿವೇಕವನ್ನು ನಾವು ಅಳವಡಿಸ್ಕೋಬಹುದು. ಅದರಿಂದ ವಿವೇಕ ಅಂದ್ರೆ ಒಂದು ಶುದ್ಧ ಬುದ್ಧಿ ಅಂತ ಅನ್ಕೋಬಹುದು ನಾವು. ಅದನ್ನ ವಿಚಾರಗಳಲ್ಲಿ ಮತ್ತು ಸರಿಯಾದ ಮಾರ್ಗದಲ್ಲಿ ತಿಳಿದು ನಾವು ಅಳವಡಿಸ್ಬೋದು. ಪ್ರತಿದಿನ ನಮ್ಮಲ್ಲಿ 3 ಗುಣ ಬಂದು ಹೋಗ್ತಾ ಇರುತ್ತೆ. ಯಾವ್ದು ಹೆಚ್ಚು ಪ್ರಾಧಾನ್ಯವಾಗಿರುತ್ತೋ ಅದರಲ್ಲಿ ನಾವು ವಿವೇಕ ಹೆಚ್ಚು ನಿಲ್ಲಕ್ಕೆ ದೃಢತೆಯನ್ನು ಹೊಂದುತ್ತೆ ಆ ಸ್ಥಾನದಲ್ಲಿ. ಹಾಗೆ ಕಾಯ ವಾಚ ಮನದಲ್ಲೂ ಅಷ್ಟು ಈ ವಿವೇಕ ಬಹಳ ಅಗತ್ಯ ಇದೆ ನಮ್ಮ ಪ್ರತಿ ನಿತ್ಯ ಜೀವನದಲ್ಲಿ. ಸರಳವಾಗಿ ನಾವು ಇಲ್ಲಿ ಲೌಕಿಕದಲ್ಲಿ ಇದ್ದೀವಿ, ಪಾರಮಾರ್ಥಿಕಕ್ಕೆ ಪ್ರಯತ್ನ ಪ್ರತಿದಿನ ಪಡ್ತಾ ಇರ್ತೀವಿ. ಹಾಗಾಗಿ ಈ ವಿವೇಕವನ್ನ ನಾವು ಈ 3 ಗುಣ ಮತ್ತು ಕಾಯವಾಚ ಮನ ಕ್ರಿಯೆಯಲ್ಲಿ ಸದಾ ವಿವೇಕವನ್ನ ಅಳವಡಿಸ್ಕೊಂಡ್ರೆ ಒಂದೊಂದು ಹಂತವನ್ನ ಮೇಲಕ್ಕೇರಕ್ ಸಾಧ್ಯ. ಮತ್ತೆ ಈ ಸರಿ ತಪ್ಪುಗಳು ಪ್ರತಿದಿನ ಅವ್ರು ಹೇಳ್ದಂಗೆ ಕಷ್ಟ ಸುಖ, ಮತ್ತೆ ಸ್ವಾಮೀಜಿಯರು ಹೇಳ್ದಂಗೆ ನಮ್ಮ ಅಜ್ಞಾನದ ಬಾಗಿಲು ತೆಗಿಬೇಕಾದ್ರೆ ವಿವೇಕದ ಕೀಲಿ ಇರಬೇಕು. ಹಾಗೆ ಚಿತ್ತ ಶುದ್ಧಿ ಮಾಡ್ಕೊಂಡ್ರೇನೆ ನಾನು ನನ್ನದು ಎಲ್ಲ ಮೋಹ ಕಳ್ಕೊಂಡು ಜ್ಞಾನ ಮಾರ್ಗಕ್ಕೆ ಮೆಟ್ಟಿಲಾಗುತ್ತೆ ಅಂತ. ಸೊ ಇದೆಲ್ಲ ಒಂದು ವೇದಿಕೆಯಾಗಿದೆ ನಮಗೆ. ಈ ಪ್ರಾಪಂಚಿಕ ಮತ್ತೆ ಈ ಲೌಕಿಕ ಸಂಸಾರ, ಈ ಬಂಧನ ಎಲ್ಲವನ್ನು ಭಗವಂತ ಒಂದು ಪುಸ್ತಕ ದೊಡ್ಡ ಗ್ರಂಥವಾಗಿ ಕೊಟ್ಟಿದ್ದಾನೆ ನಮಗೆ. ಅದನ್ನ ಗುರು ಮೂಲಕ ನಾವು ಅರ್ಥ ಮಾಡಿಕೊಂಡು ಅಳವಡಿಸ್ಕೋಬೇಕಾಗತ್ತೆ ಜೀವನದಲ್ಲಿ. ಹಾಗಾಗಿ ಇದು ಶುದ್ಧ ಬುದ್ಧಿ, ಮತ್ತೆ ಬುದ್ಧಿ ಅಂದ್ರೆ ವಿವೇಕವನ್ನೇ ಬುದ್ಧಿನೇ ಚಾವು ಹೊರ ಇಟ್ಟು ಚೆನ್ನಾಗಿ ಮನಸ್ಸಿಗೆ ಬಂದಂತಹ ಎಲ್ಲ ಭಾವನೆ ಆಗ್ಲಿ ಯೋಚನೆಗಳನ್ನಾಗ್ಲಿ ಅದನ್ನ ಬುದ್ಧಿಯಿಂದ ಹೊರ ಇಟ್ಟು, ಯಾಕಂದ್ರೆ ಮನಸ್ಸಿಗೆ ಬಂದಂಗೆ ಮಾಡೋಕ್ಕಾಗಲ್ಲ, ಅದು ಇಂದ್ರಿಯಕ್ಕೆ ಒಳಗ್ಪಟ್ಟುಬಿಟ್ಟಾಗ ಅಲ್ಲಿ ಉನ್ನತಿ ಮಾರ್ಗ ಬರೋದಿಲ್ಲ. ಹಾಗಾಗಿ ಶುದ್ಧ ಬುದ್ಧಿಯಿಂದ ಯೋಚನೆ ಮಾಡಿದನ್ನೇ ವಿವೇಕ ಅಂತಾರೆ. ಸಾಮಾನ್ಯ ಮನುಷ್ಯನಿಗೆ ಪೆಟ್ಟು ಬೀಳ್ತಾನೆ ಇರುತ್ತೆ ಜೀವನದಲ್ಲಿ. ಒಂದು ಸಣ್ಣ ಪೆಟ್ಟಿರ್ಬೋದು, ದೊಡ್ಡ ಪೆಟ್ಟಿರ್ಬೋದು, ಅದರಿಂದ ಒಂದು ನೋವು ಅನ್ನೋದು ಅನುಭವಕ್ಕೆ ಬರುತ್ತೆ. ಆ ಥರ ಇದು ನಮಗೆ ಅನುಭವಕ್ಕೆ ಬರಬೇಕು. ನಮಗೆ ವೈರಾಗ್ಯವಾಗಲಿ ಒಂದು ಸತ್ಯ ದರ್ಶನವಾಗಲಿ ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬರಬೇಕಾಗತ್ತೆ. ಹಾಗೆ ನಾವು ಯಾವಾಗ ಈ ಆಧ್ಯಾತ್ಮಿಕ ಅಂದ್ರೆ ಒಂದು ಸ್ವಲ್ಪ ಪಾರಮಾರ್ಥ್ಯ ಕಡೆಗೆ ಒಂದು ಹೆಜ್ಜೆ ಇಟ್ಟು ಹೋಗ್ತೀವೋ ಅವಾಗ ಭಗವಂತ ಕೈ ಹಿಡಿದು ನಡೆಸ್ತಾನೆ ಗುರು ಮೂಲಕ. ಸೊ ತಪ್ಪುಗಳಾದ ಸಹಜಾಗ ಪೆಟ್ಟು ಬೀಳುತ್ತೆ. ಯಾವಾಗ ಭಗವಂತ ಗುರು ರೂಪಿನಲ್ಲಿ ಬಂದು ನಮಗೆ ಒಂದು ಪರೀಕ್ಷೆನೋ ಒಂದು ಪೆಟ್ಟು ಕೊಟ್ಟಾಗ ನಿಜವಾದ ಅನುಭವದಲ್ಲಿ ನಮಗೆ ಎಚ್ಚರವಾಗತ್ತೆ, ಎಚ್ಚೆತ್ಕೊಳ್ತೀವಿ ನಾವು. ಇದಲ್ಲ, ಇದು ಸರಿ ಇಲ್ಲ, ನಾವು ಈ ಮಾರ್ಗ ಸರಿ ಇಲ್ಲ, ನಾವು ಹೋಗ್ಬೇಕಾಗಿರೋದೇ ಬೇರೆ ಮಾರ್ಗ ಅಂತ ಯಾವಾಗ ಅರಿವಿಗೆ ಬರುತ್ತೋ ಒಳಗಡೆ, ಅದು ನಿಜವಾದ ವಿವೇಕ ಜಾಗೃತವಾಗುತ್ತೆ. ಅವ್ರು ಹೇಳ್ದಂಗೆ ಮಹನೀಯರು ಜಾಗೃತವಾಗುತ್ತೆ. ಜಾಗೃತವಾದಾಗ ನಮ್ಗೆ ಈ ಲೌಕಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಬಿಡುಗಡೆನ ನಾವು ಮಾಡ್ತಾ ಬರ್ತೀವಿ. ಯಾವ್ದ್ಯಾವ್ದು ಬಿಡಿಸ್ಕೋಬಹುದು. ಅನಗತ್ಯವಾದ ಅವಶ್ಯಕತೆ ಇಲ್ಲದಂತ ನಾವು ಲೌಕಿಕ ವ್ಯವಹಾರದಲ್ಲಿ ಹೆಚ್ಚೆಚ್ಚು ಮನಸ್ಸನ್ನ ತೊಡಸ್ಕೊಂಡಿರ್ತೀವೋ ಅದನ್ನೆಲ್ಲೂ ಬಿಡುಗಡೆ ಆಗಿ ನಾವು ಆವಾಗ ನಮಗೆ ವಿವೇಕ ಬಿಡ್ಕೊಂಡಾಗ ನಿಜವಾದ ವಿವೇಕ ಒಳಗೆ ಜಾಗೃತವಾಗಿ ಯಾವುದು ನಿತ್ಯ ಅನಿತ್ಯ ಅನ್ನೋದು ಒಂದು ಸಣ್ಣ ಕಣದಷ್ಟು ನಮಗೆ ಒಳಗಡೆ ಜಾಗೃತವಾಗ್ಬೋದು. ಯಾಕೆಂದ್ರೆ ಅವಾಗ ಮನುಷ್ಯನ ಜೀವನ ಸಾರ್ಥಕತೆ ಏನು, ನಾನು ಯಾವ ಮಾರ್ಗದಲ್ಲಿದ್ದೀನಿ, ನಾನು ಯಾವಾಗ ಹೀಗೆ ಹೊರಬರಬೇಕು, ಸ್ವರೂಪ ಬಿಟ್ಟು ಸರಳವಾಗಿ ಮನುಷ್ಯ ಇವಾಗ ಇದನ್ನ ಬಿಟ್ಟು ನಾನು ಯಾವ ಕಡೆ ಹೋಗ್ಬೇಕು ಅಂದ್ರೆ ಇದು ಕಷ್ಟ ದುಃಖ ನೋವು ಇದ್ರೂ ಮತ್ತೆ ಸುಖಕ್ಕೆ ಹೋಗ್ತಾನೆ ಮನುಷ್ಯ. ಅದು ಅವನ ಸಹಜ ಗುಣ ಆಗಿರುತ್ತೆ. ಸೊ ಇದು ಬೇಡ, ನಾನು ಯಾವಾಗ್ಲೂ ಒಂದೇ ತರ ಇರಬೇಕು, ಒಂದೇ ತರ ನಾನು ಸಂತೋಷವಾದ ಜೀವನ ಮಾಡಬೇಕು, ಮನಸ್ಸನ್ನ ಶಾಂತವಾಗಿ ಇಟ್ಕೋಬೇಕು ಅನ್ನೋ ಆ ವಿವೇಕ ಒಂದು ಜಾಗೃತ ಆದಾಗ ಅವನಿಗೆ ಮಾರ್ಗದರ್ಶನ ಕೊಡಕ್ಕೆ ಗುರುಗಳು ಸಹಜವಾಗಿ ಸಿಗ್ತಾರೆ, ಅದನ್ನು ಪ್ರಯತ್ನ ಪಟ್ಟಲ್ಲಿ. ಹಾಗಾಗಿ ನಾವು ಆಮೇಲೆ ನಂತರ ಆಧ್ಯಾತ್ಮಿಕದಲ್ಲಿ ನಾವು ತೊಡ್ಕೊಳ್ಳೋಕೆ ಸಾಧ್ಯ. ಅಧ್ಯಯನ ಮಾಡಿಕೊಂಡು ಶಿಸ್ತು ಜೀವನ ಮಾಡಿಕೊಂಡು ಗುರುಗಳ ಪ್ರವಚನ ಬೋಧನೆ ಮಾಡಿ ಸತತ ಶಿಸ್ತು ಜೀವನ ಶ್ರಮದಿಂದ ನಾವು ಆ ವಿವೇಕವನ್ನ ಬೆಳೆಸ್ಕೊಂಡಾಗ ಅದು ಒಂದು ಹಂತ ದಾಟಿದಾಗ ಅದರಲ್ಲಿ ಜ್ಞಾನ ಉತ್ಪತ್ತಿ ಆಗುತ್ತೆ ಅಂತ ಸ್ವಲ್ಪ ತಿಳ್ಕೊಂಡಿದ್ದೀನಿ ಗುರುಗಳೇ. ಆದ್ರಿಂದ ನಾವು ಮುಂದುವರೆದಾಗ ಆ ವೈರಾಗ್ಯ ಮತ್ತೆ ಆ ಜ್ಞಾನದಿಂದ ಆ ವೈರಾಗ್ಯ ಉತ್ಪತ್ತಿ ಆಗುತ್ತೆ. ಅದನ್ನೇ ಜ್ಞಾನ, ವಿವೇಕವನ್ನ ಒಂದು ಹಂತ ಬಂದಾಗ ಜ್ಞಾನ. ಅದಕ್ಕೆ ಮುಂಚೆ ನಾವು ಭಕ್ತಿ ಮಾರ್ಗ ಬರಲೇಬೇಕಾಗತ್ತೆ. ದೈವದ ಕಡೆ ತಿರುಗಿದಾಗ
ಸುಖದಲ್ಲಿ ಇದ್ದಾಗ ಬರೋದು ಬೇರೆ, ಕಷ್ಟದಲ್ಲಿ ಇದ್ದಾಗ ಬರೋದು ಬೇರೆ, ಅಂತರಾಳಂದ ಬರೋದು ಬೇರೆ ಆಗತ್ತೆ ಭಕ್ತಿ ಮಾರ್ಗ. ಆ ಭಕ್ತಿಯಿಂದನೂ ವಿವೇಕ ಹೆಚ್ಚುತ್ತೆ. ವಿವೇಕದಿಂದ ಈ ತರ ಎಲ್ಲ ಅನುಭವಕ್ಕೆ ಬಂದಾಗ ಮನುಷ್ಯನ ಜೀವನದಲ್ಲಿ ಜ್ಞಾನ ತಾನಾಗೆ ಬರುತ್ತೆ. ಜ್ಞಾನ ಬಂದಾಗ ಏನಾಗುತ್ತೆ ಅವನಿಗೆ ಈ ಇದು ಇದು ಪರ ಅಪರ ಅಂತ ಹೇಳಲ್ಲ ನಾನು, ಯಾಕೆಂದ್ರೆ ಅದು ಪದಕ್ಕಿಂತ ಸರಳವಾಗಿ ಹೇಳೋದು. ಈ ಲೌಕಿಕದಲ್ಲಿ ಏನೇನು ನಾವು ಕಲ್ತ್ಕೊಂಡಿರ್ತೀವಿ, ಯಾವುದು ಒಂದು ವ್ಯವಹಾರಿಕವಾಗಿ ಯಾವ್ದಾವ ಥರ ಜೀವನ ಮಾಡಿರ್ತೀವಿ, ಆ ವಿದ್ಯೆಗಳಿಗಿಂತ ನಾನು ಬೇರೆ ಥರ ಒಂದು ವಿದ್ಯೆನ ಕಲಿತೀನಿ, ಭಗವಂತನನ್ನ ಅರಿಯುವ ವಿದ್ಯೆ ಕಲಿತೀನಿ, ನನ್ನೊಳಗಿರೋ ಆ ಜೀವವೇನು, ಆ ಶಕ್ತಿ ಏನು ಅಂತ ತಿಳ್ಕೊಳ್ಳೋ ಆ ವಿದ್ಯೆನ ನಾನು ಕಲ್ತ್ಕೊಳಕ್ ಒಂದು ಹೆಜ್ಜೆ ಮುಂದೆ ಇಡ್ತೀನಿ ಅಂತ ಹೋದಾಗ ನಮಗೆ ಆ ಒಂದು ಈ ಭೌತಿಕ ಶಕ್ತಿಯಿಂದ ಪಾರಮಾರ್ಥಿಕ ಶಕ್ತಿ ಏನು, ಆ ಒಂದು ಈ ಪ್ರಕೃತಿ ಏನು, ಪ್ರಪಂಚದ ಅರಿವೇನು ಅಂತ ನಾವೆಲ್ಲ ಒಂದು ಸನ್ಮಾರ್ಗದಲ್ಲಿ ಗುರುಗಳ ಮೂಲಕ ಪಡೆಯುವುದೇ ಒಂದು ಜ್ಞಾನ ಮಾರ್ಗವಾಗುತ್ತೆ. ಆ ಜ್ಞಾನದಿಂದ ಒಂದು ವೈರಾಗ್ಯ ಹುಟ್ಟಕ್ಕೆ ಒಂದು ಅವಕಾಶ ಆಗತ್ತೆ ನಮಗೆ. ಅಂದ್ರೆ ಇದಿಷ್ಟೇ ಈ ಬದುಕಿನಲ್ಲಿ ಇದಿಷ್ಟೇ, ನಾನು ಮುಂದೆ ಬರಬೇಕು, ಉನ್ನತಿ ಪದ ಪಡಿಬೇಕು, ಇದು ಸಾಕು, ಇದು ಸಾಕು ಅನ್ನೋದು ಬರೋದೇ ನಮಗೆ ನಿಜವಾದ ಜ್ಞಾನವಾಗಿ ವೈರಾಗ್ಯವಾಗುತ್ತೆ. ಆ ವೈರಾಗ್ಯವನ್ನು ನಾವು ಪ್ರತಿದಿನ ಅಳವಡಿಸ್ಕೋಬೇಕಾಗತ್ತೆ. ಎಲ್ಲಾ ರೀತಿಯಲ್ಲೂ ಒಂದು ವೈರಾಗ್ಯ ಅಳವಡಿಸ್ಕೊಳ್ಳೇಬೇಕಾಗತ್ತೆ. ಒಂದು ಹೆಚ್ಚಿದಕ್ಕೆ ಆಸೆ ಪಡೋದು ಬೇಕಿಲ್ಲ, ಅಗತ್ಯಕ್ಕಿಂತ ಹೆಚ್ಚು ಆಸೆ ಬೇಡ. ಇಷ್ಟಿನ ಆಯ್ತು, ಇಷ್ಟಿನ ನನ್ನ ಜೀವನದಲ್ಲಿ ತುಂಬಿದೆ, ಸಂತೃಪ್ತಿ ಇದೆ, ಅದನ್ನೆಲ್ಲ ನಾನು ತ್ಯಜಿಸ್ತೀನಿ, ಹೆಚ್ಚಿರೋದನ್ನ ಬೇರೆಯವ್ರಿಗೆ ಕೊಟ್ಟು ಬಿಡ್ತೀನಿ ಅನ್ನೋ ಒಂದು ವೈರಾಗ್ಯವನ್ನ ನಾವು ಅಳವಡಿಸಿ ಅದನ್ನ ಅನುಷ್ಠಾನಕ್ಕೆ ತರಬೇಕು. ಪ್ರಾಕ್ಟಿಕಲ್ ಆಗಿ ತಂದಾಗನೇ ನಮ್ಗೆ ಆ ವೈರಾಗ್ಯದ ಅನುಭವದ ರುಚಿ ಗೊತ್ತಾಗುತ್ತೆ. ವಿವೇಕದ ರುಚಿ ಆಗಲಿ, ಒಂದು ವೈರಾಗ್ಯದ ರುಚಿ ಗೊತ್ತಾಗಬೇಕಾದ್ರೆ ನಮ್ಮ ಒಂದು ಆ ಗುಣಮಟ್ಟ ಆಗಲಿ, ಒಂದು ನಡವಳಿಕೆಯಲ್ಲಾಗಲಿ ಅದು ಕಂಡು ಬರಬೇಕಾಗತ್ತೆ. ಅದರಿಂದ ಅವಾಗ ಏನಾಗುತ್ತೆ, ನನಗೆ ಈ ಆಸೆಯಿಂದ ಬಿಡುಗಡೆ ಆಗ್ಬೋದು, ಏನೇನು ಬೇಡಿದ್ದ ಬಂಧನ ಅಂಟಿಸ್ಕೊಂಡಿದ್ನೋ ಅದೆಲ್ಲ ಬಿಡುಗಡೆ ಆಗಿ ಪರಮಾತ್ಮನ ಒಂದು ರುಚಿ ಕಂಡಾಗ ಬೇರೆ ಏನು ಬೇಕು ಅಂತ ಅನ್ಸಲ್ಲ. ಆ ಸಾಕು ಅನ್ನೋದು ಬಂದ್ಬಿಟ್ಟಾಗ ಇನ್ನೊಂದು ಕಡೆ ಹೋಗ್ತೀವಿ ಬೇಕು ಅಂತ. ಅಂದ್ರೆ ಅಲ್ಲಿವರೆಗೂ ನಾನು ಒಂದು ಜೀವ ಅಂತನೂ ನಮಗ್ ಗೊತ್ತಿರೋದಿಲ್ಲ. ಅದೆಲ್ಲವನ್ನು ಒಂದು ಅಧ್ಯಯನ, ಗುರುಕೃಪೆ ಮತ್ತು ಭಗವಂತನ ಕರುಣೆಯಿಂದ ನಮಗದು ಗೊತ್ತಾದಾಗ, ನಾನೊಂದು ಜೀವ ಮಾತ್ರ, ಈ ದೇಹ ಅಲ್ಲ ಅನ್ನೋ ಒಂದು ಜ್ಞಾನ ಬಂದ್ರೆ ಅದು ನಮಗೆ ಸಹಜವಾಗಿ ಜ್ಞಾನ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಈ ಪರಮಾತ್ಮ ಇರಲು ಭಕ್ತಿ ಮತ್ತೆ ಜ್ಞಾನ ಮತ್ತೆ ವಿವೇಕ, ಹಾಗೂ ಈ ಅಂತಿಮ ಒಂದು ಒಳಗಿನ ಆ ಗುಣವನ್ನೂ ಮೀರಿ ನಾವು ಒಂದು ಆ ಭಾವದಲ್ಲಿ ನಿಂತಾಗ ನಮ್ಮ ಕಾಯ ವಾಚ ಮನ ಎಲ್ಲವೂ ವೈರಾಗ್ಯದಲ್ಲೇ ಬಂದ್ಬಿಡತ್ತೆ. ಆ ವೈರಾಗ್ಯ ಬಂದಾಗ ಸಂತೃಪ್ತಿ ತುಂಬಾ ತಾನಾಗಿ ಹೆಚ್ಚಿ ಅದರಿಂದ ಸತ್ಯ ದರ್ಶನದಕ್ಕೆ ನಾವು ಹೋಗ್ತೀವಿ. ಅಲ್ಲಿವರೆಗೂ ಸತ್ಯ ದರ್ಶನ ಅಂದ್ರೆ ಏನು ಅಂತ ನಮ್ಗೆ ಅರಿವಿಗೆ ಬಂದಿರೋದಿಲ್ಲ. ಇದೆಲ್ಲ ಅನುಭವಕ್ಕೆ ಬಂದಾಗ ಏನು ಸತ್ಯ ದರ್ಶನ ಅದು. ಹಂತವಾಗಿ ನಾನು ವೈರಾಗ್ಯವನ್ನು ಅಭ್ಯಾಸ ಮಾಡ್ತಾ ಆ ಸಾಧನೆ ಮಾಡ್ತಾ ಏನಿದು ಸತ್ಯ ದರ್ಶನ ಅಂತ ಒಂದು ಜಿಜ್ಞಾಸೆ ಮೂಡಕ್ಕೆ ಕಾರಣ ಆಗುತ್ತೆ. ಯಾಕೆಂದ್ರೆ ಈ ಜೀವನದಲ್ಲಿ ಎಲ್ಲವೂ ಈ ಲೌಕಿಕ ಜೀವನದಲ್ಲೇ ಆರಂಭ ಆಗುತ್ತೆ. ಅದೊಂದು ವೇದಿಕೆ. ಇದು ಪ್ರತಿ ಮಾನವನಿಗೂ ಇದೊಂದು ದೊಡ್ಡ ಯಾತ್ರೆ. ಅದು ಸುಖ ಆಗಿರ್ಲಿ, ಅವ್ರು ಹೇಳ್ದಂಗೆ ದುಃಖ ಆಗಿರ್ಲಿ, ಕಷ್ಟ ಆಗಿರ್ಲಿ, ಯಾವುದೇ ತರ ಇರ್ಲಿ, ಜೀವನಿಗೆ ಒಂದು ಇದು ಸಾಕು ಅನ್ನೋದು ಬರೋ ತನಕ ಅವನಿಗೆ ಜ್ಞಾನ, ವಿವೇಕ, ಜ್ಞಾನ, ವೈರಾಗ್ಯ ಎಲ್ಲ ಹಂತ ಬಂದ ಮೇಲೆ ಅವನು ಸತ್ಯ ದರ್ಶನಕ್ಕೆ ಒಂದು ಮೆಟ್ಲಿಗೆ ಏರ್ತಾನೆ ಅನ್ನೋ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಅದ್ರ ಸತತ ಪ್ರಯತ್ನ ಇರಬೇಕಲ್ಲ, ಒಂದೊಂದು ದಿನದಲ್ಲಿ ಒಂದೊಂದು ಕ್ಷಣವೂ ಪ್ರಯತ್ನ ಇರಬೇಕು ಅಂತ ನಂಗೆ ಅನ್ಸುತ್ತೆ. ಹಾಗಾಗಿ ಈ ಒಳಗಡೆ ಅವನಿಗೆ ಈ ಭೋಗ ಜೀವನದಿಂದ ಯಾವಾಗ ಅವನು ಯೋಗ ಜೀವನಕ್ಕೆ ಬಂದು ಅದರಲ್ಲೂ ಸಮತ್ವ ಕಂಡುಕೊಂಡು ಅವನು ಇದೆರಡನ್ನೂ ಮೀರಿ ನಾನು ಆ ಜ್ಞಾನ ಮಾರ್ಗಕ್ಕೆ ಹೋಗ್ತೀನಿ, ಸತ್ಯ ದರ್ಶನ ಮಾರ್ಗಕ್ಕೆ ಹೋಗ್ತೀನಿ ನನ್ನ ಸ್ವರೂಪದಲ್ಲಿ ನಿಂತ್ಕೊಳ್ಳೋದು ಬೇರೆ. ಮೊದಲು ನಾನು ಭಕ್ತ, ಪರಮಾತ್ಮ ನೀನು ಅಂತಾನೆ ನಾವು ಪ್ರಾರ್ಥನೆ ಮಾಡ್ತಿರ್ತೀವಿ. ಸತ್ಯ ದರ್ಶನದಲ್ಲಿ ನಾವು ದ್ವೈತದಲ್ಲೇ ಇರ್ತೀವಿ, ಅದ್ವೈತಕ್ಕೆ ಇನ್ನೂ ಹೋಗಿರೋದಿಲ್ಲ ಸಾಮಾನ್ಯವಾಗಿ ನಾವು. ಯಾಕೆಂದ್ರೆ ಅದು ಸುಲಭ ಮಾರ್ಗ ಅಂತ ಅದರಲ್ಲೇ ನಾವು ಹೆಚ್ಚು ಒಲವನ್ನು ತೋರಿಸ್ತಾ ಇರ್ತೀವಿ. ಅದಾದ ಮೇಲೆ ನಾನು ಆತ್ಮ ಜೀವನ, ಆತ್ಮ ಸ್ವರೂಪ, ಭಗವಂತನ ಅಂಶ ಅಂತ ಅದನ್ನ ಶ್ರವಣ ಮನನ ನಿಧಿಧ್ಯಾಸನ ಎಷ್ಟೇ ಮಾಡಿದ್ರುನು ಗುರುಗಳೇ ಅದರ ಅನುಭವ ಆಗ್ಬೇಕಲ್ಲ ಅಂತ ಒಂಥರ ಜೀವ ತುಡಿಯುತ್ತೆ ಹಂಗೆ. ಹಾಗಾಗಿ ಅದರ ಹುಡುಕ್ತಾ ಬೇರೆ ಎಲ್ಲದಲ್ಲೂ ರುಚಿ ಹೊಟ್ಟೋಗ್ಬಿಡತ್ತೆ. ಹೊಟ್ಟೋಗ್ದಾಗ ಎಲ್ಲ ವಿಷಯಗಳು ತಾನಾಗಿ ನಿರಾಸಕ್ತವಾಗಿ ಬಿಡತ್ತೆ. ಅವನಿಗೇನು ಸಹಜ ವೈರಾಗ್ಯ ಬಂದ್ಬಿಡತ್ತೆ.
ಅವನು ಅದಲ್ಲೇ ಇರ್ತಾನೋ, ಆ ಸಹಜ ವೈರಾಗ್ಯದಲ್ಲೇ ಇದ್ದು ತಾನೂ ಭಗವಂತ ಅನ್ನೋ ಅನುಭವದಲ್ಲೇ ಹೆಚ್ಚು ಕಾಲ ಕಳೆಯಕ್ಕೆ ಇಷ್ಟಪಡ್ತಾನೆ. ಯಾಕೆಂದ್ರೆ ಅದರಲ್ಲಿ ಎಷ್ಟು ಶಾಂತಿ, ಸಮಾಧಾನ, ತೃಪ್ತಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ಅವನಿಗೆ. ಸೊ ಹಾಗಾಗಿ ವೈರಾಗ್ಯ ಒಂದು ವಿವೇಕ ಆಗ್ಲಿ ವೈರಾಗ್ಯ ಆಗ್ಲಿ ಅದೊಂದು ನಮ್ಮೊಳಗೆ ಅಂತಃಶಕ್ತಿ, ಅದು ಅಂಥದ್ ಬಲ ಅಂತ ಅನ್ಕೊಂತೀನಿ. ಆದ್ರಿಂದ ನನ್ನೊಳಗಿನ ಆ ಶಕ್ತಿಯನ್ನ ಯಾರೂ ಕರಡಕ್ ಸಾಧ್ಯ ಇಲ್ಲ. ನನ್ನ ಆ ದೃಢತೆಯನ್ನ ಯಾರೂ ಇದು ಮಾಡೋಕ್ಕಾಗಲ್ಲ. ಇದನ್ನ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿ ಸಹಜವಾಗಿ ಆಗತ್ತೆ. ಅದನ್ನ ದೃಢವಾಗಿ ಎಲ್ಲಾ ಕಾಲದಲ್ಲೂ ನಾನು ಅಳವಡಿಸ್ಕೊಂಡು ಅದನ್ನ ತರ್ತೀನಿ ಅಂತ ಬಂದಾಗನೇ ನಮಗೆ ಅದೊಂದು ಶಕ್ತಿಯಾಗಿ ನಮಗೆ ಆ ಭಗವಂತನ ಮಾರ್ಗಕ್ಕೆ ನಡೆಯಕ್ಕೆ ಸಹಾಯ ಆಗತ್ತೆ. ಹಾಗಾಗಿ ಅದಾದ ಮೇಲೆ ನನ್ನ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದಲ್ಲೇ ಆ ಸತ್ಯ ದರ್ಶನ ಅಂತ ಅನ್ಕೊಂತೀನಿ. ಅಂದ್ರೆ ಸ್ವರೂಪಕ್ಕಿಂತನೂ ಇದರಲ್ಲಿ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲೇ ಅಡಗಿರೋ ಒಂದು ಸತ್ಯ, ಅದು ನಿತ್ಯ, ಅದು ಹೇಳ್ದಂಗೆ ಎಲ್ಲರೂ ಹೇಳ್ದಂಗೆ ಅದೆಲ್ಲ ಬರ್ದಿದ್ದಾರೆ. ಅದು ಅನುಭವಕ್ಕೆ ಬರ್ಬೇಕಾದ್ರೆ ನಾವು ಅದನ್ನು ಸತತ ಮನನ ಮಾಡ್ಕೋಬೇಕು. ಸೊ ಹಾಗಾಗಿ ಅವನೇ ಸರ್ವಸ್ವ, ಭಗವಂತನೇ ಸರ್ವಸ್ವ. ನನ್ನೊಳಗೂ ಭಗವಂತ ಇದ್ದಾನೆ, ಹೊರಗೂ ಭಗವಂತ ಇದ್ದಾನೆ. ಅವನ ದರ್ಶನಕ್ಕೆ ಅವನೇ ಕೃಪೆ ಕೊಟ್ಟು ಅವನೇ ಆ ಜೀವನವನ್ನು ಸಾಕ್ಷಾತ್ಕಾರ ಮಾಡಬೇಕು. ಹಾಗಾಗಿ ಅದನ್ನ ಸತತ ಪ್ರಾರ್ಥನೆಯಿಂದ ಇದನ್ನ ಮನುಷ್ಯ ಸಾಧನೆ ಮಾಡಬೇಕು. ಪ್ರತಿಯೊಂದು ಹಂತವನ್ನು ಅವನು ಅಭ್ಯಾಸ ಮಾಡಬೇಕತ್ತೆ. ಸಾಧನ ಚತುಷ್ಟಯ ಆಗಲಿ, ಎಲ್ಲ ರೀತಿ ಆಗಲಿ, ಅರಿಷಡ್ಗಳಾಗಲಿ, ಗುಣಗಳಾಗಲಿ, ಏನೇನು ಇದು ಇದೆ ಏನು ಹೇಳ್ತಾರೆ, ಆತ್ಮ ಮತ್ತೆ ಈ ದೇಹದ ಭೌತಿಕವಾದ ಎಲ್ಲ ಅನಾತ್ಮದ ವಸ್ತು ಏನ ನಿಜ, ಅದೆಲ್ಲ ಅನಿತ್ಯ ವಸ್ತುಗಳನ್ನು ನಾವು ಸಾಧನಕ್ಕೆ ಬಳಸ್ಕೊಂಡಾಗ ಆತ್ಮದ ಚಿಂತನೆ ಆರಂಭವಾಗುತ್ತೆ. ಅದೇ ಸತ್ಯ ದರ್ಶನ ಅಂತ ಅರಿವಿಗೆ ನಾನು ಇದು ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಆತ್ಮದರ್ಶನವೇ ಸತ್ಯ ದರ್ಶನ, ಸತ್ಯ ದರ್ಶನವೇ ಬ್ರಹ್ಮ ದರ್ಶನ ಅಂತ ನಮಗೆ ಒಬ್ಬ ಗುರುಗಳು ಇದನ್ನ ಸದಾ ಹೇಳ್ಸೋರು ಬಾಯಲ್ಲಿ. ನಾನೆಂಬುದು ದೇಹ ಮನಸ್ಸು ಶರೀರ ಅಲ್ಲ, ಇದು ನಾನು ಆತ್ಮಜ್ಯೋತಿ ಅಂತ ಸದಾ ಪ್ರಾರ್ಥನೆ ಮಾಡಕ್ಕೆ ಒಂದು ಹೇಳ್ಕೊಟ್ಟಿರೋರು. ಹಾಗೆ ಇದನ್ನು ಹೇಳ್ಕೊಡೋರು, ಆತ್ಮದರ್ಶನ, ಸತ್ಯದರ್ಶನ, ಬ್ರಹ್ಮದರ್ಶನ ಅಂತ ಸದಾ ಹೇಳೋರು. ಶ್ರೀ ಗುರುಪಾದಾರಗಳಿಗೆ ಅರ್ಪಣೆ. ಧನ್ಯೋಸ್ಮಿ. ಧನ್ಯವಾದಗಳು. ಹರಿ ಓಂ. ಉಷಾದೇವಿಯವರು ತಮ್ಮ ಅನುಭವದ ವಾಣಿಯನ್ನ ತುಂಬಾ ಸುಂದರವಾಗಿ ಹಂಚಿಕೊಂಡಿದ್ದೀರಿ. ಈಗ ಸ್ವಲ್ಪ ಸಮಯ ಇದೆ, 5 ನಿಮಿಷ ಇದೆ, ನಾನು ಮಾತನಾಡ್ತೇನೆ. ಆಮೇಲೆ ಪ್ರಶ್ನೋತ್ತರವನ್ನ ನಾವು ನೋಡೋ ಪ್ರಯತ್ನ ಮಾಡೋಣ. ಓಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಹರಿ ಓಂ. ವಿವೇಕ ಮತ್ತು ವೈರಾಗ್ಯಗಳಿಂದ ಸತ್ಯದರ್ಶನ ಎಂಬ ವಿಷಯದ ಕುರಿತಾಗಿ ಬಹಳ ಜನ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದೀರಿ. ಬಹಳ ಸುಂದರವಾಗಿತ್ತು. ಉತ್ತಮವಾದ ವಿಚಾರಗಳು ಎಲ್ಲಾ ಕಡೆಯಿಂದಲೂ ಬರುತ್ತಾ ಇದ್ವು. ಹಾಗೆ ಸ್ವಲ್ಪ ಸಮಯ ಇದೆ, ನಾನು ಕೂಡ ವಿಷಯವನ್ನ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಮೋಕ್ಷಕ್ಕೆ ಸತ್ಯ ದರ್ಶನ ಅಂತ ಒಂದು ಹೆಸರಿದೆ ಅಂತ ಹೇಳಿ ಉಷಾದೇವಿ. ಬ್ರಹ್ಮ ದರ್ಶನ, ಸತ್ಯ ದರ್ಶನ, ಪರಮಾತ್ಮ ದರ್ಶನ ಇದೆಲ್ಲ ಸಮಾನಾರ್ಥಕ ಪದಗಳು ಅಂತ. ಸತ್ಯ ದರ್ಶನ ಅಂದ್ರೆ ಮೋಕ್ಷ ಅಂತಾನೆ ಅರ್ಥ. ಯಾಕಂದ್ರೆ ಸತ್ಯವನ್ನ ದರ್ಶಿಸಿದ ಹೊರತು ಬಿಡುಗಡೆ ಆಗಲ್ಲ. ಮೋಕ್ಷ ಎಂಬ ಶಬ್ದದ ಅರ್ಥ ಏನು? ಬಂಧನದಿಂದ ಬಿಡುಗಡೆ. ಬಂಧನದಿಂದ ಬಿಡುಗಡೆ ಆಗ್ಲಿಕ್ಕೆ ದಾರಿ ಯಾವುದು ಅಂದ್ರೆ ಆ ಪಾರಮಾರ್ಥಿಕ ಸತ್ಯವನ್ನು ನಾವು ದರ್ಶಿಸಬೇಕು, ಅದನ್ನ ಯಥಾರ್ಥವಾಗಿ ಕಂಡುಕೊಳ್ಬೇಕು. ಆದ್ರಿಂದ ಸತ್ಯ ದರ್ಶನ ಅಂದ್ರೆ ಮೋಕ್ಷ ಅಂತಾನೆ ಅರ್ಥ. ಅದಕ್ಕೆ ಪ್ರಮುಖ ಸಾಧನೆಯೇ ವೈರಾಗ್ಯ ಎಂಬುದಾಗಿ ಈ ಸತ್ಸಂಗದಲ್ಲಿ ಚರ್ಚಿಸಲಾಗಿದೆ. ನೋಡಿ, ಮೋಕ್ಷಕ್ಕೆ ನೇರವಾದ ಸಾಧನ ಶ್ರವಣ ಮನನ ನಿಧಿಧ್ಯಾಸನವೇ. ಆತ್ಮಾವಾ ಅರೇ ದ್ರಷ್ಟವ್ಯೋ
ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಶ್ರುತಿ ಅತ್ಯಂತ ನಿಖರವಾಗಿ ಹೇಳ್ತಾ ಇದೆ, ಆತ್ಮನನ್ನ ದರ್ಶಿಸಬೇಕು ಅಂದ್ರೆ ಶ್ರವಣ ಮನ ನಿಧಿಧ್ಯಾಸನವೇ ದಾರಿ ಅಂತ. ಆದ್ರೆ ಅದಕ್ಕೆ ಒಂದು ಯೋಗ್ಯತೆಯನ್ನು ಉಂಟು ಮಾಡುವಲ್ಲಿ ಪ್ರಮುಖ ಪಾತ್ರ ಯಾವುದಪ್ಪ ಅಂದ್ರೆ ವೈರಾಗ್ಯ ಅಂತ. ವೈರಾಗ್ಯ ಎಂಬ ಶಬ್ದಕ್ಕೆ ಅರ್ಥ ನಮ್ಮ ವಿದ್ಯಾಶಂಕರು ಚೆನ್ನಾಗಿ ಹೇಳಿದ್ರು. ವಿವಿಚ್ಯತೆ ಅನೇನ ಇತಿ ವೈರಾಗ್ಯ ಅಂತ ಹೇಳಿದ್ರು. ವಿಚೃ ಪೃಥಕ್ಕರಣೆ ಧಾತುವಿನಿಂದ ವೈರಾಗ್ಯ ಶಬ್ದ ಬಂದಿದೆ. ವಿಚೃ ಅನ್ನುವ ಸಂಸ್ಕೃತ ಧಾತುವಿಗೆ ಹೆಸರು ಬೇರೆ ಬೇರೆ ಮಾಡೋದು ಅಂತ. ಅದನ್ನೇ ವಿವೇಕ ಅನ್ನೋ ಶಬ್ದ ಬಂದಿದೆ. ಆ ವಿವೇಕದ ಸಾಮರ್ಥ್ಯ ಜಾಸ್ತಿ ಮನುಷ್ಯನಿಗಿದೆ. ಪ್ರಕೃತಿಯಲ್ಲಿ ಎಲ್ಲ ಪ್ರಾಣಿಗೂ ಇದೆ. ಈಗ ಒಂದು ಹುಲ್ಲನ್ನು ಅಥವಾ ತಿನ್ನಬಾರದ ವಸ್ತುವನ್ನು ಹಸುವಿನ ಮುಂದೆ ಇಟ್ಟಾಗ ಅದು ಹುಲ್ಲನ್ನೇ ಆಯ್ಕೆ ಮಾಡ್ಕೊಳ್ತದೆ. ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಇಲ್ಲಿ ಹೊಂಡ ಇದೆ, ಇಲ್ಲಿ ಹಾರಬಾರದು, ಇದು ಸರಿಯಾದ ಜಾಗ, ಇನ್ನೂ ವಿವೇಕ ಇದೆ, ಪಶುಗಳಿಗೂ ಇದೆ. ಆದ್ರೆ ಮನುಷ್ಯನಿಗೆ ಸ್ವಲ್ಪ ಜಾಸ್ತಿ ವಿವೇಕ ಇದೆ. ಶಂಕರ ಭಗವತ್ಪಾದರ ಭಾಷೆಯಲ್ಲಿ ಹೇಳುವುದಾದ್ರೆ ಅಜ್ಞಾನ ಇರುವಲ್ಲಿವರೆಗೆ ಪಶುಗಳಿಗೂ ನಮ್ಗೆ ತುಂಬಾ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಪಶ್ವಾದಿಭಿಶ್ಚ ಅವಿಶೇಷಾತ್ ಎನ್ನುವಂತಹ ಅಧ್ಯಾಸ ಭಾಷೆಯೊಂದು ವಾಕ್ಯವೂ ಇದೆ. ಆದ್ರೆ ಪಶುಗಳಿಗಿಂತ ಜಾಸ್ತಿ ವಿವೇಕ ಇದೆ ನಮಗೆ. ಆದ್ದರಿಂದ ನಮ್ಮ ಬದುಕನ್ನು ಗೊಳಿಸಿಕೊಂಡಿದ್ದೇವೆ. ಹೆಚ್ಚಿನ ಸುಖ ಸಾಧನಗಳಿಂದ ನಮ್ಮ ಸುಖದ ಕ್ವಾಲಿಟಿ ಮತ್ತು ಕ್ವಾಂಟಿಟಿಯನ್ನ ಪಶುಗಳಿಂದ ಜಾಸ್ತಿ ನಾವು ಪಡ್ಕೊಳ್ಳಿಕ್ ಸಾಧ್ಯವಾಗಿದೆ. ಆದ್ರೆ ಈ ಮನುಷ್ಯನ ಮಟ್ಟದಲ್ಲಿರ್ತಕ್ಕಂತಹ ವಿವೇಕವು ಶಾಸ್ತ್ರ ದೃಷ್ಟಿಯಿಂದ ಅವಿವೇಕವೇ, ಅಜ್ಞಾನದಿಂದ ಕೂಡಿದ್ದೇ ಆಗಿದೆ. ಯಾಕಂದ್ರೆ ನಾವು ಪಡೆದುಕೊಳ್ತಾ ಇರತಕ್ಕಂಥ ಸುಖ ಅನ್ನೋದು ದುಃಖ ಮಿಶ್ರಿತತ್ವ, ಅತೃಪ್ತಿಕರತ್ವ ಮತ್ತು ಬಂಧಕತ್ವ ಎನ್ನುವ 3 ದೋಷಗಳಿಂದ ಒಡಗೂಡಿದೆ. ಸುಖವನ್ನೇನು ಪಡ್ಕೊಳ್ತೇವೆ, ಅದಕ್ಕಾಗಿ ಹರಸಾಹಸ ಪಡ್ತೇವೆ. ಆರಂಭದಲ್ಲಿ ಸುಖ ಬರ್ತದೆ, ಕೊನೆಯಲ್ಲಿ ದುಃಖ ಬರ್ತದೆ. ಹೀಗೆ ದುಃಖದಿಂದ ಮಿಶ್ರಿತವಾದ ಸುಖವನ್ನ ನಾವು ಪಡ್ಕೊಳ್ತಾ ಇದ್ದೇವೆ. ಇನ್ನೊಂದು ಅತೃಪ್ತಿಕರತ್ವ. ಎಷ್ಟು ಸುಖವನ್ನು ಅನುಭವಿಸಿದ್ರೂ ಸಾಕು ಅಂತ ನಮ್ಗೆ ಅನ್ಸೋದೇ ಇಲ್ಲ. ಉಪ್ಪು ನೀರು ಕುಡಿದ್ರೆ ದಾಹ ತಣಿಸಿಕೊಂಡ ಹಾಗೆ ಅಂತ ಹೇಳ್ತಾರೆ. ಉಪ್ಪು ನೀರನ್ನು ಎಷ್ಟು ಕುಡಿದ್ರೂ ದಾಹ ಹೇಗೆ ತಣಿಯೋದಿಲ್ವೋ, ಈ ಜೀವನದಲ್ಲಿ ಸಾಕು ಅಂತ ಮನುಷ್ಯನಿಗೆ ಬರೋದೇ ಇಲ್ಲ. ನಮ್ಮ ಕಠೋಪನಿಷತ್ನಲ್ಲಿ ಶಿಷ್ಯನಾದ ನಚಿಕೇತ ಉತ್ತರ ಕೊಡ್ತಾನಲ್ಲ, ನ ವಿತ್ತೇನ ತರ್ಪಣೀಯೋ ಮನುಷ್ಯ. ಅದ್ಭುತವಾದ ವಿವೇಕ ಅಂದ್ರೆ ಏನೊಬ್ಬ ವಿವೇಕಿ ಹೇಗಿರ್ತಾನೆ ಅನ್ನೋದು ನೋಡೋದಕ್ಕೆ ನಚಿಕೇತನ ದೃಷ್ಟಾಂತವೇ ಸಾಕು. ಅತೃಪ್ತಿಕರತ್ವ, ಬಂಧಕತ್ವ, ಸಿಕ್ಕಾಕೊಂಡು ಬೀಳ್ತೇವೆ ಇದರಲ್ಲಿ. ನಮಗೆ ಸ್ವಾತಂತ್ರ್ಯದ ಅನುಭವವೇ ಆಗಲ್ಲ. ಬಂಧಕತ್ವ ಅಂತ ಹೇಳಿದ್ರೆ ಒಂದು ಬಂದ ಮೇಲೆ ಇನ್ನೊಂದು ಬರುತ್ತೆ. ಕೆಲಸಗಳು ಅಂತ ಹೇಳ್ತೇವಲ್ಲ, ಅದು ಮುಗಿಯೋದೇ ಇಲ್ಲ ಅಂತ. ಯಾವುದೋ ಒಂದು ಆದ ಮೇಲೆ ನಾನು ಸುಖಿ ಆಗ್ತೇನೆ ಅಂತ ಒಂದು ರೀತಿ ಜೀವನ ಪರ್ಯಂತ ಹೋರಾಟ ನಡೀತಾ ಇರ್ತದೆ. ಸಾಯುವ ಕೊನೆಯ ಕ್ಷಣದವರೆಗೂ ಡ್ಯೂಟಿ, ಕರ್ತವ್ಯ ಅಂತ ಮುಗಿಯೋದೇ ಇಲ್ಲ ಅಂತ. ಇದೇ ಬಂಧಕತ್ವ ಅಂತ. ತುಳಸಿದಾಸರ ಜೀವನದಲ್ಲಿ ಒಂದು ದೃಷ್ಟಾಂತ ಹೇಳ್ತಾರೆ. ಅವರು ಹೆಂಡತಿ ಅಂತ ಬಹಳ ಪ್ರೀತಿಸ್ತಿದ್ರಂತ. ಅವಳಿಗೆ ತುಂಬಾ ಕಿರಿಕಿರಿ ಆಗ್ತಾ ಇತ್ತು. ಈ ಗಂಡನ ಅತಿಯಾದ ಅದು ಪ್ರೀತಿಯದ ಮೋಹ. ಪ್ರೇಮ ಬೇರೆ, ಮೋಹ ಬೇರೆ. ಈ ಮೋಹದ ಕಾರಣದಿಂದ ಅವಳಿಗೆ ಬಹಳ ಕಿರಿಕಿರಿಯಾಗಿ ಇತ್ತು. ಒಂದಿಷ್ಟು ದಿನ ತಾಯಿ ಮನೆಗೆ ಹೋಗ್ತೇನೆ ಅಂತ ಹೊರಟೋಗ್ಬಿಟ್ಟಿದ್ರು. ಇವನು 1-2 ದಿನ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅವರಿಗೆ. 3ನೇ ದಿನ ಅವ್ರ ಹೆಂಡತಿಯನ್ನ ನೋಡದೆ ಇರ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ರಾತ್ರಿ ಹೋಗ್ಬಿಟ್ರಂತ. ಅಂದ್ರೆ ಹಿಂದಿನ ಕಾಲ ಹಳ್ಳಿಯಲ್ಲಿ, ಪಕ್ಕದ ಹಳ್ಳಿನೋ ಏನೋ ಒಂದು ಅವಳ ತಾಯಿ ಮನೆ ಇರ್ತಿತ್ತು. ಹಾಗೆ ಅಲ್ಲೊಂದು ನದಿ ಇತ್ತು, ನದಿಯನ್ನ ದಾಟಿಕೊಂಡು ಹೋಗ್ಬಿಟ್ರು. ನದಿಯಲ್ಲಿ ದೋಣಿ ಇರ್ಲಿಲ್ಲ, ಅಲ್ಲೇನೋ ಅವರಿಗೋಸ್ಕರ ಒಂದು ಮರದ ದಿಮ್ಮಿಯನ್ನ ಯಾರೋ ಇಟ್ಟಿದ್ದ ಹಾಗೆ ಕಂಡಿತ್ತು ಅವರಿಗೆ. ಆ ಮರದ ದಿಮ್ಮಿಯನ್ನೇ ಬಳಸ್ಕೊಂಡು ನದಿಯನ್ನ ದಾಟಿಕೊಂಡು ಅವರ ಹೆಂಡತಿಯ ತಾಯಿ ಮನೆಯ ಹತ್ರ ಹೋಗಿ ನೋಡಿದ್ರು. ಅಲ್ಲಿ ರಾತ್ರಿ ದೀಪವನ್ನ ಆರಿಸಿ ಮಲಗಿಬಿಟ್ಟಿದ್ರು. ಎಲ್ರು ಊಟ ಮಾಡ್ಕೊಂಡು ಮಲಗಿಬಿಟ್ಟಿದ್ರು. ಹೆಂಡತಿ ಮೇಲಿನ ಮಹಡಿಯಲ್ಲಿ ಒಂದು ಕೊಠಡಿಯಲ್ಲಿ ಇರ್ತಾಳೆ ಅಂತ ಗೊತ್ತಿತ್ತು ಇವರಿಗೆ. ಅದಕ್ಕೆ ಅಲ್ಲಿಯೇ ತನಗಾಗಿ ಇಳಿಬಿಟ್ಟಿದ್ದ ಹಗ್ಗವೊಂದನ್ನ ಬಳಸಿಕೊಂಡು ಮೇಲಿನ ಕೊಠಡಿಯನ್ನು ಹತ್ತಿದ್ರಂತೆ. ಅಂದ್ರೆ ಅವರಿಗೆ ತುಂಬಾ ಸಂತೋಷ ಆಯ್ತು. ಗಂಡ ಇವತ್ತು ಬರ್ತಾನೆ ಅಂತ. ಹೆಂಡತಿ ಹೇಗೆ ಹಗ್ಗವನ್ನು ಇಳಿಬಿಟ್ಟಿದ್ದಾಳೆ ನನಗೋಸ್ಕರ, ಎಂಥ ಪ್ರೀತಿ ಇದೆ ಹೆಂಡತಿಗೆ ತನ್ನ ಮೇಲೆ ಅಂತ
ಭಾವಿಸಿಕೊಂಡ್ರು ಆ ಹಗ್ಗವನ್ನು ಹಿಡಿದ ಮೇಲಕ್ಕೆ ಹತ್ತಿ ಹೋದ್ರು. ಅಲ್ಲಿ ಹೋಗಿ ಮಧ್ಯರಾತ್ರಿಯ ಸಮಯ ಹೆಂಡತಿಯ ಬಲಗಿದ ಕೊಠಡಿಯ ರೂಮಿನ ಕದವನ್ನು ತಟ್ಟಿದ್ರು. ಸ್ವಲ್ಪ ಹೊತ್ತಾದ ಮೇಲೆ ಒಳಗಿಂದ ಜೋರಾದ ಕೂಗು, ಯಾರದು ಯಾರದು ಅಂತ ಕೂಗಿ ಕಣ್ಣನ್ನು ಉಜ್ಜಿಕೊಳ್ತಾ ಹೆಂಡತಿ ಬಂದು ಬಾಗಿಲು ತೆಗೆದ್ಲು. ನೋಡ್ತಾನೆ, ಪತಿರಾಯ ಎದುರಿಗೆ ನಿಂತಿದ್ದಾನೆ. ಮಧ್ಯರಾತ್ರಿಯ ಸಮಯ. ಕೇಳ್ತಾಳೆ, ಯಾಕೆ ಬಂದ್ರಿ ಅಂತ. ಇಲ್ಲ, ನಿನ್ನ ನೆನಪು ತಡೀಲಿಕ್ಕಾಗ್ಲಿಲ್ಲ, ಅದಕ್ಕೆ ನೋಡ್ಲಿಕ್ಕೆ ಅಂತ ಬಂದೆ. ಹೇಗ್ ಬಂದ್ರಿ? ಮಳೆ ಬರ್ತಾ ಇತ್ತಲ್ಲ, ನದಿ ನೀರು ಉಕ್ಕಿ ಹರಿತಾ ಇತ್ತಲ್ಲ, ಹೇಗ್ ಬಂದ್ರಿ? ಇಲ್ಲ, ದೋಣಿಯವನ್ ಇರ್ಲಿಲ್ಲ, ಆದ್ರೆ ದೇವರು ನನಗೋಸ್ಕರ ಅಂತ ಒಂದು ಮರದ ದಿಮ್ಮಿ ಇಟ್ಟಿದ್ದ ಅಲ್ಲಿ. ಅದು ಆಕ್ಚುಲಿ ಮರದ ದಿಮ್ಮಿ ಆಗಿರ್ಲಿಲ್ಲ, ಅದೊಂದು ಹೆಣವಾಗಿತ್ತು. ಹೆಣವನ್ನೇ ಅಪ್ಪಿಕೊಂಡು ಅದು ಮರದ ದಿಮ್ಮಿ ಅಂದ್ಕೊಂಡು ಬಂದಿದ್ದ. ಆಮೇಲೆ ಹೇಳ್ತಾನೆ, ಮೇಲಕ್ಕೆ ಹೇಗ್ ಬಂದ್ರಿ? ಅಯ್ಯೋ, ನೀನಿಷ್ಟು ಪ್ರೀತಿಯಿಂದ ಒಂದು ಹಗ್ಗ ಎಳೆದು ಬಿಟ್ಟಿದ್ಯಲ್ಲ. ನಾನಿಲ್ಲಿ ಹಗ್ಗ ಇಳಿಬಿಟ್ಟಿಲ್ಲ ಅಂತ ಹೇಳಿ ಹೆಂಡತಿ ಹೋಗಿ ನೋಡ್ತಾಳೆ, ಅದೊಂದು ಹಾವು, ಹೆಬ್ಬಾವು. ಆ ಹೆಬ್ಬಾವನ್ನ ಹಗ್ಗ ಅಂತ ನಂಬ್ಕೊಂಡು ಮೇಲಕ್ಕೆ ಬಂದಿದ್ದ. ಹೆಂಡತಿ ಇಷ್ಟು ಬೈತಾಳೆ ಅವನಿಗೆ, ನೀನು ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ಈ ಮೋಹ ಭಗವಂತನ ಮೇಲೆ ಇಟ್ಟಿದ್ರೆ ಯಾವತ್ತೋ ಭಗವಂತನ ದರ್ಶನ ಆಗ್ತಿತ್ತು ನಿನಗೆ ಅಂತ. ತುಳಸಿದಾಸ ಯೋಚನೆ ಮಾಡ್ತಾನೆ, ಇಷ್ಟು ಕಷ್ಟಪಟ್ಟು ಇವಳಿಗಾಗಿ ಬಂದೆ ನಾನು, ಸರ್ವಸ್ವವನ್ನು ತೊರೆದು, ಬದುಕಿನ ಹಂಗು ತೊರೆದು ಇವಳಿಗಾಗಿ ಬಂದೆ. ಇವಳಿಗೆ ನನ್ನ ಮೇಲೆ ಯಾವ ಲವಲೇಶದ ಪ್ರೇಮವೂ ಇಲ್ವಲ್ಲ. ಧಿಕ್ಕಾರವಿರ್ಲಿ ಮನುಷ್ಯ ಜನ್ಮಕ್ಕೆ, ಧಿಕ್ಕಾರ ಇರ್ಲಿ ಮೋಹಕ್ಕೆ ಅಂತ ಹೇಳಿ ಅಲ್ಲಿ ಅವನಿಗೆ ವಿವೇಕ ಉದಯವಾಯಿತು, ವಿವೇಕ ಜಾಗೃತವಾಯಿತು. ಏನಂತ? ಜಗತ್ತು ಏನು ಸತ್ಯವಾದುದಲ್ಲ, ಜಗತ್ತು ಮೋಸ ಮಾಡುವಂಥದ್ದು, ಜಗತ್ತನ್ನ ನೆಚ್ಚಬಾರದು, ಪರಮಾತ್ಮ ಒಬ್ಬನೇ ಸತ್ಯವಾದ ವಸ್ತು ಎನ್ನುವಂತಹ ಜಾಗೃತಿ ಉಂಟಾಯಿತು. ಅವಳು ಹೇಳಿದ ಒಂದು ಮಾತು ಏನಿದೆಯಲ್ಲ, ನೀನು ನನಗಾಗಿ ಇಷ್ಟು ಪಟ್ಟವನು ಪರಮಾತ್ಮನಿಗೆ ಕಷ್ಟಪಟ್ಟಿದ್ರೆ ಯಾವತ್ತೋ ಪರಮಾತ್ಮ ದರ್ಶನ ಆಗ್ತಿತ್ತು ಅನ್ನೋ ಮಾತು ಆಳವಾಗಿ ಮನಸ್ಸಿಗೆ ನಾಟಿತ್ತು ಅವ್ರಿಗೆ. ಹೌದು, ಸರಿಯಾಗಿದೆ ನೀನು ಹೇಳಿದ್ದು, ನೀನೇ ನನ್ನ ಗುರು ಅಂತ ಅಲ್ಲೇ ಕಾಲಿಗೆ ಬಿದ್ರು. ಅವರದ ಅರಿವಿನ ಕಣ್ಣು ತೆರೆಯಿತು. ಅಲ್ಲಿಂದ ಹೊರಟು ಹೋದ್ರು ಗಂಗಾ ನದಿಯ ತೀರದಲ್ಲಿ. ಅಲ್ಲಿ ಇಲ್ಲಿ ಗುರುಗಳನ್ನು ಅರಸಿ ಹೊರಟರು. ಸ್ವಾಮಿ ರಾಮಾನಂದರ ಬಳಿಯಲ್ಲಿ ಹೋದ್ರು, ಬೇರೆ ಬೇರೆ ಗುರುಗಳ ಬಳಿಯಲ್ಲಿ ಹೋದ್ರು, ಅಧ್ಯಯನ ಮಾಡಿದ್ರು, ತಪಸ್ಸನ್ನು ಮಾಡಿದ್ರು, ರಾಮನ ದರ್ಶನವನ್ನು ಮಾಡಿದ್ರು. ಕೆಲವರು ಹೇಳ್ತಾರೆ, ತುಳಸಿ ಅನ್ನೋದು ಅವ್ರ ಹೆಂಡತಿ ಹೆಸರಾಗಿತ್ತು, ಅವರ ದಾಸನಾಗಿದ್ದ ಅವನು, ಆದ್ದರಿಂದ ತುಳಸಿದಾಸ ಅಂತ ಹೆಸರು ಬಂತು ಅಂತ. ಒಟ್ಟಿನಲ್ಲಿ ಒಂದು ಸಂದರ್ಭ ಅವರ ವಿವೇಕವನ್ನು ಜಾಗೃತಿ ಮಾಡಿತು ಅಂತ. ನಮಗೆಲ್ಲರಿಗೂ ಕೂಡ ಇಂತಹ ಸಂದರ್ಭಗಳು ಬರ್ತಾ ಇರ್ತದೆ. ಯಾವುದೋ ಒಬ್ಬ ವ್ಯಕ್ತಿಯನ್ನು ನಾವು ನೆಚ್ಚಿಕೊಂಡಿರ್ತೇವೆ, ಅವನು ಮೋಸ ಮಾಡಿರ್ತಕ್ಕಂಥದ್ದು. ಯಾವುದೋ ಒಂದು ಸನ್ನಿವೇಶ ನನಗೆ ಸುಖ ಕೊಡ್ತದೆ, ಕಾಲವೋ ದೇಶವೋ ಪರಿಸ್ಥಿತಿಯೋ, ಆದ್ರೆ ಅದರಿಂದ ನಾವು ವಂಚಿತರಾಗ್ತಕ್ಕಂತಹ ಸನ್ನಿವೇಶಗಳನ್ನು ನಾವು ಎದುರಿಸುತ್ತೇವೆ. ಆದ್ರೆ ಅದರಿಂದ ಪಾಠ ಕಲಿತಿರುವುದಿಲ್ಲ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಹಿಂದಿನ ಸತ್ಸಂಗದಲ್ಲಿ ಯಾರೋ ಒಬ್ರು ಹೇಳಿದ್ರು, ಜಾಗೃತಿ ಇಲ್ಲ ಅಂತ. ಬಹುಶಃ ವಿದ್ಯಾಶಂಕರ್ ಹೇಳಿದ ಮಾತು, ಜಾಗೃತಿಯಿಂದ ಬದುಕನ್ನ ನಾವು ಗಮನಿಸೋದಿಲ್ಲ ಅಂತ. ಎಚ್ಚರಿಕೆಯಿಂದ ಬದುಕನ್ನ ಪರೀಕ್ಷಿಸಬೇಕು ಅಂತ ಶ್ರುತಿ ಹೇಳುತ್ತೆ. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್. ನಿರ್ವೇದ ಅಂತ ಹೇಳಿದ್ರೆ ವೈರಾಗ್ಯ. ವೈರಾಗ್ಯ ಹುಟ್ಟೋದು ಯಾವಾಗ ಅಂದ್ರೆ ಬದುಕನ್ನ ಸರಿಯಾಗಿ ಪರೀಕ್ಷಿಸಬೇಕು. ನಾವು ಸುಳ್ಳನ್ನ ಸತ್ಯವೆಂದು, ಸತ್ಯವನ್ನು ಸುಳ್ಳೆಂದು ಮೋಹವನ್ನ ತಾಳಿರ್ತೇವೆ. ಮೋಹ ಅಂದ್ರೆ ಅವಿವೇಕ, ಭ್ರಾಂತಿ ಅಂತ. ಅದಕ್ಕೆ ಶಂಕರ ಭಗವತ್ಪಾದರು ಒಂದು ಪುಸ್ತಕ ಬರೆದಿದ್ದಾರೆ, ಮೋಹ ಮುದ್ಗರ ಅಂತ. ಮೋಹದ ಮೇಲೆ ಕೊಡತಕ್ಕಂತಹ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಕೊಡಲಿ ಸುತ್ತಿಗೆ ಪೆಟ್ಟು ಅಂತ ಅರ್ಥ. ಸುತ್ತಿಗೆ ಪೆಟ್ಟು ಹೇಗೆ ಕೊಟ್ಟಾಗ ಅದು ಎರಡು ಭಾಗ ಆಗಿ ಹೋಗ್ತದೋ, ಹಾಗೆ ಶಂಕರಾಚಾರ್ಯರು ಭೈರವೋವಿಂದದಲ್ಲಿ ಕೊಡ್ತಕ್ಕಂಥ ಸುತ್ತಿಗೆ ಪೆಟ್ಟಿನಲ್ಲಿ ನಮ್ದು ಅವಿವೇಕ ಅನ್ನೋದು ಎರಡು ಭಾಗವಾಗಿ ವಿವೇಕವಾಗಿ ಮಾರ್ಪಡುತ್ತೆ. ಆದ್ದರಿಂದ ವಿವೇಕದಿಂದ ವೈರಾಗ್ಯ ಎನ್ನುವಂಥದ್ದು ಜನಿಸಬೇಕು. ವಾಸ್ತವವಾಗಿ ಸರಿಯಾಗಿ ಬದುಕನ್ನ ಗಮನಿಸ್ತಾ ಹೋದ್ರೆ ಪ್ರತಿಯೊಬ್ಬರ ಗಮನಕ್ಕೆ ಬರತಕ್ಕಂಥದ್ದು ಏನಪ್ಪಾ ಅಂದ್ರೆ, ಜಗತ್ತಿನಲ್ಲಿರ್ತಕ್ಕಂತಹ ಯಾವ ವಸ್ತುವು ಕೂಡ ಶಾಶ್ವತ ಸುಖವನ್ನು ಕೊಡೋದಿಲ್ಲ. ಅದೆಲ್ಲವೂ ದುಃಖ ಮಿಶ್ರಿತವಾಗಿದೆ, ಬಂಧಕವಾಗಿದೆ, ಅತೃಪ್ತಿಕರವಾಗಿದೆ. ಆದ್ದರಿಂದ ಶಾಶ್ವತ ಸುಖ ಬೇಕು ಅಂದ್ರೆ ತನ್ನ ಮೂಲಕ್ಕೆ ತಾನು ಮರಳಬೇಕು, ಪರಮಾತ್ಮನಲ್ಲಿಗೆ ತಾನು ಹೋಗಬೇಕು ಎನ್ನುವಂತಹ ಒಂದು ವಿವೇಕ ಅನ್ನುವಂಥದ್ದು ಗೊತ್ತಾಗ್ತದೆ. ಅದರ ಫಲವಾಗಿ
ವೈರಾಗ್ಯ ಅನ್ನುವಂಥದ್ದು ಹುಟ್ಟುಕೊಳ್ತದೆ. ಪಥ್ಯಾಚರ್ಪಟ ವಿರಚಿತ ಕಂತಹ ಪುಣ್ಯ ಪುಣ್ಯ ವಿವರ್ಜಿತ ಪಂತಹ ಯೋಗಿ ಯೋಗ ನಿಯೋಜಿತ ಚಿತ್ತೋ ರಮತೆ ಬಾಲೋನ್ಮತ್ತವ ದೇವ. ಶಂಕರ ಭಗವತ್ಪಾದರು ಬಹಳ ಸುಂದರವಾದ ಶ್ಲೋಕಗಳಲ್ಲಿ ವರ್ಣಿಸಿದ್ದಾರೆ ವೈರಾಗ್ಯದ ಸ್ವರೂಪವನ್ನ. ಸುರಮಂದಿರತರು ಮೂಲ ನಿವಾಸ ಶಯ್ಯಾಭೂತಲ ಮಜಿನಂ ವಾಸ ಕಸ್ಯ ಸುಖಂ ನ ಕರೋತಿ ವಿರಾಗ ಅಂತ ಹೇಳ್ತಾರೆ. ಆದ್ದರಿಂದ ವಿವೇಕದಿಂದ ಹುಟ್ಟಿದಂತಹ ವೈರಾಗ್ಯ ಅಂತ ಹೇಳಿದ್ರೆ ಏನು? ಪರಮಾತ್ಮನೊಬ್ಬನೇ ಸತ್ಯವಾದದ್ದು, ಉಳಿದದ್ದೆಲ್ಲವೂ ಕೂಡ ಮಾಯೆ, ಮಿಥ್ಯಾ, ಸುಳ್ಳಾದದ್ದು ಎಂಬಂತಹ ಒಂದು ಜಾಗೃತಿ, ಒಂದು ಸ್ಥಿರವಾದ ಜ್ಞಾನ ಏನಿದೆ ಅದರಿಂದ ಅವನ ಜೀವನವನ್ನು ನಡೆಸ್ತಾ ಹೋಗ್ತಾನೆ. ಪ್ರತಿ ಕ್ಷಣವೂ ತನ್ನ ಬದುಕನ್ನ ಪರಮಾರ್ಥ ಸಾಧನೆಗಾಗಿ ಮೀಸಲಿಡ್ತಾನೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತದ್ಕುರುಷ್ವ ಮದರ್ಪಣಂ. ಅವನ ಪ್ರತಿ ಹೆಜ್ಜೆ ಕೂಡ, ಪ್ರತಿ ಯೋಚನೆ ಕೂಡ, ಪ್ರತಿ ಮಾತು ಕೂಡ ಭಗವದರ್ಪಣ ಬುದ್ಧಿಯಿಂದ ಕರ್ಮವನ್ನ ಮಾಡ್ತಾ ಹೋಗ್ತಾನೆ. ಆ ರೀತಿ ಪ್ರಖರವಾದ ವೈರಾಗ್ಯ ಅಗ್ನಿಯಿಂದ ಅವನ ಪಾಪಗಳೆಲ್ಲವೂ ಜ್ವಲಿಸಿ ಶುದ್ಧವಾದಂತಹ ವಿವೇಕ ಜಾಗೃತವಾಗುತ್ತೆ. ಆ ವಿವೇಕ ಸಾಮರ್ಥ್ಯದಿಂದ ಅವನು ಗುರುವನ್ನ ಬಳಿ ಸಾರ್ತಾನೆ. ಗುರುವಿನ ಬಳಿಯಲ್ಲಿ ಆತ್ಮಜ್ಞಾನವನ್ನು ಪಡೆದುಕೊಂಡು ಮೋಕ್ಷವನ್ನು ಪಡೆದುಕೊಳ್ತಾನೆ. ಹೀಗೆ ವಿವೇಕ ವೈರಾಗ್ಯ ಅನ್ನುವಂಥದ್ದು ಪರೋಕ್ಷವಾಗಿ ಮೋಕ್ಷಕ್ಕೆ ಸಾಧನವಾಗುತ್ತೆ ಎಂಬಂತಹ ವಿಷಯದಲ್ಲಿ ಬಹಳಷ್ಟು ಜನ ತಮ್ಮ ಚಿಂತನೆಯನ್ನು ಮಂಡಿಸಿದ್ದಾರೆ. ಯೋಗ್ಯವಾದಂತಹ ವಿಷಯ, ಬಹಳಷ್ಟು ಚರ್ಚಿಸಬೇಕಾದ ವಿಷಯ, ಪುನಃ ಅವಲೋಕನ ಮಾಡಬೇಕಾದಂತಹ ವಿಷಯ ನಾವು ಚಿಂತನೆ ಮಾಡಿದ್ದೇವೆ. ಇಷ್ಟು ಸಾಕು. ಈಗ ಪ್ರಶ್ನೋತ್ತರದ ಸಮಯ. ಯಾರಾದರೂ ಈ ವಿಷಯದ ಕುರಿತಾಗಿ ಒಂದಿಷ್ಟು ಪ್ರಶ್ನೆ ಕೇಳೋದಿದ್ರೆ ಕೇಳಬಹುದು. ನರಹರಿ ಹೆಗ್ಡೆ ಅವರು ಇದ್ದಾರೆ. ಹರಿ ಓಂ ಗುರುಜಿ. ಹರಿ ಓಂ. ನಾನು ಮೈಸೂರಿಂದ ಹೋದ್ಸಲ ಹೇಳಿದ್ನಲ್ಲ ಇದು ಯುವಾನ್ ಅನ್ನೋದು ಅದನ್ನ ಬರ್ಕೊಂಡಿದ್ದೀನಿ. ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನ್ ಅಂತ ಇದೆ. ಯುವಾನಂ ಅಂತ ಆಗ್ಬೇಕದು. ಯುವಾನಂ ಅಂದ್ರೆ ಯುವಕ ಅಂತ. ಅದು ದಕ್ಷಿಣಾಮೂರ್ತಿ ಧ್ಯಾನ ಶ್ಲೋಕದಲ್ಲಿ ಬರುತ್ತೆ. ದಕ್ಷಿಣಾಮೂರ್ತಿ ಅಷ್ಟಕಕ್ಕೆ ಒಂದು ಧ್ಯಾನ ಶ್ಲೋಕ ಅಂತ ಪ್ರಾಚೀನರು ಬರೆದಿದ್ದಾರೆ. ಬರ್ತಕ್ಕಂತಹ ಶ್ಲೋಕ ಅದು. ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ ಅಂತ ದಕ್ಷಿಣಾಮೂರ್ತಿಯ ಲಕ್ಷಣವನ್ನು ಹೇಳುವಾಗ, ಸ್ವರೂಪವನ್ನು ಹೇಳುವಾಗ ಅವನ ವಿಶೇಷಣಗಳು ಅದೇನಪ್ಪಾ ಅಂದ್ರೆ ಮೌನ ವ್ಯಾಖ್ಯಾ ಪ್ರಕಟಿತ ತತ್ವಂ, ಮೌನದಿಂದ ಆತ್ಮತತ್ವವನ್ನು ಪ್ರಕಟಿಸಿದನು. ಯುವಾನಂ, ಅವನು ಯುವಕನಾಗಿದ್ದನು ಅಂತ. ಯುವಾನಂ ಅದು. ಆಯ್ತು, ಧನ್ಯವಾದ ಗುರುಗಳೇ. ಧನ್ಯವಾದ. ಇವರೊಬ್ರು ಪ್ರಶ್ನೆ ಕೇಳ್ತಾರೆ, ಗುರು ಮತ್ತು ಆಚಾರ್ಯ ಈ ಎರಡು ಶಬ್ದಕ್ಕೆ ಇರುವ ವ್ಯತ್ಯಾಸ ಏನು ಅಂತ. ಗುರು ಮತ್ತು ಆಚಾರ್ಯ ಎರಡನ್ನು ಪರ್ಯಾಯವಾಗಿ ಶಾಸ್ತ್ರದಲ್ಲಿ ಬಳಸಿದ್ದಾರೆ. ಯಾಕಂದ್ರೆ ಉಪನಿಷತ್ತುಗಳಲ್ಲಿ ತದ್ ಗುರುಮೇವ ಅಭಿಗಚ್ಚೇತ್ ಅಂತ ಮಾತು ಬರುತ್ತೆ, ಮತ್ತೆ ಆಚಾರ್ಯವಾನ್ ಪುರುಷೋ ವೇದ ಅಂತಾನು ಬರುತ್ತದೆ. ಆ ಎರಡು ಶಬ್ದಕ್ಕೆ ಅರ್ಥ ಒಂದೇ. ಗುರು ಶಬ್ದ ಗೃ ಧಾತುವಿಂದ ಬಂದಿದೆ. ಗೃಣಾತಿ ತತ್ವಂ ಉಪದಿಶತಿ ಇತಿ ಗುರುಹು ಅಂತ. ಯಾವಾತನು ಆತ್ಮತತ್ವವನ್ನು ಶಿಷ್ಯನಿಗೆ ಉಪದೇಶ ಮಾಡ್ತಾನಲ್ಲ ಅವನಿಗೆ ಗುರು ಅಂತ ಕರೀತಾರೆ. ಆಚಾರ್ಯ ಅನ್ನೋ ಶಬ್ದಕ್ಕೂ ವ್ಯುತ್ಪತ್ತಿಯನ್ನು ಹೇಳಿದ್ದಾರೆ. ಆಚಿನೋತಿ ಶಾಸ್ತ್ರಾಣಿ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೆ ಎಷ್ಟು ತಮಾಚಾರ್ಯಂ ಪ್ರಚಕ್ಷತೆ ಅಂತ ಹೇಳಿದ್ದಾರೆ. ಶಾಸ್ತ್ರಗಳನ್ನ ಚೆನ್ನಾಗಿ ತಿಳ್ಕೊಳ್ತಾನೆ ಪರಂಪರೆಯಿಂದ, ಗುರುಗಳಿಂದ. ಆಚಿನೋತಿ ಶಾಸ್ತ್ರಾಣಿ ಆಚಾರ್ಯ ಸ್ಥಾಪಯತ್ಯಪಿ, ತನ್ನ ಬಳಿಗೆ ಬಂದವರನ್ನ ಆಚಾರದಲ್ಲಿ ಅವನು ತೊಡಗಿಸ್ತಾನೆ. ಸ್ವಯಂ ಆಚರತೆ, ತಾನು ಕೂಡ ಆಚರಣೆಯಲ್ಲಿ ಇಟ್ಟುಕೊಳ್ತಾನೆ ಅಂತ. ಆದ್ದರಿಂದ ಆಚಾರ್ಯ ಅನ್ನೋ ಶಬ್ದಕ್ಕರ್ಥ ತಾನು ಜ್ಞಾನವನ್ನು ಅನುಸಂಧಾನ ಮಾಡ್ತಾ, ಗುರುಗಳಿಂದ ಕಲಿತು ಅನುಸಂಧಾನ ಮಾಡ್ತಾ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡುತ್ತಾ ಅವರನ್ನ ಆಚರಣೆಯಲ್ಲಿ ತೊಡಗಿಸುವವನು ಅಂತ. ಗುರು ಎಂಬ ಶಬ್ದಕ್ಕೂ ಅದೇ ಅರ್ಥವೇ. ಯಾವನು ಆತ್ಮ ಜ್ಞಾನವನ್ನು ಪಡ್ಕೊಂಡು ಶಿಷ್ಯನ ಉದ್ಧಾರಕ್ಕಾಗಿ, ಹಿತಕ್ಕಾಗಿ ಅವನು ಪ್ರಯತ್ನಿಸ್ತಾನ ಗುರು ಅಂತ. ಎರಡು ಅರ್ಥ ಒಂದೇ, ಶಬ್ದಗಳು ಬೇರೆ ಬೇರೆ ಅಷ್ಟೇ.
ಆಚಾರ್ಯ ಮಾತ್ರ ದೇವೋಭವ ಪಿತೃ ಆಚಾರ್ಯ ದೇವೋಭವ ಅಂತ. ಆಚಾರ್ಯ ಅಂದ್ರೆ ಗುರು ಅಂತಾನೆ ಅರ್ಥ. ಹೌದು, ಗುರುದೇವೋಭವ ಅಂತ ಶ್ರುತಿಯಲ್ಲಿಲ್ಲ. ಆಚಾರ್ಯ ದೇವೋಭವ, ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಲ್ವಾ? ಗುರುದೇವೋಭವ ಅಂತಿದೆ. ಆಚಾರ್ಯ ಗುರುಭ್ಯೋ ನಮಃ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ. ಸಂಧ್ಯಾ ಪೂಜೆ. ಸರಿ, ಅದು ಎರಡು ಆಚಾರ್ಯ ಮತ್ತು ಗುರು ಸಮಾನಾರ್ಥಗಳು. ಸರಿ, ಬೇರೆ ಇನ್ಯಾರಾದ್ರು? ಹರಿ ಓಂ ಗುರುಜಿ, ಪ್ರಣಾಮ. ಇವತ್ತಿಂದ ಪಾಠ ಮತ್ತೆ ಹೋದ್ಸಲ ಕಳೆದ ಪಾಠದಲ್ಲಿ ಇದು ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತೆ ಮೋಕ್ಷಕ್ಕೆ ದಾರಿ ಅಂತ ಹೇಳಿದ್ರಲ್ಲ ಗುರುಜಿ. ಅದು ಯಾವುದು ನಮಗೆ ಸಾಧನೆ ಒಳಗಡೆ ಯಾವ ಈ ಜೀವ ಭಾವ ಹೋಗಿ ಬಿಡುಗಡೆ ಆಗ್ಬೇಕಾದ್ರೆ ಜೀವಾತ್ಮನಿಗೆ ಮತ್ತೆ ಜೀವ ಬೇರೆ ಆತ್ಮ ಬೇರೆ ಅಂತಾರಲ್ಲ, ಯಾವ್ದಕ್ಕೆ ತಲುಪ್ಬೇಕು ಅದು ಬಿಡುಗಡೆ ಆಗ್ಬೇಕಾದ್ರೆ ಗುರುಜಿ? ಅದು ಮೋಕ್ಷ ಸಿಗ್ಬೇಕಾದ್ರೆ, ಮೋಕ್ಷ ಸಿಗ್ಬೇಕಾದ್ರೆ ಯಾವ್ದು ತಲುಪಬೇಕು ಅಂತ ನನ್ಗೆ ನಾವು ಸಾಧನೆ ಮಾಡ್ತೀವಲ್ಲ, ಎಷ್ಟೋ ಒಂದು ವಿವೇಕ ಆಗ್ಲಿ, ವೈರಾಗ್ಯ, ಒಂದು ಚಿತ್ತ ಶುದ್ಧಿಗೆ ಎಲ್ಲ ಮಾಡಿದಾಗ ಅದು ಒಳಗೆ ಇವಾಗ ಸೂಕ್ಷ್ಮ ಶರೀರಕ್ಕೆ ಹೋಗುತ್ತೆ ಅಂತಾರೆ. ಅದು ಮನಸ್ಸೇ ಆಗಿರ್ಬೋದು, ಸೂಕ್ಷ್ಮ ಶರೀರ ಗೊತ್ತಿಲ್ಲ. ಮತ್ ಜೀವ ಅಂತಾರೆ, ಜೀವ ಆತ್ಮ ಅಂತಾರೆ, ಜೀವ ಭಾವ ಹೋಗ್ಬೇಕು ಅಂತಾರೆ, ಜೀವ ಈ ಲೌಕಿಕ ಸಂಬಂಧಪಟ್ಬಿಡತ್ತೆ ಅಂತಾರೆ. ಶುದ್ಧ ಆತ್ಮ ತಲುಪಿದಾಗ ಅದು ಬಿಡುಗಡೆ ಆಗತ್ತಾ ಅಂತ. ಮೋಕ್ಷದ ಬಗ್ಗೆ ಶಂಕರ ಭಗವತ್ಪಾದರು ಹೇಳುವ ರೀತಿ, ಉಪನಿಷತ್ ಪ್ರತಿಪಾದ್ಯವಾದ ಅದ್ವೈತ ಸಿದ್ಧಾಂತದಲ್ಲಿ ಹೇಳುವ ರೀತಿ ಹೇಗೆ ಅಂದ್ರೆ, ಆತ್ಮನಿಗೆ ಮೋಕ್ಷವಲ್ಲ. ಈ ಮೋಕ್ಷ ಸಾಧನೆ ಅನ್ನೋದು ಆತ್ಮನಿಗಾಗಿ ಅಲ್ಲ. ಯಾವಾತನಿಗೆ ಬದ್ಧತ್ವದ ಭಾವ ಇದೆಯೋ ಅದ್ರ ನಿವೃತ್ತಿಗಾಗಿ ಈ ಮೋಕ್ಷ ಸಾಧನೆ ಅಥವಾ ಮೋಕ್ಷ ಅನ್ನುವ ವಿಚಾರ. ಯಾಕಂದ್ರೆ ಉಪನಿಷತ್ತಲ್ಲಿ ಮಾಂಡೂಕ್ಯ ಉಪನಿಷತ್ತಿಗೆ ಶಂಕರ ಭಗವತ್ಪಾದರ ಗುರುಗಳು ಒಂದು ಕಾರಿಕೆ ಬರೆದಿದ್ದಾರೆ, ವಿವರಣೆಯನ್ನು ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ನ ನಿರೋಧೋ ನಚೋತ್ಪತ್ತಿ ನ ಬದ್ಧೋ ನಚ ಸಾಧಕಃ ನ ಮುಮುಕ್ಷು ನ ವೈ ಮುಕ್ತಃ ಇತ್ಯೇಷ ಪರಮಾರ್ಥತ ಅಂತ. ಪರಮಾರ್ಥ ದೃಷ್ಟಿಯಿಂದ ಯಾರು ಬದ್ಧರಲ್ಲ. ಮೋಕ್ಷ ಅನ್ನುವ ಬಂಧನವೇ ಇಲ್ಲವೆಂದ್ರೆ ಮೋಕ್ಷ ಇಲ್ಲ. ಅದರಿಂದ ಆತ್ಮನಿಗೆ ಬಂಧನ ಅನ್ನುವಂಥದ್ದು ಇಲ್ಲ. ಅದು ನಿತ್ಯ ಮುಕ್ತ, ಯಾವಾಗಲೂ ಕೂಡ ಮುಕ್ತವಾದದ್ದೇ. ಆದ್ರೆ ಈಗ ನಮಗೆ ಬದ್ಧತ್ವದ ಭಾವ ಎಲ್ಲಿ ಉಂಟಾಗಿದೆ? ನಮ್ಮ ಬುದ್ಧಿಯಲ್ಲಿ ಉಂಟಾಗಿದೆ, ಜೀವಕ್ಕೆ ಉಂಟಾಗಿದೆ. ಅದನ್ನು ನಿವೃತ್ತಿ ಮಾಡಬೇಕಾಗಿರೋದಷ್ಟೇ. ಅದರಿಂದ ಹೊಸದಾಗಿ ಪಡೆದುಕೊಳ್ಳುವಂಥದ್ದೇನಿಲ್ಲ. ಈಗ ಮಡಿಕೆ ಒಳಗಡೆಗಿರ್ತಕ್ಕಂತಹ ಆಕಾಶಕ್ಕೆ ಭ್ರಮೆ ಉಂಟಾಗಿದೆ. ನಾನು ಮಡಿಕೆ ಎನ್ನುವ ಉಪಾಧಿಯೊಳಗೆ ಸಿಲುಕು ಬಿದ್ದಿದ್ದೇನೆ ಅಂತ, ನಾನು ಸಿಕ್ಕಾಕೊಂಡು ಬಿದ್ದಿದ್ದೇನೆ ಎನ್ನುವ ಭ್ರಮೆ ಉಂಟಾಗಿದೆ. ಆದ್ರೆ ಈಗಲೂ ಕೂಡ ಆ ಆಕಾಶ ಬಂಧನಕ್ಕೆ ಒಳಗಾಗ್ಲಿಲ್ಲ. ಆ ಮಡಿಕೆಯನ್ನು ಉಪಾಧಿಯ ದೃಷ್ಟಿ ಇಟ್ಟುಕೊಂಡು ತನ್ನನ್ನು ಪರಿಚ್ಛಿನ್ನವಾಗಿ ಗುರುತಿಸ್ಕೊಂಡಿದೆ. ಆದ್ರಿಂದ ನಾನು ಬಂಧನಕ್ಕೆ ಒಳಗಾಗಿದ್ದೇನೆ ಅನ್ನೋ ತಪ್ಪು ತಿಳುವಳಿಕೆ ಇದೆ ಅದಕ್ಕೆ. ಯಾವಾಗ ಆ ತಪ್ಪು ತಿಳುವಳಿಕೆ ನಿವೃತ್ತಿ ಆಗುತ್ತೋ ಅದು ಮೋಕ್ಷ ಆದ ಹಾಗೆ ಆಗ್ತದೆ. ಬಂಧನ ಆದ ಹಾಗೆ ಆಗಿದೆ, ಮೋಕ್ಷ ಆದ ಹಾಗೆ ಆಗತ್ತೆ. ವಾಸ್ತವವಾಗಿ ಮೋಕ್ಷ ಅನ್ನುವಂಥ ಹೊಸದಾಗಿ ಘಟಿಸುವಂತಹ ಒಂದು ಯಾವುದು ಕ್ರಿಯೆ ಅಲ್ಲ ಅದು. ಈಗಾಗಲೇ ಆತ್ಮ ಮುಕ್ತವಾಗಿರುವಂತಹ ವಿಷಯ. ಆದ್ರಿಂದ ನಾವು ಅಂತಃಕರಣ ಶುದ್ಧಿ ಮಾಡಿಕೊಳ್ಳೋದು ಯಾಕೆಂದ್ರೆ ಸಮ್ಯಕ್ ಜ್ಞಾನ ಪಡ್ಲಿಕ್ಕೆ. ಸಮ್ಯಕ್ ಜ್ಞಾನ ಪಡೆದ ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಗೊತ್ತಾಗ್ತದೆ, ಈ ಮೊದಲು ಕೂಡ ನಾನು ಬದ್ಧನಾಗಿರ್ಲಿಲ್ಲ ಅಂತ. ಬದ್ಧತ್ವದ ಭಾವ ನಿವೃತ್ತಿ ಆಗಬೇಕಷ್ಟೇನೆ. ಅಜ್ಞಾನ ಅಂತ ಕರೀತಾರೆ. ಹಾಗೆ ಶಾಸ್ತ್ರಗಳು ಹೇಳುವ ರೀತಿ. ಧನ್ಯವಾದಗಳು ಗುರುಜಿ. ಅಂದ್ರೆ ಜೀವನ ಹೊಟ್ಟೋಗ್ಬಿಟ್ರೆ ಸಂಪೂರ್ಣವಾಗಿ ಅವನು ಅದೇ ಆಗಿರ್ತಾನೆ. ಮುಂಚೆ ಏನಾಗಿರತ್ತೋ ಅದೇ ಆಗಿ ಆವರಣ ಎಲ್ಲ ಕಳ್ಚ್ಕೊಂಡ್ಬಿಟ್ಟು ಅದು ಯಾವುದೇ ಆ ಸ್ವರೂಪದಲ್ಲಿ ಅವ್ರು ಹಾಗೆ ನಿಂತ್ಕೊಂಡ್ಬಿಟ್ಟು ಈ ಬಿಡುಗಡೆ ಆಗೋಗ್ಬಿಡುತ್ತೆ. ಇದ್ದಾಗನೆ ಈ ದೇಹ ಬದುಕಿದ್ದಾಗನೆ ಅದು ಸಾಧ್ಯ. ಹೌದು, ಅದು ಶಾಸ್ತ್ರಗಳು ಹಾಗೆ ಹೇಳುತ್ತೆ. ಬದುಕಿದ್ದಾಗಲೇ ಅದು ಸಾಧ್ಯವಾಗ್ತಕ್ಕಂಥದ್ದು. ಇಹಚೇದ ವೇದಿ ದಥ ಸತ್ಯಮಸ್ತಿ ಅಂತ ಹೇಳುತ್ತೆ. ಬದುಕಿದ್ದಾಗಲೇ ಅರ್ಥಕೊಳ್ಬೇಕು ಎಂಬುದಾಗಿ. ಮತ್ತೆ ಅದು ಸರಿಯಾದ ತಿಳುವಳಿಕೆ ಒಂದೇ ಅದಕ್ಕೆ ಒಂದು ಸಾಧನ ಅಷ್ಟೆ. ಜ್ಞಾನಾದೇವತು ಕೈವಲ್ಯಂ ಅಂತ ಹೇಳ್ತಾರಲ್ಲ. ಧನ್ಯವಾದಗಳು ಗುರುಜಿ. ಅಭ್ಯಾಸ ಮಾಡ್ತೇನೆ. ಎಷ್ಟೋ ಜನ ಕೋಟಿ ಜನ
ಕೇಳಿ ಕೂತ್ಕೊಳ್ಳಿ. ಈಗ ಕೋಟಿ ಜನ ಇರ್ತೇವೆ. ಹಾ. ಅದ್ರಲ್ಲಿ ಏನೋ ಒಂದು 2% 3% ಜನ ಇದ್ರೊಳಗೆ ಮಕ್ಕಳು ಇದು ಆಗಿರ್ತಾರೆ. ಮತ್ತೆ ಯಾವ್ದು ಆಗುತ್ತೆ ಇಲ್ಲ ಅಂತ ಹೇಳಿ ಏನು ಗೊತ್ತಿರಲ್ವಾ ಇಲ್ಲ, ಅದಕ್ಕೆ ಅವರು ಪ್ರಯತ್ನನೇ ಪಡ್ತಾ ಇದ್ದಾರೆ. ಅವ್ರಿಗೆ ಸಂಸ್ಕಾರ ಜಾಗೃತಿ ಆಗಿರೋದಿಲ್ಲ. ಎಲ್ಲಾರು ಅಜ್ಞಾನ ಹೆಚ್ಚಿದ್ದಾಗ ಸಂಸ್ಕೃತಿ ಒಳಗಡೆ ಉಂಟಾಗುದಿಲ್ಲ, ಸಂಸ್ಕಾರ ಅದರಿಂದ ಬಂದರಕ್ಕೆ ಹೋಗ್ಬೇಕು ಅಂತ ಅನ್ಸೋಲ್ಲ. ಅನ್ಸೋದಿಲ್ಲ. ಲೌಕಿಕ ಜೀವನದಲ್ಲಿ ಇದೆ ಸತ್ಯ ಅಂತ ಅನ್ಸ್ಕೊಳ್ತಾರೆ. ನಮಗೂ ಎಷ್ಟೋ ಸಂದರ್ಭದಲ್ಲಿ ಗೊತ್ತಾಗಿರ್ತದೆ, ಆದ್ರೆ ಆಚರಣೆ ತರುವಾಗ ಅಥವಾ ಸಂಗತಿ ಬಂದಾಗ ನಾವು ಮಾಡಕ್ ಆಗುದಿಲ್ಲ. ಜಾಸ್ತಿ ನಾವು ಇಲ್ಯೂಷನ್ ಇರ್ತೀವಿ, ಭ್ರಮೆ ಇರ್ತೀವಿ. ಹೌದು, ಹಂಗ. ಮತ್ತೆ ಯಾರಾದ್ರೂ ಆನ್ಲೈನ್ ಅಲ್ಲಿ ಇರೋರು ಯಾರಾದ್ರೂ? ಇಬ್ಬರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಗಾಯತ್ರಿ ಮತ್ತೆ ಹನುಮಂತರಾವ್ ಅಂತ. ಹೇಳಿ ಕೇಳಿ. ಗಾಯತ್ರಿ ಅವರು ಮಾತಾಡ್ತೀರಾ? ಪ್ರಶ್ನೆ ಇದೆಯಾ? ಗುರುಗಳೇ, ನಾವು ನಿಮ್ಮಿಂದ ಆತ್ಮವಿದ್ಯೆಯ ಪಾಠನ ಕಲಿತಾ ಇದ್ದೀವಿ. ನಾವುಗಳು ನಿಮ್ಗೆ ಶಿಷ್ಯರು ಅಂತ ಹೇಳ್ಕೋಬಹುದಾ? ಹೇಳಿ. ನಾವೆಲ್ಲ ಶಂಕರ ಭಗವತ್ಪಾದರ ಶಿಷ್ಯರು. ಶಂಕರ ಭಗವತ್ಪಾದರೇ ನಮ್ಮ ಪಾಲಿಗೆ ಗುರುಗಳು. ಆದ್ರಿಂದ ಅವರನ್ನೇ ಗುರುಗಳಾಗಿ ಮಾಡ್ಕೊಂಡ್ ಬಿಡೋಣ ಎಲ್ರು ಸೇರ್ಕೊಂಡು. ಯಾರಿಗೋ ಹೇಳ್ದೆ ನಾನು, ಅವ್ರು ಕಲಿಸ್ತಾ ಇದ್ದಾರೆ, ಅವರನ್ನ ನಾನು ಅವ್ರ ಶಿಷ್ಯ ಅಂತ ಹೇಳ್ಕೊಳಕ್ ಖುಷಿ ಆಗತ್ತೆ ಅಂತ. ಆತ್ಮವಿದ್ಯೆನ ತುಂಬಾ ಸುಲಭವಾಗಿ ಹೇಳಿಕೊಡ್ತಾ ಇದ್ದಾರೆ ಅಂತ ಹೇಳ್ದೆ. ಅದಕ್ಕೆ ಅವ್ರಂದ್ರು ಅವರುಗಳಿಗೆ ಶಿಷ್ಯ ಆಗ್ಬೇಕಾದ್ರೆ ಅವರು ಎಷ್ಟೆಷ್ಟೋ ವಿದ್ಯೆ ಕಲ್ತಿರ್ಬೇಕು, ಅವೆಲ್ಲ ಇದ್ರೆ ಮಾತ್ರನೇ ಅವ್ರಿಗೆ ಶಿಷ್ಯ ಅಂತ ಹೇಳ್ಬೋದು. ಅವರೇ ಹೇಳ್ಬೇಕು ನಿಮಗೆ ಶಿಷ್ಯ ಅಂತ, ಅವಾಗ ಮಾತ್ರನೇ ನೀವು ಶಿಷ್ಯರಾಗೋದು ಅಂದ್ರು. ನನಗೆ ಅನ್ಸಿದ್ದೇನಂದ್ರೆ, ವಿದ್ಯೆ ನಾವು ಯಾರಿಂದ ಕಲಿತೀವೋ ಅವರ ಗುರುಗಳಾಗಿದ್ದಾರೆ, ಅವ್ರಿಗೆ ನಾವು ಶಿಷ್ಯರು ಅಂತ ಹೇಳ್ಬೋದು ಅಂತ ನನಗೆ ಸಾಮಾನ್ಯವಾಗಿ ಅನ್ಸಿದ್ದೆ ಅಷ್ಟೇ. ಆಗ್ಲಿ, ಒಳ್ಳೇದು. ನೀವು ಒಳ್ಳೆ ಭಾವನೆ ಇಟ್ಕೊಂಡು ಮುಂದುವರಿಯಿರಿ. ಭಗವಂತನ ಅನುಗ್ರಹ ಆಗ್ಲಿ. ಮತ್ತೆ ಬೇರೆ ಯಾರಾದ್ರು? ಗುರುಗಳೇ ನಮಸ್ತೆ. ಶೋಭಾ. ಹಾ. ಇದು ಮೊದಲಿಗೆ ಚಿತ್ತ ಆಭಾಸವನ್ನ ಹೇಳ್ತಾ ಆಮೇಲೆ ಜ್ಞಾನೋತ್ತರದಲ್ಲಿ ಅಥವಾ ಜ್ಞಾನಿಗಳ ಜೀವನ್ಮುಕ್ತ ಸ್ಥಿತಿಯಲ್ಲಿ ಆಭಾಸ ಅನ್ನೋದು ಇರುತ್ತಾ ಗುರುಗಳೇ? ಆಭಾಸ ಅನ್ನೋದು ಇದೆಯಾ? ಹೌದು. ಆಭಾಸ ಅನ್ನುವಂಥದ್ದು ಎಲ್ಲಿಯ ತನಕ ಅಂತಃಕರಣ ಇರ್ತದೋ ಅಲ್ಲಿ ತನಕ ಆಭಾಸ ಮೂಡ್ತಾ ಇರ್ತದೆ. ಈಗ ಎಲ್ಲಿವರೆಗೆ ಕನ್ನಡಿ ಇರ್ತದೋ, ಪ್ರತಿಬಿಂಬ ಹೇಗೆ ಮೂಡ್ತದೋ ಹಾಗೆ ಅದು ಸಹಜವಾಗಿ ನಡೆಯುವ ಒಂದು ಪ್ರಕ್ರಿಯೆ. ಕನ್ನಡಿ ಇದ್ದಲ್ಲೆಲ್ಲ ನಮ್ಮ ಪ್ರತಿಬಿಂಬ ಹೇಗೆ ಮೂಡ್ತದೋ, ಅಂತಃಕರಣ ಇದ್ದಲ್ಲೆಲ್ಲ ಆತ್ಮನ ಆಭಾಸ ಅನ್ನುವಂಥದ್ದು ಮೂಡುತ್ತೆ ಅಂತ. ಆತ್ಮಜ್ಞಾನಿ ಆದ ಮೇಲೂ ಅಂತಃಕರಣ ಆಭಾಸ ಮೂಡ್ಲೇಬೇಕು. ಅದ್ರ ವ್ಯತ್ಯಾಸ ಏನು ಅಂದ್ರೆ, ಈ ಸತ್ಯ ಆಭಾಸ ಅಂತ ತಿಳ್ಕೊಂಡಿದ್ದವನು ಮಿಥ್ಯಾಭಾಸ ಅಂತ ತಿಳ್ಕೊಳ್ತಾನೆ. ಆಭಾಸ ಅಂದ್ರೆ ಜೀವ ಭಾವ ಅಂತ ಕರೀತಾರಲ್ಲ, ಈ ಜೀವಭಾವ ಅನ್ನೋದು ಸತ್ಯ ಅಂದ್ಕೊಂಡಿದ್ದ. ಯಾಕಂದ್ರೆ ಇದಕ್ಕಿಂತ ಹೊರತಾಗಿ ಇನ್ನೊಂದು ಅಸ್ತಿತ್ವವನ್ನು ಅವನು ಕಂಡುಕೊಂಡಿರ್ಲಿಲ್ಲ. ಸೊ ಅದು ಕಂಡುಕೊಂಡ್ಮೇಲೆ ಆಭಾಸ ಮೂಡುತ್ತೆ, ನಾನು ಅನ್ನುವ ಭಾವ ಹುಟ್ಟುತ್ತೆ ಅವನಿಗೆ. ಆದ್ರೆ ಅದ್ರ ಸತ್ಯತ್ವ ಬುದ್ಧಿ ಇರೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಕ್ಲಾರಿಫಿಕೇಶನ್, ಇದು ಈ ಆತ್ಮಜ್ಞಾನ ಆತ್ಮವಿದ್ಯೆ ಇದು ಇರೋದು ಮನುಷ್ಯನಿಗೆ ಮಾತ್ರ ಇರೋದು, ಮನುಷ್ಯನ ಜನ್ಮದಲ್ಲಿ ಮಾತ್ರ ಅದು ತಿಳ್ಕೊಳ್ಳೋ ಅಂತದ್ದು. ಈವನ್ ದೇವತೆಗಳಿಗೆ ಕೂಡ ಆಗೋದಿಲ್ಲ, ಮನುಷ್ಯ ಜನ್ಮದಲ್ಲಿ ಮಾತ್ರ ಇದು ಲಭಿಸುವಂತದ್ದು ಅಂತ ಹೇಳುತ್ತೆ ಅಲ್ಲ ಶಾಸ್ತ್ರ. ಇವಾಗ ಕಠೋಪನಿಷತ್ತಲ್ಲಿ ಇವಾಗ ಯಮಧರ್ಮರಾಯ ನಚಿಕೇತನಿಗೆ ಇದ್ ಮಾಡುವಂಥದ್ದು, ಈ ತರ ಎಷ್ಟೊಂದು ದೃಷ್ಟಾಂತಗಳು, ಎಷ್ಟೊಂದು ಉಪದೇಶ ನೀಡಿರುವಂತದ್ದು.
ಬರುತ್ತಲ್ಲ, ಈಗ ಆಲ್ರೆಡಿ ಯಮಧರ್ಮದ ರಾಯ ಜ್ಞಾನಿ ಆಗಿದ್ದು ಮತ್ತೆ ಈ ತರ ಬೋಧನೆ ಮಾಡ್ಬೇಕು ದೈವ ಆಗಿದ್ದಾಗ ಅವರು ಹೇಗೆ ಮತ್ತೆ ಆ ಡೆಸಿಗ್ನೇಷನ್ ಅಲ್ಲಿ ಹೇಗೆ ಇರ್ತಾರಲ್ಲ, ಅದನ್ನ ನಾವು ಯಾವ ತರ ತಿಳ್ಕೋಬೇಕು ಅಂತ ನಂದೊಂದು ಪ್ರಶ್ನೆ. ಹೌದು. ಈಗ ಆತ್ಮಜ್ಞಾನ ಆದ್ಮೇಲೂ ಕೂಡ ಅವ್ರ ಅಧಿಕಾರ ಪ್ರಾರಬ್ಧ ಮುಗಿಯೋ ತನಕ ಹೀಗೆ ಜ್ಞಾನಿ ಭೂಲೋಕದಲ್ಲಿ ಬದುಕಬೇಕು. ಹಾಗೆ ಆಧಿಕಾರಿಕ ಪುರುಷರು ಅಂತ ಹೇಳ್ತಾರೆ. ಆತ್ಮಜ್ಞಾನ ಆದ ಮೇಲೂ ಕೂಡ ಅವರ ಪ್ರಾರಬ್ಧ ಮುಗಿಯುವ ತನಕ ಅವರು ಅಧಿಕಾರದಲ್ಲಿ ಮುಂದುವರಿಬೇಕಾಗ್ತದೆ. ಈಗ ಇಂದ್ರನೂ ಕೂಡ ಬ್ರಹ್ಮಜ್ಞಾನಿ ಆಗಿದ್ದ ಅಂತ ನಮ್ಗೆ ಉಪನಿಷತ್ತಲ್ಲಿ ತಿಳಿದು ಬರುತ್ತೆ. ವಿರೋಚನ ಮತ್ತು ಇಂದ್ರ ಇಬ್ರು ಹೋಗಿದ್ರು ಚತುರ್ಮುಖ ಬ್ರಹ್ಮದೇವರಲ್ಲಿ. ಅವರಿಗೆ ವಿರೋಚನಿಗೆ ಬ್ರಹ್ಮಜ್ಞಾನ ದೇಹವೇ ಆತ್ಮ ಅಂದ್ಕೊಂಡ. ಆದ್ರೆ ಇಂದ್ರನು ಸರಿಯಾಗಿ ವಿವೇಚನೆ ಮಾಡ್ತಾನೆ, ಜಾಗ್ರ ಸ್ವಪ್ನ ಸುಷುಪ್ತಿ ವಿವೇಕ ಮಾಡ್ತಾನೆ, ಆ ಇಂದ್ರನಿಗೆ ಬ್ರಹ್ಮಜ್ಞಾನ ಆಗತ್ತೆ ಅಂತ ಬರುತ್ತೆ. ಅವನು ಆತ್ಮಜ್ಞಾನ ಆದ್ಮೇಲೆ ಏನಾಯ್ತು ಅಂದ್ರೆ ಅವನ ಪದವಿ ಮುಗಿಯೋ ತನಕ, ಇಂದ್ರ ಅನ್ನೋದು ಒಂದು ಕಲ್ಪದವರೆಗೆ ಅವನಿರ್ಬೇಕು. ಯಮ ಇಂದ್ರ ಮುಂತಾದ ಕಲ್ಪದ ಅವಧಿ ಮುಗಿಯೋ ತನಕ ಆ ಪದವಿಯಲ್ಲಿ ಇರಬೇಕು. ಆದ್ರೆ ಪದವಿ ಮುಗಿಯೋ ತನಕವೂ ಅವ್ರು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಹೇಗೆ ನಮ್ಮ ಭೂಲೋಕದಲ್ಲಿ ಆತ್ಮಜ್ಞಾನ ಆದ್ಮೇಲೂ ಪ್ರಾರಬ್ಧ ಮುಗಿಯೋ ತನಕ ಒಬ್ಬ ಜ್ಞಾನಿ ಬದುಕಬೇಕು, ಹಾಗೆಯೇ ಕೂಡ ಅವರು ಆ ಕಲ್ಪ ಮುಗಿದ ಮೇಲೆ ಮತ್ತೆ ಹುಟ್ಟು ಅನ್ನುವಂಥದ್ದು ಇಲ್ಲ ಅವರಿಗೆ. ಹೀಗೆಂಬುದಾಗಿ ಶಾಸ್ತ್ರ. ಅದೇ ದೇವತೆಗಳ ಜನ್ಮದಲ್ಲಿ ಆತ್ಮಜ್ಞಾನ ಆಗೋದಿಲ್ಲ ಅಂತ ಹೇಳಲಿಲ್ಲ ಎಲ್ಲೂ, ಕಷ್ಟ ಸಾಧ್ಯ ಅಂತ. ಯಾಕಂದ್ರೆ ಭೋಗ ಪ್ರಧಾನವಾದಂತಹ ಜೀವನ ಶೈಲಿಯಲ್ಲಿ ಈ ವಿವೇಕ ಉದಯ ಆಗೋದು ಕಷ್ಟ. ಹೇಗೆ ಮಕ್ಕಳಿಗೋ ಅಥವಾ ಯುವಕರಿಗೋ ತಂದೆ ತಾಯಿ ಎಲ್ಲಾ ವ್ಯವಸ್ಥೆ ಮಾಡಿಟ್ಟಾಗ ಈ ಒಂದು ವಿವೇಕ ಅನ್ನೋದು ಅವಶ್ಯಕತೆ ಅವ್ರಿಗೆ ಬೀಳಲ್ಲ, ವಿಚಾರ ಮಾಡ್ಲಿಕ್ಕೆ ಹೋಗಲ್ಲ, ಎಲ್ಲ ಸುಖ ಭೋಗಗಳು ಸಿಗ್ತಾ ಇರ್ತದಲ್ಲ. ಹಾಗೆ ದೇವತೆಗಳಿಗೆ ಏನಾಗ್ತದೆ ಅಂದ್ರೆ ಅಂಥ ಒಂದು ವಿವೇಕ ಮಾಡುವ ಪ್ರಮೇಯ ಬರಲ್ಲ. ಮರ್ತ್ಯ ಲೋಕದಲ್ಲಿ ಹಾಗಲ್ಲ, ನಮ್ ಕಷ್ಟ ಸುಖ ಮಿಶ್ರಿತವಾದ ಜೀವನ, ಪೆಟ್ಟುಗಳು ಬೀಳ್ತಾ ಇರ್ತವೆ, ಅವು ಯೋಚನೆ ಮಾಡ್ಲಿಕ್ಕೆ ಆಸ್ಪದ ಇದೆ ನಮಗೆ. ಪ್ರಾಣಿ ಜನ್ಮದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅದು ಬುದ್ಧಿ ತಮೋ ಗುಣದಿಂದ ಕೂಡಿರ್ತದೆ, ತಮೋ ಪ್ರಧಾನವಾದಂತಹ ಒಂದು ಬುದ್ಧಿ ಅದು. ಶರೀರ ಅಭಿಮಾನ ಆಧಿಕ್ಯವನ್ನು ಹೊಂದಿರತಕ್ಕಂಥದ್ದು. ಆದ್ರಿಂದ ವಿವೇಕ ಅಷ್ಟರ ಮಟ್ಟಿಗೆ ಜಾಗೃತವಾಗಲ್ಲ. ವಿವೇಕ ಇದ್ರೂ ಈ ಆತ್ಮ ವಿಚಾರ ಮಾಡುವಷ್ಟು ವಿವೇಕ ಅದಕ್ಕೆ ಇರೋಲ್ಲ, ಆದ್ರಿಂದ ಅದಕ್ಕೆ ಸಾಧ್ಯವೇ ಇಲ್ಲ. ದೇವಲೋಕದಲ್ಲಿ ಅತ್ಯುತ್ತಮ ವಿವೇಕ ಇದೆ, ನಮ್ಗಿಂತ ಶ್ರೇಷ್ಠವಾದಂತಹ ಬುದ್ಧಿ ಸಾಮರ್ಥ್ಯ ಇದೆ ಅವರಿಗೆ. ಆದ್ರೆ ಭೋಗ ಆಧಿಕ್ಯದಿಂದಾಗಿ ಅದೊಂದು ಆ ಸಂದರ್ಭ ಅದಕ್ಕೆ ಬರಲ್ಲ. ಹಾಗಂತ ಜ್ಞಾನಿಗಳ ಆದವರು ಇದ್ದಾರೆ ದೇವತೆಗಳ ಶರೀರದಲ್ಲಿಯೂ ಕೂಡ ಜ್ಞಾನಿಗಳದ. ಈಗ ವರುಣಂ ಪಿತರ ಮುಪಸಾರ ಅಂತ ವರುಣನನ್ನ ಸಮೀಸ ಭೃಗು ಮಹರ್ಷಿ ಅಂತೆಲ್ಲ ಬರುತ್ತೆ, ದೇವತೆಗಳ ಹೆಸರೆಲ್ಲ ಬರ್ಲಿಕ್ಕುಂಟು. ಹೀಗೆಲ್ಲ ಇರುವುದನ್ನು ನೋಡಿದಾಗ ಎಲ್ಲೋ ಅಲ್ಲಲ್ಲಿ ಅಪರೂಪದಲ್ಲಿ ಕಾಣಿಸುತ್ತೆ ನಮಗೆ. ಆದ್ರೆ ಭೂಲೋಕದಲ್ಲಿ ಅಪಾರ್ಚುನಿಟಿ ಜಾಸ್ತಿ ಇದೆ, ಅವಕಾಶ ಜಾಸ್ತಿ ಇದೆ ಅಂತ. ಅವಕಾಶ ಜಾಸ್ತಿ ಇದೆ ಅಂತ ಹೇಳಿದ್ದೇ ಹೊರತು ಭೂಲೋಕದಲ್ಲಿ ಮಾತ್ರ ಸಾಧ್ಯ, ಬೇರೆ ಕಡೆ ಸಾಧ್ಯ ಇಲ್ಲ ಅಂತ ಅಲ್ಲ. ಪ್ರಾಣಿ ಜನ್ಮದಲ್ಲಿಯೂ ಕೂಡ ವಿವೇಕ ಏನಾದ್ರೂ ಅಂತ ಉತ್ಕೃಷ್ಟ ವಿವೇಕ ಇದ್ರೆ ಸಾಧ್ಯ ಆಗ್ತಿತ್ತೇನೆ, ಇಲ್ವಲ್ಲ. ಅದಕ್ಕೆ ಪ್ರಾಣಿ ಅಂತ ಕರೆದಿರೋದು, ಪಶು ಅಂತ ಕರೆದಿರೋದು. ಹಾಗೆ ಎಲ್ಲಿ ಉತ್ಕೃಷ್ಟವಾದ ವಿವೇಕ ಇದೆಯೋ, ಸಾಧನ ಚತುಷ್ಟಯ ಸಂಪತ್ತಿ ಇದೆಯೋ, ಗುರುಪದೇಶವನ್ನು ಗ್ರಹಣ ಮಾಡಿ ವಿವೇಚನೆ ಮಾಡೋ ಸಾಮರ್ಥ್ಯ ಎಲ್ಲಿದೆಯೋ ಅಲ್ಲಿ ಎಲ್ಲ ಕಡೆಯಲ್ಲೂ ಆಗತ್ತೆ. ಜಾತಿ ಮತ ಪಂಥ ಗಂಡು ಹೆಣ್ಣು ಇದ್ಯಾವುದನ್ನೂ ಕೇಳಲಿಲ್ಲ ಶಾಸ್ತ್ರಕಾರ. ಯಾರಲ್ಲಿ ಸಾಧನ ಚತುಷ್ಟಯ ಇದೆಯೋ ಅವರಿಗೆ ಗುರುಶಾಸ್ತ್ರೋಪದೇಶ ಸಹಾಯದಿಂದ ವಿಚಾರ ಮಾಡಿದಾಗ ಆತ್ಮಜ್ಞಾನ ಆಗುತ್ತೆ ಅಂತ. ದೇವತೆಗಳು ಪ್ರಯತ್ನ ಪಟ್ಟರೆ ಆಗುತ್ತದೆ. ಹಾಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡು ಒಂದೇ. ಜೀವನ್ ಮುಕ್ತಿ ಅಂದ್ರೆ ಬದುಕಿದ್ದಾಗ ಬಿಡುಗಡೆ ಅಂತ, ಮುಕ್ತಿ ಅಂದ್ರೆ ಬಿಡುಗಡೆ ಅಂತ ಅಷ್ಟೇ, ಮತ್ತೆ ಹುಟ್ಟು ಬರೋದಿಲ್ಲ ಅಂತ. ಒಂದೇ ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಹೇಳಿ ಅಮ್ಮ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಒಂದೇ ಒಂದು ಸಣ್ಣ ಪ್ರಶ್ನೆ. ಅಂಬುಜಾ ಅವರಲ್ಲ? ಹೌದು, ನಮಸ್ತೆ. ನಾವು ಜೀವನದಲ್ಲಿ ಎಷ್ಟೇ ಒಂದು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಅದ್ರಲ್ಲೇ ಉಳಿಬೇಕು ಅಂತಂದ್ರೂ ಸಹ ಈ ಲೌಕಿಕದಲ್ಲಿ ನಾವು ಮಾಡ್ತಾ ಇರುವಾಗ ಅದು ಯಾವುದೋ ಒಂದು ಕ್ಷಣದಾಗ ನಮ್ಮನ್ನು ಮರೆಮಾಚಿ ಬಿಡಿಸ್ತದೆ. ಮತ್ತು ಇದರಲ್ಲೇ ಮುಂದುವರಿಸ್ತಾ ಹೋಗ್ತೀವಿ, ನಮ್ಗೆ ಗೊತ್ತಿಲ್ಲದೇನೆ ಇದ್ರಲ್ಲೇ ಮುಂದುವರಿತಾ ಇರುತ್ತೆ ನಮ್ಮ ಜೀವನ. ಅದನ್ನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅಂತ, ನಮ್ ಒಂದು ವಿವೇಕವನ್ನು ವಿವೇಕ ಅದನ್ನೇ ಒಂದು ಗಟ್ಟಿ ಮಾಡ್ಕೊಂಡು ಮುಂದುವರಿಯೋದು ಹೇಗೆ ಅಂತ ಸಾಧ್ಯ ಆಗ್ಬಹುದು? ವಿವೇಕ ವೈರಾಗ್ಯವನ್ನು ಗಟ್ಟಿ ಮಾಡ್ಕೊಳ್ಳೋದು ಹೇಗೆ? ಅಭ್ಯಾಸದ ಮುಖ್ಯ ಅಷ್ಟೇ, ಅಭ್ಯಾಸದ ಮುಖ್ಯ, ಖಂಡಿತ ಸಾಧ್ಯ ಇದೆ. ಕೇಳಿಸ್ತಾ? ಹಾ, ಕೇಳಿಸ್ತಾ ಇದೆ ಗುರುಜಿ, ಹೇಳಿ. ಇವತ್ತು ಪದಾರ್ಥ ಮಾಡಿದ್ದು ವ್ಯತ್ಯಾಸ ಇತ್ತು ಅಂದ್ರೆ ನಾಳೆ ಸರಿ ಮಾಡ್ತೀವಲ್ಲ, ಅಭ್ಯಾಸ ಮುಖ್ಯ.
ಅಷ್ಟೇ. ಹಾ ಗೀತೆಯಲ್ಲಿ ಹೇಳ್ತಾ ಇರಲ್ಲ ಅದೇ ತರ ಅಭ್ಯಾಸ ಮುಖೇನ. ಇನ್ಯಾವ್ದಾದ್ರು ಅದೇ ಧನ್ಯವಾದಗಳು ಗುರುಜಿ. ನಮಸ್ಕಾರ ಗುರುಗಳು. ನಮಸ್ಕಾರ ಗುರುಗಳಿಗೆ. ಹರಿ ಓಂ. ರಾಯಚೂರ್ಲಿಂದ ಹನುಮಂತರಾವ್ ಅಂತ ಗುರುಗಳೇ, ರಾಯಚೂರ್ಲಿಂದ ಮಾತಾಡ್ತಿದ್ದೀನಿ ಹನುಮಂತರಾವ್ ಅಂತೇಳಿ. ಈಗ ನಾವು ಜಾಗ್ರತೆ ಅವಸ್ಥೆಯಲ್ಲಿ ಬಹಳಷ್ಟು ಸಮಯ ಕಾಲ ಇರ್ತೈತ್ರಿ. ಸ್ವಪ್ನದಲ್ಲಿ 1.5 ನಿಮಿಷ ಅಂತ ಹೇಳ್ತಾರ್ರಿ ಸ್ವಪ್ನ ಕಾಲ. ಸುಷುಪ್ತಿ ಕಾಲದಲ್ಲಿ ಹೆಚ್ಚಿಗೆ ಇರಕ್ ಯಾಕೆ ಅಸಾಧ್ಯ ಆಗ್ತಾ ಇಲ್ಲ ಅಂತ. ಸುಮಾರು ಹೊತ್ತು ಇರ್ತೇವಲ್ಲ ನಾವು, ಕಡಿಮೆ ಆಯ್ತಾ? ಕಡಿಮೆ ಅನ್ಸ್ತಿದೆ ಗುರುಗಳಿಗೆ ನನಗ. ಮತ್ತೆ ಎಚ್ಚರದಾಗ ಆಗ್ತಿರ್ತೈತಿ ನನಗ. ಸುಸುಪ್ತಿನೇ ಜಾಸ್ತಿ ಇಲ್ಲ, ಎಚ್ಚರ ಮತ್ತ ನಿದ್ರಾವಸ್ಥೆಯಲ್ಲಿ ಸ್ವಲ್ಪ ಸುಸುಪ್ತಿ ಅವಸ್ಥೆ ಕಡಿಮೆ ಆಗ್ತಿದೆ ಅಂತ ನನಗೆ ಅನುಭವ ಅನಿಸ್ತದೆ. ಅದ್ರ ಏನಾದ್ರು ಡ್ಯೂರೇಷನ್ ಇದೆ ಅಲ್ಲ, ಜನ್ಮಾಂತರ ಕರ್ಮ ಯೋಗಾತ್ ಅಂತ ಕೈವಲ್ಯ ಉಪನಿಷತ್ತಲ್ಲದು ಹೇಳಿದೆ. ಜನ್ಮಾಂತರ ಕರ್ಮದಿಂದಾಗಿ ನಮ್ಗೆ ಮತ್ತೆ ಜಾಗೃತ್ ಮತ್ತು ಸ್ವಪ್ನಕ್ಕೆ ಬರ್ತಾ ಇರ್ತೇವೆ ನಾವು. ಆದ್ರಿಂದ ಅಷ್ಟು ಕರ್ಮ ಅಂದ್ರೆ ಮುಗಿದ ಮೇಲೆ, ಸುಷುಪ್ತಿಯಷ್ಟು ಕಾಲ ಅನುಭವಿಸಿ ಮುಗಿದ ಮೇಲೆ ಮತ್ತೆ ಪುನಃ ಸ್ವಪ್ನ ಮತ್ತು ಜಾಗೃತಿಗೆ ಬರಬೇಕಾದದ್ದು ಪ್ರಾಕೃತಿಕವಾದ ವ್ಯವಸ್ಥೆ. ನಾವು ದೀರ್ಘಕಾಲ ಸುಷುಪ್ತಿಯಲ್ಲಿ ಇರ್ಬೇಕು ಅಂದ್ರೆ ಅದು ನಮ್ಮ ಇಚ್ಛೆಯ ಒಳಪಟ್ಟಿಲ್ಲ, ಪ್ರಕೃತಿ ಅಧೀನವಾಗಿದೆ. ಅದು ಪ್ರಕೃತಿ ಅಂದ್ರೆ ಗೊತ್ತಾಯ್ತಲ್ಲ, ಮೂಲ ಪ್ರಕೃತಿಯ ಅಧೀನದಲ್ಲಿ ಸ್ವಪ್ನ ಮತ್ತು ಸುಷುಪ್ತಿ ಅವಸ್ಥೆ ಒಳಪಟ್ಟಿ. ಜಾಗೃತಲ್ಲಿ ಮಾತ್ರ ನಮ್ಮ ಹತೋಟಿಯಲ್ಲಿದೆ. ಅಲ್ಲಿಗೆ ಹೋದ್ಮೇಲೆ ಯಾವಾಗ ವಾಪಸ್ ಬರ್ಬೇಕು ಅನ್ನೋದು ನಮ್ಮ ಕರ್ಮದ ಆಧಾರದ ಮೇಲೆ ಪ್ರಕೃತಿ ಅದನ್ನ ನಿಯಮನಗೊಳಿಸುತ್ತೆ. ಆದ್ರಿಂದ ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ ಆ ವಿಷಯದಲ್ಲಿ. ಮತ್ತು ಅದು ಅಗತ್ಯ ಇಲ್ಲ. ದೀರ್ಘಕಾಲ ಸುಷುಪ್ತಿ ಬೇಕು ಅಂತ ಏನು, ಒಂದು 6-7 ತಾಸು ನಿದ್ದೆ ಅಂತ ಹೇಳ್ತಾರಲ್ಲ, ಬೇಕಾದಷ್ಟು ಆಗತ್ತೆ ಒಬ್ಬ ಮನುಷ್ಯನಿಗೆ. ಮತ್ತೆ ಇನ್ನಿಷ್ಟು ಹೊತ್ತು ಮಲ್ಬೋದು. ಕುಂಭಕರ್ಣ 6 ತಿಂಗಳು ಮಲ್ತಿದ್ದಂತೆ. ಅದರಿಂದ ನಾವು ಸುಷುಪ್ತಿಯ ಅನುಭವವನ್ನ ಆಧರಿಸಿಕೊಂಡು ಎಚ್ಚರದಲ್ಲಿ ವಿವೇಕ ಮಾಡಬೇಕು. ಎಚ್ಚರದಲ್ಲಿ ನಮಗೆ ಬಂಧನ ಇರೋದು, ಸುಷುಪ್ತಿಯಲ್ಲಿ ಅಲ್ಲ. ಆದ್ರಿಂದ ಸುಷುಪ್ತಿಯಿಂದ ಭಗವಂತ ಕೊಟ್ಟಂತಹ ಒಂದು ಎಕ್ಸಾಂಪಲ್, ದೃಷ್ಟಾಂತ ಅಂತ ಭಾವಿಸಿಕೊಂಡು ಅದ್ರ ಸಹಾಯದಿಂದ ನಾವು ಪಾರಮಾರ್ಥಿಕ ಲೆವೆಲ್ಗೆ ಎಚ್ಚರ ಆಗ್ಲಿಕ್ಕೆ ಪ್ರಯತ್ನಿಸಬೇಕೇ ಹೊರತು ಸುಷುಪ್ತಿಯನ್ನು ಎಕ್ಸ್ಟೆಂಡ್ ಮಾಡೋದು ಅದೇನು ಅಷ್ಟೇನು ಮುಖ್ಯವಾದ ವಿಷಯ ಅಲ್ಲ ಅನ್ಸುತ್ತೆ ನಂಗೆ, ಅಲ್ವಾ? ಧನ್ಯವಾದಗಳು ಗುರುಗಳಿಗೆ. ಮುಗಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.